व्याख्यामुद्रां करसरसिजैः पुस्तकं शङ्खचक्रे बिभ्रद्भिन्नस्फटिकरुचिरे पुण्डरीके निषण्णः अम्लानश्रीरमृतविशधेरंशुभिः प्लावयन् माम् आविर्भूयादनघमहिमा मानसे वागधीशः ध्यायेदिन्दीवराभं निजकरकमले दक्षिणे दण्डमग्र्यम् सव्ये पाशं दधानं जघनतटगते रूप्यपीठालयस्थम् काञ्चीग्रैवेयहाराङ्गदकटककिरीटाङ्गुलीयाङ्घ्रिभूषा कर्णाकल्पोज्ज्वलाङ्गं यदुकुलतिलकं कृष्णम् इष्टार्थसिद्ध्यै रमापतिं पूर्णगुणं मुकुन्दं व्यासं च विज्ञानसहस्रभानुं पूर्णप्रबोधं च सुतत्वदीपं क्रमाद्गुरूंश्च प्रणमामि मूर्ध्ना सर्वेन्द्रियाभिमानिस्थमुख्यप्राणस्थविष्णुना प्रेरितश्रीशतुष्ट्यर्थं करिष्ये कर्म चाखिलम् जन्माद्यस्य यतोऽन्वयादितरतश्चार्थेष्वभिज्ञस्वराट् तेने ब्रह्महृदाय आदिकवये मुह्यन्ति यं सूरयः तेजो वारिमृदां यथा विनिमयो यत्र त्रिसर्गो मृषा धाम्ना स्वेन सदा निरस्तकुहकं सत्यं परं धीमहि यं प्रव्रजन्तमनुपेतमपेतकृत्यं द्वैपायनो विरहकातर आजुहाव पुत्रेति तन्मयतया तरवोऽपि नेदुः तं सर्वभूतहृदयं मुनिम् आनतोऽस्मि स्वस्त्यस्तु सतां हरिः ओम्। ಕಂಸನ ಆಟೋಪವನ್ನ ಕೃಷ್ಣ ಮುಕ್ತಾಯಗೊಳಿಸಿದ್ದಾನೆ. ಆ ಹೊತ್ತಿಗೆ ಅವನ ಹೆಂಡತಿಯರಾದ ಅಸ್ತಿ ಮತ್ತು ಪ್ರಾಸ್ತಿಯರು ಜರಾಸಂಧನ ಮಕ್ಕಳು ಹೋಗಿ ದೂರು ನೀಡಿದ್ದಾರೆ. ಜರಾಸಂಧ ನಮ್ಮ ಬದುಕು ಹೀಗಾಯಿತು, ಇದಕ್ಕೆ ಪೂರ ಕಾರಣ ಈ ಕೃಷ್ಣ. ಎಳೆಯನಾದರೂ ಅವನ ಬೆಳವಣಿಗೆ ಇಡೀ ದೇಶಕ್ಕೆ ಅಪಾಯ ಆಗತ್ತೆ ಅನ್ನುವ ರೀತಿಯಲ್ಲಿ ತಮ್ಮ ನೋವನ್ನು ದೇಶದ ನೋವಾಗಿ ಬದಲಾಯಿಸಿ ಅವರವರಿಗಾದ ನೋವನ್ನು ಇನ್ನೊಬ್ಬರ ನೋವಾಗಿ ಹೇಳುವುದನ್ನು ನಾವು ಇವತ್ತು ನೋಡುವಂತೆ ಅವತ್ತು ಇದೇ ಮಾತನ್ನ ಚುಚ್ಚಿ ಹಿಡಿದ್ರು. ಇದು ರಾವಣನ ಸಮಸ್ಯೆ ಆದಾಗಲೂ ಹೀಗೆ ಇದ್ದದ್ದು. ಶೂರ್ಪಣಖೆಯನ್ನ ಲಕ್ಷ್ಮಣ ಶಿಕ್ಷಿಸಿದಾಗ ನಾನು ನಿನಗೋಸ್ಕರ ಅಂತ ಹೆಣ್ಣನ್ನು ಹುಡುಕಿ ಹೋಗುವುದಕ್ಕೆ ನನಗೆ ತಕ್ಕ ಶಿಕ್ಷೆ ಆಗಿದೆ, ತಂಗಿಯ ಮೇಲಿನ ಪ್ರೀತಿ ಇದೇನಾ ಅಂತ ಅನ್ನುವ ರೀತಿ ತನ್ನ ಉದ್ಧಟತನವನ್ನ ತನ್ನ ಮೋಸಗಾರಿಕೆಯನ್ನ ಮುಚ್ಚಿಟ್ಟು ಇನ್ನೊಂದು ಸಮಸ್ಯೆ ಅಂತ ಹೇಳಿ ದೊಡ್ಡ ಸಮಸ್ಯೆಯನ್ನು ಎದುರಿಗಿಟ್ಟು ತಮ್ಮ ಬೇಳೆಯನ್ನು ಬೇಯಿಸಿಕೊಂಡದ್ದು ನೋಡ್ತೇವೆ ನಾವು. ಇದು ಅನಾದಿ ಕಾಲದಿಂದ ಹೀಗಿರುವಂತಹದ್ದೇ. ತಮ್ಮ ತಮ್ಮ ಬಿಸಿಯನ್ನ ಇನ್ನೊಬ್ಬರ ಬಿಸಿ ಅಂತ ಲೋಕಕ್ಕೆ ಪರಿಚಯಿಸುವಂತಹದ್ದು. ಹಾಗೆ ಇಲ್ಲಿ ಜರಾಸಂಧನಿಗೆ ಒಂದು ಪ್ರತಿಷ್ಠೆಯ ವಿಷಯ ಆಯಿತು. ತಕ್ಷಣ ನೇರವಾಗಿ ಮಥುರೆಯ ಮೇಲೆ ದಾಳಿಯನ್ನು ಮಾಡಲಿಕ್ಕೆ ಬಂದಿದ್ದಾನೆ. 23 ಅಕ್ಷೋಹಿಣಿ ಸೈನ್ಯವನ್ನ ಹಿಡಿದುಕೊಂಡು. ಒಂದು ಬಾರಿ ಅಲ್ಲ, ಪ್ರತಿ ಸರ್ತಿ ಬರುವಾಗಲೂ, ಎರಡನೇ ಸರ್ತಿ ಬರುವಾಗಲೂ 23, ಮತ್ತೆ 20, 21, 23, 18 ಕಮ್ಮಿಯೇ ಇಲ್ಲ. 17 ಸರ್ತಿ ಬರುವಾಗಲೂ ಅವನ ಸೈನ್ಯದ ಸಂಖ್ಯೆ ಇಷ್ಟೇ ಇದ್ದದ್ದನ್ನು ಯೋಚನೆ ಮಾಡಿದ್ರೆ ಮಹಾಭಾರತದ ಎರಡೂ ಪಂಗಡದ ಸೈನ್ಯ ಟೋಟಲ್ ಎಷ್ಟೇ 18 ಇದ್ದದ್ದು. ಕೃಷ್ಣ ಒಬ್ಬನೇ ಅಣ್ಣ ತಮ್ಮಂದ್ರು ಸೇರಿ ನಾಶ ಮಾಡಿದ್ದಕ್ಕೆ ಲೆಕ್ಕ ಮಾಡಿದ್ರೆ ಮಹಾಭಾರತ ಯುದ್ಧ ನಾವೇನೋ ದೊಡ್ಡದು ಅಂತ ಹೇಳುವುದರ ಮುಂದೆ ಕೃಷ್ಣ ಮಾಡಿದ ಸಾಹಸ ಅದು ಯಾವ ಲೆಕ್ಕಕ್ಕೂ ಅಲ್ಲ. ಮಹಾಭಾರತ ಅನ್ನೋದು ಅದರ ಮುಂದೆ 0. ಹಾಗಾಗಿ ಮಹಾಭಾರತ ಅನ್ನೋದಕ್ಕೆ ಎಷ್ಟೋ ಸರ್ತಿ ಕೃಷ್ಣ ಅನ್ನುವ ಪಾತ್ರ ತೆಗೆದಾಗ ಅದರಲ್ಲಿ ಏನೂ ಇಲ್ಲ ಅಂತ ಅನಿಸ್ಬಿಡುತ್ತೆ. ಕೃಷ್ಣನ ಕಥೆಯನ್ನು ಸರಿಯಾಗಿ ನೋಡಿದ್ದು ಹೌದಾದ್ರೆ, ಹಿಂದೂ ಒಮ್ಮೆ ಹೇಳಿದ್ದೆ, ನಮಗೆ ಕೃಷ್ಣ ಪೂರ್ತಿ ಅರ್ಥ ಆಗಬೇಕು ಅಂತಂದ್ರೆ 3 ಅನಿವಾರ್ಯ ಮುಟ್ಲೇಬೇಕು ನಾವು. ಮಹಾಭಾರತವನ್ನ, ಭಾಗವತವನ್ನ, ಹರಿವಂಶವನ್ನ 3 ಜೊತೆಯಾಗಿ ಓದಿದ್ರೆ ಕೃಷ್ಣ ಪೂರ್ಣನಾಗಿ ಕಾಣ್ತಾನೆ. ಇಲ್ಲ ಅಂದ್ರೆ ನಮ್ಗೆ ತುಂಡು ತುಂಡು, ಅಲ್ಲಿ ರಾಜಕೀಯ, ಇಲ್ಲಿ ಬೆಣ್ಣೆ ಕದ್ದ, ಇನ್ನೊಂದು ಕಡೆ ಏನೋ ಒಂದಿಷ್ಟು ಅವರವರದೇ ವೈಯಕ್ತಿಕ ಮನೆಯ ಸಮಸ್ಯೆಗಳನ್ನೇ ಎತ್ತಿ ತೋರಿಸುವ ಭಾಗ ಅಂತ. ಆದ್ರೆ ಜೋಡಿಸಿದಾಗ ಗೊತ್ತಾಗತ್ತೆ ಕೃಷ್ಣನ ಧೀಮಂತಿಕೆ, ರಾಷ್ಟ್ರದ ಉನ್ನತಿಗೋಸ್ಕರ ಆತ ಮಾಡಿದ ರಾಜಕಾರಣ. ಕಂಸ ಯಾಕೆ ಹೆದರಿದ ಅಂದ್ರೆ ಕೃಷ್ಣ ಮೊದಲು ಮಾಡಿದ ಕೆಲಸ ಏನು ಅಂತಂದ್ರೆ
ಅಲ್ಲಿಯ ತನಕ ಚೆದುರಿ ಹೋಗಿದ್ದ ಎಲ್ಲ ಯದುಗಳನ್ನು ಒಂದುಗೂಡಿಸಿದ. ಕಂಸ ರಾಜ್ಯಭಾರಕ್ಕೆ ಬಂದ ತಕ್ಷಣವೇ ತಂದೆಯನ್ನ ಜೈಲಿಗಟ್ಟಿ ಮಾಡಿದ್ದೇನು ಅಂದ್ರೆ ಅಲ್ಲಿ ಇದ್ದ ಎಲ್ಲಾ ಸಾತ್ವತ ವೀರರನ್ನ ನುಚ್ಚು ನೂರು ಮಾಡಿ ದಿಕ್ಕು ದಿಕ್ಕುಗಳಿಗೆ ಓಡಿಸಿಬಿಟ್ಟಿದ್ದಾನೆ. ಅವ್ರು ಯಾರೂ ಕೂಡ ಇದ್ರೆ ಅಧಿಕಾರಕ್ಕಾಗಿ ಅವರು ಕೂಡ ಸೆಣಸಾಡ್ತಾರೆ ಅನ್ನುವ ಕಾರಣದಿಂದ. ಹಾಗೆ ತಕ್ಷಣ ಕೃಷ್ಣ ಮಾಡಿದ ಈ ಒಗ್ಗಟ್ಟಿನ ತಂತ್ರ ಏನಿದೆ ಇದು ಮುಂದೆ ದೊಡ್ಡ ಅಪಾಯ ಆಗುತ್ತೆ ಅಂತ ತಕ್ಷಣವೇ ಸೈನ್ಯವನ್ನು ಹಿಡಿದುಕೊಂಡು ಜರಾಸಂಧ ದಾಳಿ ಮಾಡಿದ್ದಾನೆ. ಕೃಷ್ಣ ರಾಮ ಇಬ್ಬರೂ ಸೇರಿಕೊಂಡು ಆ ಸೇನೆಯನ್ನ ನಿರ್ನಾಮ ಮಾಡಿದ್ದಾರೆ. ಸೋತವನೇ ಹೋಗಿ 6 ತಿಂಗಳಿಗೆ ಮತ್ತೆ ಅಷ್ಟೇ ಸೈನ್ಯವನ್ನು ಹಿಡಿದುಕೊಂಡು ಬರ್ತಾ ಇದ್ದಾನೆ ಅಂತ ಸುದ್ದಿ ಬಂತು. ಇನ್ನೂ ಮಥುರೆಯನ್ನ ಪ್ರವೇಶ ಮಾಡಿಲ್ಲ. ಯಮುನೆಯ ತೀರದ ಹೊರಭಾಗದಲ್ಲೇ ಬೀಡು ಬಿಟ್ಟಾಗ ರಾತ್ರಿಯೇ ತನ್ನ ಸೈನ್ಯವನ್ನ 3 ಭಾಗ ಮಾಡಿ, ನಾನು ಆ ಶ್ಲೋಕಗಳನ್ನು ಓದಿದ್ರೆ ತುಂಬಾ ವಿಸ್ತಾರ ಆಗುತ್ತೆ ಅಂತ ನಾನು ಹೇಳ್ತಾ ಇಲ್ಲ. ವಸ್ತುತಃ ಒಂದು ಕ್ಷತ್ರಿಯ ರಾಜನಾಗಿ ಯೋಚನೆ ಮಾಡಬೇಕಾದ ಕ್ರಮ, ಒಂದು ದೇಶವನ್ನು ನಡೆಸುವಾಗ ಎಷ್ಟು ನಮಗೆ ಬರಬಹುದಾದ ಅಪಾಯವನ್ನು ಕಮ್ಮಿ ಮಾಡಬೇಕು ಅಂತ ಯೋಚಿಸುವುದಕ್ಕೆ ಬೇಕಾದ ಕೃಷ್ಣ ಎಲ್ಲ ತಂತ್ರಗಳನ್ನು ಜೋಡಿಸಿ 3 ಸೈನ್ಯದ ತನ್ನ ಒಂದೇ ಸೈನ್ಯವನ್ನು 3 ವಿಭಾಗ ಮಾಡಿ 3 ಕಡೆಯಿಂದ ಜರಾಸಂಧನ ಸೈನ್ಯದ ಮೇಲೆ ದಾಳಿ ಮಾಡಿಸ್ತಾನೆ. ನಿರೀಕ್ಷೆಯೇ ಇಲ್ಲದೆ ರಾತ್ರಿಯೇ ಆದ ಆ ದಾಳಿಯಿಂದ ಹೆದರಿ ದಿಕ್ಕಾಪಾಲಾಗಿ ಓಡಿ ಹೋಗ್ತಾರೆ. ಹೀಗೆ 2 ಬಾರಿಯೂ 23 ಅಕ್ಷೋಹಿಣಿ ಸೈನ್ಯ ನಿರ್ನಾಮಗೊಂಡಿದೆ. ಆ ನಂತರ ಜರಾಸಂಧ ಶೋಣಿತಪುರಕ್ಕೆ ಹೋಗಿ ಬಾಣಾಸುರನ ಹತ್ರ ಕೇಳಿಕೊಳ್ತಾನೆ. ಅವನು ಇವರಿಬ್ರು ಕೂಡ ಯಯೋರೇವ ಸಮಂ ವಿತ್ತಂ ಯಯೋರೇವ ಸಮಂ ಶ್ರುತಂ ಇದ್ದ ಹಾಗೆ ಒಳ್ಳೆಯ ಮೈತ್ರಿಗೆ ಅವನು ಮಹಾಶಿವಭಕ್ತ, ಇವನು ಶಿವಭಕ್ತ, ನಮ್ಮಲ್ಲಿ ಯಾವತ್ತೂ ಕೂಡ ಒಗ್ಗಟ್ಟು ತೋರಿಸ್ಬೇಕು ಅಂತ ಹೇಳಿ ನಮ್ಮ ನಡುವೆ ವಸ್ತುತಃ ಆ ಬಾಣಾಸುರನಿಗೆ ಯಾವ ರೀತಿಯ ಸಮಸ್ಯೆಯೂ ಆಗಿಲ್ಲ. ಆದ್ರೆ ತನ್ನ ಸಮಸ್ಯೆಯನ್ನು ನೋಡು, ವೈಷ್ಣವರ ದಾಳಿ ಎನ್ನುವುದು ಶೈವರ ಮೇಲೆ ಹೀಗೆ ಆಗ್ತಾ ಇರುವುದನ್ನ ನೀವು ಯಾವತ್ತೂ ಸಹಿಸಬಾರದು, ಇದಕ್ಕೋಸ್ಕರ ನೀವು ಬೆಂಬಲ ನೀಡಬೇಕು ಅಂತ ಹೋಗಿ ಕೇಳಿಕೊಂಡಾಗ ಬಾಣಾಸುರನಿಗೂ ಸಹಜವಾಗಿ ನಮ್ಮವರಿಗೆ ತೊಂದರೆ ಆಗ್ತಾ ಇದ್ದಾಗ ನಾವು ಯಾಕೆ ಸುಮ್ಮನಿರಬೇಕು ಅಂತ ಹೇಳಿ ಸೈನ್ಯವನ್ನ 2 ಮಹಾಮಂತ್ರಿಗಳನ್ನ ಜೊತೆಗೆ ಸೇರಿಸಿಕೊಂಡು ಕುಂಭಾಂಡ ಅಂತ ಮಹಾಸೈನ್ಯನನ್ನ ಸೇನಾಧಿಪತಿಯನ್ನ ಒಟ್ಟಿಗೆ ಕಳುಹಿಸಿ ಯುದ್ಧಕ್ಕೆ ಸಿದ್ಧ ಮಾಡಿಸಿದ. ಬಹಳ ಘೋರವಾದ ಯುದ್ಧ ಆಯಿತು. ಅಂಥ ಯುದ್ಧ ಅನ್ನೋದನ್ನ ಅಲ್ಲಿಯ ನಾಗರಿಕತೆಯ ಕಣ್ಣು ಯಾವತ್ತೂ ಕಂಡೇ ಇರಲಿಲ್ಲ ಅನ್ನುವ ಮಾತು ಬರುತ್ತೆ. ಹೀಗೆ ರಾಮ ಜರಾಸಂಧನ ಜೊತೆಗೆ ಬಹಳ ಗಾಢವಾಗಿ ಯುದ್ಧ ಮಾಡ್ತಾನೆ. ಯುದ್ಧ ಮಾಡುವಾಗ ಇನ್ನು ಆ ಯುದ್ಧದಲ್ಲಿ ಜರಾಸಂಧನ ಕೈಗೆ ಸಿಕ್ಕು ತಕ್ಷಣದಲ್ಲೇ ಪ್ರಾಣ ಬಿಡುವಂತಹ ಪರಿಸ್ಥಿತಿಯೂ ಬಂದು ಬಿಡುತ್ತೆ. ಜರಾಸಂಧನ ಈ ಶಕ್ತಿಯನ್ನ ನಿಗ್ರಹಿಸಿಕೊಳ್ಳಿಕ್ಕಾಗದೆ ಇನ್ನೇನು ನಾನು ಸಾಯ್ತೇನೆ ಅಂತ ಯೋಚನೆ ಮಾಡಿ ಬಹಳ ಕಕ್ಕಾಬಿಕ್ಕಿಯಾದಾಗ ನೃಲೋಕೆ ಅಪ್ರತಿದ್ವಂದ್ವ ವೃಷ್ಣೀನ್ ಶ್ರುತ್ವ ಆತ್ಮಸಮ್ಮತಾನ್ ತಂ ದೃಷ್ಟ್ವಾ ಅಚಿಂತಯನ್ ಕೃಷ್ಣ ಸಂಕರ್ಷಣ ಸಹಾಯವಾನ್ ಬಂಧೂನ್ ವಧಿಷ್ಯತ್ಯಥವಾ ನೇಷ್ಯತೆ ಸ್ವಪುರಂ ಬಲಿ ತಸ್ಮಾದದ್ಯ ವಿಧಾಸ್ಯಾಮಃ ದುರ್ಗಂ ದ್ವಿಪದ ದುರ್ಗಮಂ. ಅಶರೀರವಾಣಿಯಾಗತ್ತೆ. ಜೊತೆಗೆ ಕೃಷ್ಣನು ಹೇಳ್ತಾನೆ, ಇವನನ್ನ ಬಿಟ್ಟು ಬಿಡು, ಕೊಲ್ಲಬೇಡ, ಯಾಕೆಂದ್ರೆ ಇವನ ಸಹಾಯ ನಮಗೆ ಬೇಕಿದೆ. ಏನಪ್ಪ ಸಹಾಯ? ಇವನು ದುಷ್ಟ, ಮಾಡ್ತಾ ಇರುವುದು ಅನ್ಯಾಯ, ಇವನು ನಮಗೆ ಸಹಾಯ ಮಾಡ್ತಾನೆ ಅಂದ್ರೇನು? ಅದಕ್ಕೆ ಕೃಷ್ಣ ಹೇಳಿದ, ಇವನು ಮಾಡುವ ಸಹಾಯ ಅಂತಂದ್ರೆ ಇವನು ಇನ್ನಷ್ಟು ದುಷ್ಟಕೂಟವನ್ನು ಒಟ್ಟಿಗೆ ಕರ್ಕೊಂಡು ಇಲ್ಲಿಗೆ ಬರ್ತಾನೆ. ನಾವು ಹುಡುಕಿಕೊಂಡು ಹೋಗಿ ದುಷ್ಟರನ್ನು ಕೊಲ್ಲುವುದಕ್ಕಿಂತ ದುಷ್ಟರೇ ನಮ್ಮ ಬಳಿಗೆ ಹುಡುಕಿಕೊಂಡು ಬಂದಾಗ ನಮ್ಮ ಕೆಲಸ ಅರ್ಧ ಸಲೀಸಾಗುತ್ತೆ. ಬಿಲದೊಳಗೆ ಎಷ್ಟು ಇಲಿಗಳು ಅಂತ ಹುಡುಕುದು, ನೇರವಾಗಿ ಆಹಾರ ಇಟ್ಟ ಬೋನಿಗೆ ಬಂದು ಬಿದ್ರೆ ಲಾಭ ಅಲ್ವಾ? ಹಾಗಾಗಿ ಇವನು ಒಂದು ನಮಗೆ ಬೋನಿನಲ್ಲಿ ಇಡಬೇಕಾದ ಕೋಡು ಬಳೆ ಇದ್ದ ಹಾಗೆ ಬಿಟ್ಟು ಬಿಡುವನನ್ನ ಅಂದ. ಸರಿ, ಸತ್ತನೋ ಬಿದ್ದನೋ ಅಂತನ್ನುವ ಹಾಗೆ ಬಲರಾಮನಿಂದ ತಪ್ಪಿಸಿಕೊಂಡು ಓಡಿ ಮತ್ತೆ ದೊಡ್ಡ ಸೈನ್ಯವನ್ನ ಒಟ್ಟು ಹಾಕುವಲ್ಲೇ ತನ್ನ ಮನಸ್ಸನ್ನ ದೃಢಗೊಳಿಸಿದ. ಹೀಗೆ ಜರಾಸಂಧ ಸೈನ್ಯದಲ್ಲಿ ಸೋತ. ಜೊತೆಗೆ ಬಾಣಾಸುರನ ಸೈನ್ಯವು ಕೂಡ ಬಹಳ ಪೆಟ್ಟು ತಿಂದ ಮೇಲೆ ಜರಾಸಂಧನಿಗೆ ಹೇಳದೇ ಓಡಿ ಹೋಗಿದೆ. ಅಲ್ಲೂ ಅವನಿಗೆ ಪೂರ್ತಿ ಸಹಾಯ ಸಿಗಲಿಲ್ಲ ಒಂದು ಕಡೆಯಿಂದ. ಇಷ್ಟಾದ್ಮೇಲೆ ಅವಶಿಷ್ಟ ಅಂದ್ರೆ ಉಳಿದ ಸೇನೆ, ಇನ್ನು ಇವರೇ ದೊಡ್ಡ ದೊಡ್ಡ ಅಧಿಕಾರಿಗಳೇ ಸೇನಾಧಿಪತಿಗಳೇ ಓಡಿ ಹೋದ ಮೇಲೆ ನಮ್ಮ ಗತಿ ಏನು ಅಂತ ಉಳಿದ ತುಂಡು ಸೈನ್ಯಗಳು ಕೂಡ ಅಲ್ಲಲ್ಲಿ ಮರೆಯಾಗಿ ಹೋದವು. ಯಾವುದೋ ನೀರನ್ನ ದಾಟಿ ಓಡಿದ್ರು, ಕೆಲವರು ಕಾಡಿಗೆ ಓಡಿದ್ರು, ಕೆಲವರು ಯಾವುದೋ ಮನೆಗಳನ್ನು ಸೇರ್ಕೊಂಡ್ರು. ಯಾರೂ ಕೂಡ ಎಲ್ಲಿ ಇದ್ದಾರೆ ಹೀಗೆ ಒಂದು ಸುದ್ದಿ ಬಂದಿತ್ತು ಅಂತಾನೆ ಗೊತ್ತಾಗದ ಹಾಗೆ ಯುದ್ಧ ನಡೆದಿದೆ ಅನ್ನೋ ಪ್ರಸಂಗವೇ ಮರೆತು ಹೋಗ್ಬೇಕು. ಹಾಗೆ ಜಾಗ ಎಲ್ಲ ಖಾಲಿ ಆಯಿತು. ಈ
ಮದುವೆಯ ಸಂದರ್ಭ ಸಾಮಾನ್ಯ ಇವತ್ತಿನ ಕಲ್ಯಾಣ ಮಂಟಪದಲ್ಲಿ ಮಧ್ಯಾಹ್ನ 1 ಗಂಟೆ ಎಲ್ಲ ಖಾಲಿ ಇರುತ್ತೆ, ಇಲ್ಲೊಂದು ಮದುವೆ ನಡೆದಿದ್ಯಾ ಅನ್ನುವ ಹಾಗೆ ವ್ಯವಸ್ಥೆ ಹೇಗಿರುತ್ತೋ ಅಂಥ ರೀತಿಯ ವ್ಯವಸ್ಥೆಯಲ್ಲಿ ಯಾರೂ ಕಾಣಲಿಲ್ಲ. ಇಷ್ಟಾದ ಮೇಲೆ ಕೃಷ್ಣ ಬಲರಾಮನ ಜೊತೆಗೆ ಗೋಮಂತ ಪರ್ವತದ ಕಡೆಗೆ ಹೊರಟಿದ್ದಾನೆ. ಅಲ್ಲಿ ಎದುರುಗಡೆ ಮಧ್ಯದಲ್ಲಿ ಭಾರ್ಗವ ಪರಶುರಾಮ ಭೇಟಿಯಾಗಿದ್ದಾನೆ. ಭೇಟಿಯಾಗಿ ಎದುರುಗಡೆ ನಮಸ್ತೆ ಭಾರ್ಗವ ಶ್ರೀಮನ್ ಜಾಮದಗ್ನ್ಯ ತಪೋಧನ ರಾಮಕೃಷ್ಣೌ ಸ್ಮೃತೌ ಅವಾವಾಂ ಕ್ವಚಿತ್ತೇ ಶ್ರವಣಂ ಗತೌ. ಕೃಷ್ಣ ಹೇಳ್ತಾನೆ, ನಾವಿಬ್ಬರು ರಾಮಕೃಷ್ಣರು, ಯದುಕುಲ ಸಂಜಾತರು. ಕ್ವಚಿತ್ ಕರ್ಣ ಪುಟಕ್ಕೆ ನಮ್ಮ ಬಗ್ಗೆ ನಿಮಗೆ ಕಿವಿಗೆ ಬಿದ್ದಿರಬಹುದು. ಅಂದ್ರೆ ನಾವು ಯಾವಾಗಲೂ ಮಾತನಾಡುವಾಗ ನಾನು ಅಂದ್ರೆ ಯಾರೊಂದು ಗೊತ್ತಿಲ್ವಾ ಅನ್ನುವ ಹಾಗೆ ಶುರು ಮಾಡ್ತೇವೆ. ಕೃಷ್ಣನು ಭಾರ್ಗವನ ಹತ್ರ ಮಾತನಾಡುವಾಗ ಹೇಳುವಂತಹದ್ದು, ನಾವಿಬ್ಬರು ರಾಮಕೃಷ್ಣರು ಅಂತ ನಮ್ಮ ಹೆಸರು, ಯದುಕುಲದಲ್ಲಿ ಬಂದವರು, ಬಹುಶಃ ಅಕಸ್ಮಾತ್ ನಿಮ್ಮ ಕಿವಿಗೆ ಬಿದ್ದಿರಬಹುದು ನಮ್ಮ ಬಗ್ಗೆ, ನಿಮ್ಮನ್ನ ಭೇಟಿಯಾಗಿ ಬಹಳ ಸಂತೋಷ ಆಯಿತು ಅಂತ ಹೇಳಿದಾಗ ಅವನು ಕೂಡ ಬಹಳ ಸಂತೋಷದಿಂದ ಪ್ರತಿಯಾಗಿ ಮಾತನಾಡ್ತಾನೆ. ಸ್ವಾಗತಂತೆ ಯದುಶ್ರೇಷ್ಠ ಸಾಗ್ರಜಾಯ ಮಹಾತ್ಮನೆ ಜಾನೇತ್ವಾಂ ಯದುಷೂತ್ಪನ್ನಂ ಭಗವಂತಂ ಅಧೋಕ್ಷಜಂ. ನಿನ್ನನ್ನು ಭೇಟಿಯಾಗಿ ನನಗೂ ಬಹಳ ಸಂತೋಷ ಆಯಿತು, ಸ್ವಾಗತ. ಅಗ್ರಜನೊಂದಿಗೆ ಕೂಡಿ ಬಲರಾಮನೊಂದಿಗೆ ಕೂಡಿ ಬಂದ ಓ ಮಹಾತ್ಮನೇ, ನಿನ್ನನ್ನು ತಿಳಿದಿದ್ದೇನೆ. ಯದುಷು ಉತ್ಪನ್ನಂ, ನೀನು ಯದುಗಳಲ್ಲಿ ಹುಟ್ಟಿ ಬಂದವ. ಭಗವಂತಂ ಅಧೋಕ್ಷಜಂ, ನೀನು ಇಲ್ಲಿಗೆ ಬಂದು ನನಗೆ ಕಾಣಿಸಿಕೊಳ್ತಾ ಇದ್ದಿ ಅಂತನ್ನುವ ಸಂದರ್ಭದಲ್ಲಿ ಹೇಳುವ, ಅಂದ್ರೆ ಅವನು ಮುನಿಯಾಗಿ ತನ್ನ ಸುತ್ತ ಬಹಳ ಜನ ಮುನಿಗಳಿದ್ರು ಅಂತನ್ನುವ ಮಾತು ಬರುತ್ತೆ. ಫಲಮೂಲ ಕೃತಾಹಾರಂ ವೃತಂ ಶಿಷ್ಯ ಶತೈರ್ವೃತಂ. ತನ್ನ ಜೊತೆಗೆ ಅನೇಕ ಶಿಷ್ಯಂದಿರೊಂದಿಗೆ ಕೂಡಿಕೊಂಡೇ ಪರಶುರಾಮ ಊರೂರು ಸುತ್ತುತ್ತಾ ತೀರ್ಥಕ್ಷೇತ್ರಗಳನ್ನು ಯಾತ್ರೆ ಮಾಡುವ ಸಂದರ್ಭದಲ್ಲಿ ಕೃಷ್ಣ ಎದುರಾದಾಗ ಹೇಳಿದ ಮಾತು. ಎಲ್ಲರಿಗೂ ಒಂದು ಪಾಠ ಆಗಬೇಕು ಭೇಟಿಯಾಗುವುದು ಅಂತಂದ್ರೆ. ಯಾವಾಗಲೂ ಶಿಷ್ಯರಿಗೆ ದೊಡ್ಡವರ ಜೊತೆಗೆ ಇರುವಾಗ ಲಾಭ ಏನು ಅಂತಂದ್ರೆ, ಅವರು ನಡೆಸಿಕೊಳ್ಳುವಂತಹ ಬೇರೆ ಬೇರೆ ತರದ ವ್ಯವಹಾರ ಏನಿದೆ ಅದು ದೊಡ್ಡ ಪಾಠ. ವಸ್ತುತಃ ಪಾಠ ಅಂತ ಪ್ರತ್ಯೇಕ ಮಾಡುವುದಕ್ಕಿಂತ ಅವರ ಜೊತೆಗಿದ್ದಾಗ ಕಲಿಯುವಂತಹದ್ದೇನಿದೆ ಅದೇ ದೊಡ್ಡ ಪಾಠ. ಅವನು ಭಗವಂತನನ್ನ, ಅಂದ್ರೆ ಸ್ವತಃ ತಾನೂ ಭಗವಂತನಾಗಿ ಕೃಷ್ಣನನ್ನ ಸಂಬೋಧಿಸಿ ಆತನ ಮಹತ್ಕಾರ್ಯವನ್ನು ನೆನಪಿಸಿಕೊಂಡು, ಮಹತ್ಕಾರ್ಯ ಎಲ್ಲೇ ಆದ್ರೂ ಕೂಡ ನಾವು ಅದನ್ನು ಗೌರವಿಸಬೇಕು. ಅದರ ಜೊತೆಗೆ ಬರೀ ಕೃಷ್ಣ ಅಂದ್ರೆ ಯದುಪ್ರವೀರ ಅಷ್ಟೇ ಅಲ್ಲ, ಮುನಿಗಳಿಗೆಲ್ಲ ನೆನಪಾಗುವ ಹಾಗೆ ಹೇಳ್ತಾನೆ. ಅಧೋಕ್ಷಜಂ, ಅವನನ್ನ ನೆನಪಿಸ್ತಾನೆ. ನೀವೆಲ್ಲ ಈಗ ಕಂಡಿರಿ ಕೃಷ್ಣನನ್ನ, ಕಂಡ ತಕ್ಷಣವೇ ಕೃಷ್ಣನನ್ನ ನೋಡಿದೆವು ಆದ್ರಿಂದಾಗಿ ನಮ್ಮ ಉದ್ಧಾರ ಆಯಿತು ಅಂತ ಭಾವಿಸಬೇಡಿ. ಅಧಕೃತವಾದ ಅಕ್ಷಗಳಿಂದ ಕಾಣಬೇಕಾದವನೇ ಇವನು. ನೀವೀಗ ಕಂಡ ರೂಪವನ್ನ ಮತ್ತೆ ಮನದೊಳಗೆ ಧಾರಣೆ ಮಾಡಿ ಮತ್ತೆ ಬಿಂಬರೂಪವಾಗಿ ಕಂಡಾಗಲೇ ಮೋಕ್ಷ ಸಿಗುವುದು ಸಾಧ್ಯ. ಹಾಗಾಗಿ ನಿಮ್ಮ ಎದುರುಗಡೆ ಬಂದ ಭಗವಂತನ ಈ ಅವತಾರದ ಕಾರ್ಯ ಏನಿದೆ ಅದರಿಂದಾಗಿ ದೊಡ್ಡವನಾಗಿ ನಿಮ್ಮ ಮುಂದೆ ಕಂಡ್ರೆ ಅದು ಅಂತರಂಗದಲ್ಲೂ ಧ್ಯಾನದ ಕಾಲದಲ್ಲಿ ಗುಣಚಿಂತನೆಯಾಗಿ ಬರಬೇಕು ಅಂತ ನೆನಪಿಸುವ ಹಾಗೆ, ಕಾರ್ಯಾಣಾಂ ಕಾರಣಂ ಪೂರ್ವಂ ಜಗತಾಂ ಆದಿಪುರುಷಂ ನಮಸ್ತೆ ಪುಂಡರೀಕಾಕ್ಷ ವಿಶ್ವಲೋಕೈಕ ಕಾರಣ. ರಾಮಚಂದ್ರನ ಭೇಟಿಯಾದಾಗಲೂ ಹೀಗೆ ಮಾತಾಡಿದ್ದ ನೋಡಿ. ಎಲ್ಲಿಂದ ಎಲ್ಲಿಯ ತನಕ ಅವತಾರಗಳ ಯಾಕೆಂದ್ರೆ ಬಹಳ ದೀರ್ಘಕಾಲದ ಅವತಾರವಾಗಿ ಭೂಮಿಯಲ್ಲಿ ಅನೇಕ ಕಾರ್ಯವನ್ನು ಮಾಡಲಿಕ್ಕೆ ಇನ್ನೂ ಇದ್ದಾನೆ ಅಂತನ್ನುವ ಮಾತು ಇದೆ. ದುಷ್ಟ ಕ್ಷತ್ರವನ್ನ ಮತ್ತೆ ನಾಶ ಮಾಡಲಿಕ್ಕೆ ಬರ್ಲಿಕ್ಕಿದ್ದಾನೆ. ಯಾವಾಗ ಬರ್ತಾನೆ ಗೊತ್ತಿಲ್ಲ, ಎಲ್ಲಿ ಅಡಗಿ ಕೂತಿದ್ದಾನೆ ಅಂತ ಗೊತ್ತಿಲ್ಲ. ಹಾಗಾಗಿ ಭಾರ್ಗವನಿಗೆ 2 ಕಡೆ ಭೇಟಿಯನ್ನು ಹೇಳುವ ಮೂಲಕ ನಿರಂತರ ಜೀವಿಕೆಯನ್ನ ರಾಮಾಯಣ ಮಹಾಭಾರತ ನೆನಪಿಸತ್ತೆ. ಅಂಥ ಭಗವಂತ ಕೃಷ್ಣನನ್ನ ಸ್ತೋತ್ರ ಮಾಡ್ತಾನೆ. ಎಲ್ಲ ಕಾರ್ಯಗಳಿಗೆ ಕಾರಣ ನೀನು, ಪೂರ್ವ ಕಾರಣಗಳು ಬೇಕಾದಷ್ಟಿದೆ, ಅದು ಆನಂತರ ಬರುವ ಕಾರಣಗಳು. ಎಲ್ಲದಕ್ಕೂ ಮೊದಲ ಕಾರಣ ನೀನೇ ಆಗಿದ್ದಿ. ಜಗತಾಂ ಆದಿಪುರುಷಂ, ಇಡೀ ಜಗತ್ತಿನ ಪ್ರತಿಯೊಂದು ಚರಾಚರ ವಸ್ತುಗಳಿಗೆ ಮೊದಲ ವ್ಯಕ್ತಿಯಾಗಿ ಕಾರಣ ಪುರುಷನಾಗಿ ನೀನಿದ್ದಿ. ನಿನಗೆ ನಮಸ್ಕಾರ. ಎಂತಹ ನಿನಗೆ ನಮಸ್ಕಾರ? ಪುಂಡರೀಕಾಕ್ಷ. ಬಹಳ ಸುಂದರವಾದ ಹೆಸರು ಇದು ಭಗವಂತನಿಗೆ. ಅದು ಕೃಷ್ಣಾವತಾರದಲ್ಲಿ ಬಹಳ ಬಾರಿ ಈ ಮಾತು ಬರುತ್ತೆ. ಮುಂದೆ ಧರಣಿಯ ಪ್ರಾರ್ಥನೆಯಲ್ಲಿ ಈ ಮಾತು ಬರುತ್ತೆ. ಯಾಕೆ ಯಾವಾಗಲೂ ಕಮಲ ಈ ಪದವನ್ನೇ ಇಟ್ಟುಕೊಂಡು ಭಗವಂತನನ್ನ ಸ್ತೋತ್ರ ಮಾಡ್ತಾರೆ? ಕಮಲದಂತಹ ಕೈ, ಕಮಲದಂತಹ ಕಾಲು, ಕಮಲದಂತಹ ಕಣ್ಣು, ಕಮಲದಂತಹ ಮುಖ, ಬೇರೆ ಉದಾಹರಣೆನೇ ಸಿಗಲ್ವಾ ಅಂತ ನಮಗನ್ನಿಸತ್ತೆ. ನಮಗೇನು ಅಂದ್ರೆ ಶಬ್ದದ ಮೇಲೆ ಜಾಡ್ಯ, ಅದೇ ಮತ್ತೆ ಮತ್ತೆ ಕೇಳಿದ್ರೆ ಬೇಜಾರು. ಆದ್ರೆ ಅದರ ಹಿಂದೆ ಇರುವ ಅಂದ್ರೆ ಅವರ ತಾತ್ಪರ್ಯ ಏನು ಅಂತ ಯೋಚನೆ ಮಾಡಿದ್ರೆ ಇದಕ್ಕಿಂತ ಸುಂದರವಾದ ಶಬ್ದದಿಂದ ದೇವರನ್ನ ಮತ್ತೆ ಸ್ತೋತ್ರ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಅನ್ನೋದು ಅರ್ಥ ಆಗುತ್ತೆ. ಪುಂಡರೀಕ ಅಂದ್ರೆ ಗೊತ್ತಿದೆ ಕಮಲ ಅಂತ.
ಕೆಸರಿನಲ್ಲೇ ಇದ್ದು ಕೆಸರನ್ನು ಅಂಟಿಸಿಕೊಳ್ಳದೇ ಇರುವ ಗುಣ ಇರುವಂತಹ ವಿಶೇಷವಾದ ಹೂವುಗಳಲ್ಲಿ ಒಂದು. ಜೊತೆಗೆ ಅಕ್ಷ ಅಂತಂದ್ರೆ ಕಣ್ಣು. ನಮ್ಮ ಇಡೀ ದೇಹದಲ್ಲಿ ಬೇರೆ ಯಾವುದೇ ಇಂದ್ರಿಯಗಳು ಕೊಳೆಯಾದರೂ ನಾವು ತೊಳೆದುಕೊಳ್ಳಬೇಕು. ಆದರೆ ಕಣ್ಣು ಮಾತ್ರ ಕಸ ಬಿದ್ದ ತಕ್ಷಣವೇ ತಾನಾಗಿ ನೀರು ಜಿನುಗಿ ತಕ್ಷಣ ಕಣ್ಣಿನಿಂದ ಕಸ ಹೊರಗೆ ಹೋಗುತ್ತೆ. ಅಂದ್ರೆ ತೊಳೆಯದೇ ಸದಾ ಶುದ್ಧವಾಗಿರುವ ಇಂದ್ರಿಯ ಅಂದ್ರೆ ಅದು ಕಣ್ಣು. ಇದೆರಡನ್ನು ಜೋಡಿಸಿ ಭಗವಂತನ ನೆನಪಿಸಿಕೊಳ್ಳುತ್ತಾರೆ. ಇನ್ನು ಇದಕ್ಕಿಂತ ಪರಿಶುದ್ಧನಾದ ಚಿಂತನೆಯನ್ನ ಬೇರೆ ಉದಾಹರಣೆಗಳಿಂದ ಕೊಡ್ಲಿಕ್ಕೆ ಭಗವಂತನಿಗೆ ನಮಗೆ ಸಾಧ್ಯವೇ ಇಲ್ಲ. ಹಾಗಾಗಿ ಬೆಳಗ್ಗೆ ಎದ್ದ ತಕ್ಷಣವೂ ನೆನಪಿಸಿಕೊಳ್ಳುವಾಗ ಅಪವಿತ್ರ ಪವಿತ್ರೋವ ಸರ್ವಾವಸ್ಥಾಂಗತೋಪಿವ ಯಸ್ಮರೇತ್ ಪುಂಡರೀಕಾಕ್ಷಂ ಸಬಾಹ್ಯಾಭ್ಯಂತರ ಶುಚಿ. ನಮಗೆ ಬಾಹ್ಯಿಕ ಸ್ನಾನ ಆಗತ್ತೆ ನೀರಿನಿಂದ, ಆಂತರಂಗಿಕವಾದ ಮಂತ್ರಸ್ನಾನ ಆಗಬೇಕು ಅಂದ್ರೆ ಪುಂಡರೀಕಾಕ್ಷನನ್ನೇ ಸ್ಮರಿಸಬೇಕು. ಅತಿನೀಲ ಘನಶ್ಯಾಮಂ ನಳಿನಾಯತ ಲೋಚನಂ ಸ್ಮರಾಮಿ ಪುಂಡರೀಕಾಕ್ಷಂ ತೇನ ಸ್ನಾತೋ ಭವಾಮ್ಯಹಂ. ನಿಜವಾಗಿ ಅಷ್ಟು ಭಕ್ತಿಯಿಂದ ನಾವು ಪುಂಡರೀಕಾಕ್ಷನನ್ನ ಸ್ಮರಿಸಿಕೊಂಡರೆ ನಮ್ಮ ಅಂತರಂಗದ ಎಲ್ಲ ಕಲ್ಮಶವೂ ದೂರ ಆಗತ್ತೆ ಅಂತ ಅನ್ನೋದು ಅನುಭವದಿಂದ ಯೋಚಿಸಿದಾಗ ಗೊತ್ತಾಗುವ ಸಂಗತಿ. ಹಾಗಾಗಿ ಸ್ತೋತ್ರ ಮಾಡುವಾಗ ಭಾರ್ಗವ ನೆನಪಿಸಿಕೊಳ್ತಾನೆ, ನಾವೆಲ್ಲರೂ ಕೂಡ ಪವಿತ್ರರಾಗಬೇಕು ಅಂತಂದ್ರೆ ಇಂತಹ ಕೃಷ್ಣನನ್ನ ಪುಂಡರೀಕಾಕ್ಷ ಅಂತ ಸ್ಮರಿಸಿಕೊಂಡು ನಮ್ಮ ಬದುಕನ್ನ ಸಾರ್ಥಕಪಡಿಸಿಕೊಳ್ಳಬೇಕು. ವಿಶ್ವ ಲೋಕೈಕ ಕಾರಣ. ಅನೇಕ ಕಾಲದಿಂದಲೂ ಮತ್ತೆ ಮತ್ತೆ ವಿಶ್ವ ಸೃಷ್ಟಿಯಾದಾಗಲೂ ಭಗವಂತ ಒಬ್ಬನೇ. ನಮಗೆ ಪ್ರಧಾನಮಂತ್ರಿ ಬದಲಾಗ್ತಾರೆ, ರಾಷ್ಟ್ರಪತಿ ಬದಲಾಗ್ತಾರೆ, ಅಧಿಕಾರಿಗಳು ಬದಲಾಗ್ತಾರೆ, ಸ್ವಾಮಿಗಳು ಬದಲಾಗ್ತಾರೆ, ಏನೇ ಆದರೂ ಲೋಕಕ್ಕೆ ಬದಲಾಗದ ಒಂದು ತತ್ವ ಅಂದ್ರೆ ಅದು ಭಗವಂತ ಒಬ್ಬನೇ. ಹಾಗಾಗಿ ಅಲ್ಲಿಂದ ನೆನಪಿಸಿಕೊಳ್ಬೇಕು. ಈ ಮಾತೆಲ್ಲ ಯಾಕೆ ಬರುತ್ತೆ ಅಂತ ಯೋಚನೆ ಮಾಡಿದ್ರೆ ನಮಗೆ ಯಾವಾಗಲೂ ನಾಶ ಹೊಂದಿ ಅಥವಾ ಹುಟ್ಟುವ ನಾಶಗೊಳ್ಳುವ ವಸ್ತುಗಳನ್ನೇ ಕಂಡು ಅಭ್ಯಾಸ. ನಾಶವಾಗದ ಹುಟ್ಟದಿರುವ ವಸ್ತುವನ್ನು ನೋಡಿ ಅಭ್ಯಾಸ ಇಲ್ಲ. ಆ ಅಭ್ಯಾಸವನ್ನ ಶಬ್ದದ ಮೂಲಕ ಮಾಡಿಕೊಡುವ ಪ್ರಯತ್ನವನ್ನ ಪುರಾಣಗಳು ನಮಗೆ ಆಗಾಗ ಮತ್ತೆ 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 ಅನಾದಿ ಕಾರಣ ಅಂತ ದೇವರನ್ನ ನೆನಪಿಸುತ್ತೆ. ಯಾಕೆ ಹಾಗೆ ನೆನಪಿಸುತ್ತೆ ಅಂತಂದ್ರೆ ನಮ್ಮ ದೃಷ್ಟಿ ಎಷ್ಟು ವಿಶಾಲವಾಗುತ್ತೋ ಅಷ್ಟು ದೇವರ ಬಗ್ಗೆ ತಿಳ್ಕೊಳ್ಳಿಕ್ಕೆ ನಮ್ಮ ಮನಸ್ಸು ಎಷ್ಟು ದೃಢವಾಗುತ್ತೆ. ಆ ದೃಢತೆಯನ್ನು ಸಂಪಾದಿಸುವುದಕ್ಕೋಸ್ಕರವಾಗಿಯೇ ಭಗವಂತನನ್ನ ಅನಂತ ಅಂತನ್ನುವ ಕಾರಣವನ್ನ ಹೇಳುವಾಗ ಕಾಲದಿಂದಲೂ ಅನಂತ, ದೇಶದಿಂದಲೂ ಅನಂತ, ಗುಣಗಳಿಂದಲೂ ಅನಂತ ಅನ್ನುವ ಎಚ್ಚರಿಕೆಯನ್ನು ಈ ಕಾರಣಕ್ಕೋಸ್ಕರ ಕೊಡ್ತಾರೆ. ಹಾಗೆ ಕಿಮರ್ಥಮಿಹ ಸಂಪ್ರಾಪ್ತವು, ಯಾಕಾಗಪ್ಪ ಬಂದಿದ್ದೀರಿ ಅಂತ ಜಾಮದಗ್ನಿ ಕೇಳಿದ ತಕ್ಷಣವೇ ಗೋಮಂತಂ ದ್ರಷ್ಟುಮಿಚ್ಛಾವಹ, ನಾವಿಬ್ಬರು ಗೋವಂತವನ್ನ ನೋಡಲು ಬಯಸಿದ್ದೇವೆ. ಅಲ್ಲಿ ನಮಗೆ ಪರ್ವತಕ್ಕೆ ಎತ್ತರಕ್ಕೆ ಹತ್ತಿದಾಗ ಅದೊಂದು ಚಂದವೇ ಚಂದ. ಬೆಟ್ಟದ ಎತ್ತರಕ್ಕೆ ಹೋಗಿ ನೋಡಬೇಕು ಊರನ್ನ. ನಾವು ಕಟ್ಟಿದ ಎಂಥ ದೊಡ್ಡ ಮನೆಯೂ ಕೂಡ ಬೆಂಕಿ ಪಟ್ಟಿಗೆ ಅಷ್ಟೇ ಕಾಣುವುದು. ನಾವೇನೋ ದೊಡ್ಡದು ಅಂತ ಅಂದುಕೊಂಡದ್ದೆಲ್ಲ ಊರು ಸುತ್ತಿ ಮನೆ ಸುತ್ತಿ ಊರವರಿಗೆಲ್ಲ ತೋರಿಸಿದ ಆ ತೋಟ ಮನೆ ಎಲ್ಲವೂ ಇಷ್ಟು ಸಣ್ಣದಾಗಿ ಕಾಣುವ ಹಾಗೆ ನಮ್ಮ ದೃಷ್ಟಿ ಎತ್ತರಕ್ಕೇರಬೇಕು ಅನ್ನುವ ಒಂದು ಸಂದೇಶ ಇರುವ ಹಾಗೆ ಆ ಪರ್ವತವನ್ನ ಹತ್ತಿ ಸಂತೋಷವನ್ನ ಕಾಣಬೇಕು ಅಂತ ಬಂದಿದ್ದೇವೆ ಅಂತ ಹೇಳಿದಾಗ ಪರಶುರಾಮ ಎಚ್ಚರಿಸ್ತಾನೆ. ದಾರಿಯಲ್ಲಿ ಹೋಗುವಾಗ ಒಬ್ಬ ದಡ್ಡ ಸಿಗ್ತಾನೆ ನಿಮಗೆ. ಆ ದಡ್ಡ ನಿಮಗೆ ಅನಿವಾರ್ಯ ಏನು ಮಾಡಿದ್ರು ಹೋಗ್ಲಿಕ್ಕೆ ಬಿಡಲ್ಲ. ಅವನಿಗೆ ಸಾವು ಸಮೀಪಿಸಿದೆ. ಆದ್ರಿಂದಾಗಿ ಅವನನ್ನ ನೀವು ಕೊಂದೇ ಮುಂದೆ ಹೋಗಬೇಕು. ಶೃಗಾಲ ವಾಸುದೇವೇನ ಸಯುವಾಂ ನ ಸಹಿಷ್ಯತಿ, ನಿಮ್ಮನ್ನು ಸಹಿಸಲ್ಲ ಅವನು. ಅವನನ್ನ ಮೆಟ್ಟಿಯೇ ನೀವು ಮುಂದೆ ಹೋಗಬೇಕು ಅಂತ ಹೀಗೆ ಎಚ್ಚರಿಕೊಟ್ಟು ಅವರನ್ನ ಬೀಳ್ಕೊಡ್ತಾನೆ. ಇದಾದ ಬಳಿಕ ಅವರಿಬ್ಬರು ಆ ಪೌಂಡ್ರಕ ವಾಸುದೇವನನ್ನ ಶೃಗಾಲ ವಾಸುದೇವನನ್ನ ಭೇಟಿಯಾಗ್ತಾರೆ. ಭೇಟಿಯಾದಾಗ ಅವನು ಯಥಾ ಪ್ರಕಾರ ಕರ್ವೀರಪುರದ ರಾಜನಾಗಿ ತನ್ನ ಸಾಮರ್ಥ್ಯವನ್ನ ಸೈನ್ಯದ ಜೊತೆಗೆ ಸೇರಿಸಿಕೊಂಡು, ಯಾಕೆಂದ್ರೆ ಅವನಿಗೆ ಜರಾಸಂಧನ ಸಂಪರ್ಕ ಬಹಳ ಇತ್ತು. ಅದರ ಜೊತೆಗೆ ಕೃಷ್ಣನನ್ನ ಕಂಡ್ರೆ ಕೋಪ ಎಲ್ಲದಕ್ಕಿಂತ ಹೆಚ್ಚು. ಯಾಕೆ ಅಂದ್ರೆ ಎಲ್ಲರೂ ವಾಸುದೇವ ಅಂತ ಅವನನ್ನು ಕರೀತಾ ಇದ್ರು. ತಾನು ವಾಸುದೇವ ಆಗಬೇಕು ಅಂತ ಎಲ್ಲರ ಮುಂದೆ ಹೇಳಿಕೊಂಡು ತಿರುಗಾಡ್ತಾ ಇದ್ರು. ಯಾರು ಅವನನ್ನ ಮೆಚ್ಚುತ್ತಾನೆ ಇರಲಿಲ್ಲ. ಅದಕ್ಕೋಸ್ಕರ ಕೋಪದಿಂದ ನಿನ್ನ ಹೆಸರನ್ನ ತೆಗೆದು ಹಾಕು, ಬದುಕಿಸ್ತೇನೆ, ಇಲ್ಲ ಅಂದ್ರೆ ನನ್ನ ಎದುರುಗಡೆ ಯುದ್ಧ ಮಾಡಿ ನಿನ್ನನ್ನು ನೀನು ಉಳಿಸಿಕೋ ಅಂತ ಹೀಗೆ ನೋಡಿ. ಅಲ್ಲಿ ದ್ವೇಷಕ್ಕೆ ಕಾರಣ ಏನಿಲ್ಲ. ಇದು ಯಾಕೆ ಹೀಗಾಯಿತು ಅಂತ ಅನ್ನೋ ಒಂದು ಸಣ್ಣ ಸಂದೇಹ ಬರಬಹುದು. ಪೌಂಡ್ರಕ ವಾಸುದೇವ ಮತ್ತು ಶೃಗಾಲ ವಾಸುದೇವ ಇಬ್ಬರ ತಾಯಿಯರು ಕೂಡ ಅಕ್ಕ ತಂಗಿಯರೇ. ಅದರ ಜೊತೆಗೆ ಅಲ್ಲಿ ಆ ರಾಜರಿಬ್ಬರೂ ಕೂಡ ತಮ್ಮ ಮಕ್ಕಳನ್ನ ಅಂದ್ರೆ ತಮ್ಮ ಹೆಣ್ಣು ಮಕ್ಕಳನ್ನ ವಸುದೇವನಿಗೆ ಕೊಡುವಾಗ ಅದು ಮನೆ ಅಳಿಯ ಅಂತ ಮಾಡಿಕೊಂಡದ್ದು. ಮನೆ ಅಳಿಯ ಅಂದ್ರೆ ಅವ್ರು ಎಲ್ಲಿರುವುದು ಅಂತಲ್ಲ. ನೀನು ಬಂದು ಹೋದ ಮೇಲೆ
ನಮಗೆ ಹೆಣ್ಣು ಮಕ್ಕಳು ಬಿಟ್ಟರು ಗಂಡ ಮಕ್ಕಳು ಇಲ್ಲ ಅವರಿಗೆ. ಗಂಡು ಮಕ್ಕಳು ಇಲ್ಲದೆ ಇದ್ದಾಗ ಪುತ್ರಿಕಾ ಪುತ್ರ ಧರ್ಮ ಅಂತ ಒಂದು ನಿಯಮದಿಂದ ಇವಳಲ್ಲಿ ಪಡೆದ ಮಗುವನ್ನ ನಿನಗೆ ಒಪ್ಪಿಸುವುದಿಲ್ಲ, ಅದು ನನಗೆ ಸಂಬಂಧಪಟ್ಟದ್ದು, ನಾವೇ ಮುಂದೆ ಇವನನ್ನ ರಾಜನನ್ನಾಗಿ ಮಾಡಿಕೊಳ್ತೇನೆ ಅಂತ ಅಲ್ಲೇ ಸಂಬಂಧವನ್ನು ಕಡಿದುಕೊಂಡಿದ್ದಾರೆ. ಅದರ ಜೊತೆಗೆ ಸಹಜವಾಗಿ ಬಂಧನದಲ್ಲಿ ಇದ್ದದ್ರಿಂದಾಗಿ ವಸುದೇವನಿಗೆ ಯಾವತ್ತೂ ಕೂಡ ಹೋಗಿ ಭೇಟಿಯಾಗ್ಲಿಕ್ಕಾಗಿರ್ಲಿಲ್ಲ. ಅವರಿಗೆ ಕೋಪ ಏನು ಅಂದ್ರೆ, ಅಪ್ಪ ಅಂತ ಅನಿಸಿಕೊಂಡವ ಯಾವತ್ತೂ ನಮ್ಮ ಹತ್ರ ಬಂದು ಮಾತನಾಡಲಿಲ್ಲ, ಆದ್ರೆ ಎಲ್ಲ ಪ್ರೀತಿಯನ್ನ ಕೃಷ್ಣನಿಗೆ ಕೊಡುವ ಹಾಗೆ ಮಾಡಿ ಅವನು ವಾಸುದೇವ ಅಂತ ಅನ್ನಿಸುವ ಹಾಗಾಯಿತು ಅಂತ ಒಳಗಿನಿಂದ ಇದ್ದ ಕೋಪವನ್ನ ಈ ರೀತಿ ರಾಜಕೀಯದ ಜೊತೆಗೆ ಬಳಸಿಕೊಂಡು ಅವನ ಮೇಲೆ ಯುದ್ಧ ಸಾರಿದ. ಆದರೆ ಯುದ್ಧ ಕೈ ಸೇರ್ಲಿಲ್ಲ, ಯುದ್ಧದಲ್ಲಿ ಸತ್ತ. ಆ ಬಳಿಕ ಜರಾಸಂಧನ ಮತ್ತೆ ಸೈನ್ಯ ಅವನನ್ನ ಹಿಂಬಾಲಿಸಿದೆ. ಅದು ಎಷ್ಟು ಅಂದ್ರೆ ಮತ್ತೆ 18 ಅಕ್ಷೋಹಿಣಿ ಸೈನ್ಯ ಮತ್ತೆ ಹಿಂದೆ ಬಂದಿದೆ. ಹೀಗೆ 18 ಬಾರಿಯ ಯುದ್ಧಗಳಲ್ಲಿ 18ನೆಯ ಯುದ್ಧಕ್ಕೆ ಸಂಬಂಧಪಟ್ಟಾಗ ಕಾಲಯವನ ತನ್ನ 1 ಅಕ್ಷೋಹಿಣಿ ಸೈನ್ಯವನ್ನ ಹೊತ್ತುಕೊಂಡು ಕೃಷ್ಣನನ್ನ ಹಿಂಬಾಲಿಸಿದ್ದಾನೆ. ಅಂದ್ರೆ ಗೋಮಂತಕ ಪರ್ವತವನ್ನ ಪ್ರವೇಶ ಮಾಡಿ ಅಲ್ಲಿ ಸ್ವಲ್ಪ ಹೊತ್ತು ಇದ್ದು ಮರಳಿ ಬರುವಾಗ ಮಥುರೆಗೆ ಪ್ರವೇಶ ಮಾಡುವಾಗ ತಡೆದು ನಿಲ್ಲಿಸಿ ಕೃಷ್ಣನನ್ನ ಅಟ್ಟಿಸಿಕೊಂಡು ಬಂದಿದ್ದಾನೆ. ಕೃಷ್ಣ ಸೋತವನ ಹಾಗೆ ಅವನಿಂದ ನಾನು ತಪ್ಪಿಸಿಕೊಳ್ಬೇಕು ಅಂತ ಭಾವಿಸುವ ಹಾಗೆ ಓಡ್ತಾ ಇದ್ದಾನೆ. ಓಡುವಾಗ ಒಂದು ಮಾತು ಬರುತ್ತೆ, ಕೃಷ್ಣ ಕೈಗೆ ಸಿಕ್ಕಿದ ಅನ್ನುವ ಹಾಗೆ, ಇನ್ನೇನು ಸಿಕ್ಕಿಬಿಟ್ಟ ಅಂತ ಕೈ ಹಿಡಿಯುವಷ್ಟರೊಳಗೆ ಕೃಷ್ಣ ಮತ್ತೆ ಮುಂದೆ. ಹೀಗೆ ಈಗ ಸಿಗುತ್ತೆ ಈಗ ಸಿಗುತ್ತೆ ಈಗ ಸಿಗುತ್ತೆ ಅನ್ನುವ ಆಸೆಯನ್ನ ಹುಟ್ಟಿಸುವಂತೆ ಬಹಳ ದೂರ ಪ್ರವೇಶ ಮಾಡಿ ಕೃಷ್ಣ ನೇರವಾಗಿ ಗುಹೆಯನ್ನ ಪ್ರವೇಶ ಮಾಡಿದ್ದಾನೆ. ಹಾಗೆ ಪ್ರವೇಶ ಮಾಡುವ ಸಂದರ್ಭದಲ್ಲಿ ತಾನು ತನ್ನ ಮೈಯ ಮೇಲಿದ್ದ ಉತ್ತರೀಯವನ್ನ ಅಲ್ಲೇ ನಿದ್ದೆಯ ಶಬ್ದವನ್ನ ಮಾಡ್ತಾ ಇದ್ದ ಮುಚುಕುಂದನ ಮೈಯ ಮೇಲೆ ಹಾಸಿದ್ದಾನೆ. ಹಾಸಿ ಬಳಿಕ ಮರೆಯಾಗಿ ನಿಂತಿದ್ದಾನೆ. ಕಾಲಯವನ ಬಂದವನೇ ಹೀಗೆ ಅಡಗಿ ಕೂತ ತಕ್ಷಣ ನಾನು ನಿನ್ನನ್ನು ಬಿಡುವವನಲ್ಲ ಅಂತ ಹೇಳಿ ಕಾಲಿನಿಂದ ಜೋರಾಗಿ ಒದ್ದಿದ್ದಾನೆ. ಒದ್ದ ತಕ್ಷಣವೇ ಮುಚುಕುಂದ ಎದ್ದು ಕೂತಿದ್ದಾನೆ. ಕೂತವ ಕಣ್ಣು ಬಿಟ್ಟೊಡನೆ ಎದುರು ಕಂಡ ಯವನನ ದೇಹ ಸುಟ್ಟು ಭಸ್ಮವಾಗಿ ಹೋಗಿದೆ. ಆಗ ಬಹಳ ಸುಂದರವಾದ ಮಾತು ಬರುತ್ತೆ, ಸತಾವತ್ ತಸ್ಯ ರುಷ್ಟಸ್ಯ ದೃಷ್ಟಿಪಾತೇನ ಭಾರತ ದೇಹಜೇನ ಅಗ್ನಿನ ದಗ್ಧ ಭಸ್ಮಸಾತ್ ಅಭವತ್ ಕ್ಷಣಾತ್, ಕ್ಷಣ ಮಾತ್ರದಲ್ಲಿ ದಹಿಸಿ ಹೋಗಿದ್ದಾನೆ. ಇಷ್ಟಾದ ಮೇಲೆ ಎದುರುಗಡೆ ಸುತಾ ಮಹಿಷ್ಯಭವತಃ ಜ್ಞಾತಯಃ ಅಮಾತ್ಯ ಮಂತ್ರಿಣಃ ಪ್ರಜಾಶ್ಚ ತುಲ್ಯಕಾಲೀನಾಃ ನಾಧುನಾ ಸಂತಿ ಕಾಲಿಕಾಃ. ಎದುರುಗಡೆ ಕೃಷ್ಣ ಎದುರುಗಡೆ ಬಂದ ತಕ್ಷಣ ಏನಾಯಿತು ಅಂತ ಅರ್ಥ ಮಾಡಿಕೊಳ್ಳುವಾಗ ಅವನಿಗೆ, ಯಾರು ನೀನು, ನಿನ್ನ ಬಗ್ಗೆ ನಾನು ತಿಳ್ಕೊಳ್ಳಬಹುದಾ ಅಂತ ಕೃಷ್ಣನನ್ನು ಪ್ರಶ್ನೆ ಮಾಡ್ತಾನೆ. ಆಗ ಕೃಷ್ಣ ಕೊಡುವ ಉತ್ತರ ಇದು, ನಿನ್ನ ಪರಂಪರೆ, ಹೆಂಡತಿಯರು, ರಾಜ್ಯ, ಜ್ಞಾತಿಗಳು, ಅಮಾತ್ಯರು ಎಲ್ಲವನ್ನೂ ಕಳೆದುಕೊಂಡು ಎಷ್ಟೋ ವಂಶಗಳು ದಾಟಿ ಹೋಗಿ ಈಗ ಕೃಷ್ಣ ಅನ್ನುವವನ ಕಾಲದಲ್ಲಿ ನೀನಿದ್ದಿ ಅಂತ ಹೀಗೆ ಹೇಳಿದಾಗ ಮುಚುಕುಂದ ಅಂದ್ರೆ ಕೃಷ್ಣ ಅಂತ ಅವನು ಇನ್ನೂ ಹೇಳಲಿಲ್ಲ, ನೀನು ಇಂಥವನು ಅಂತ ಮೊದಲು ಅವನ ಬಗ್ಗೆ ಪರಿಚಯ ಕೊಟ್ಟ. ಆಮೇಲೆ ಕೋ ಭವಾನ್ ಇಹ ಸಂಪ್ರಾಪ್ತ ವಿಪಿನೇ ಗಿರಿಗಹ್ವರೆ ಪದ್ಭ್ಯಾಂ ಪದ್ಮ ಪಲಾಶಾಭ್ಯಾಂ ವಿಚರಸಿ ಉರುಕಂಟಕೆ. ಬರಿಗಾಲಲ್ಲಿ ಓಡಿ ಬಂದಿದ್ದಾನೆ ಕೃಷ್ಣ. ಇಂತಹ ಕಲ್ಲು ಮುಳ್ಳುಗಳಿರುವಂತಹ ದುರ್ಗಮವಾದ ದಾರಿಯಲ್ಲಿ ಓಡಿಕೊಂಡು ಬಂದು ಇಂತಹ ಮೆದುವಾದ ಕಾಲು ನೋಡ್ಲಿಕ್ಕೆ ಎಷ್ಟು ಲಕ್ಷಣವಾಗಿದೆ. ಇಲ್ಲಿ ಯಾರೂ ಬರದೇ ಇರುವ ಜಾಗದಲ್ಲಿಯೂ ಕೂಡ ನೀನು ಬಂದು ನನ್ನನ್ನು ಭೇಟಿಯಾಗಿ ನನ್ನನ್ನ ಸಂತೋಷಪಡಿಸ್ತಾ ಇದ್ದಿ, ಯಾರು ನೀನು ಅಂತ ಕೇಳಿದಾಗ ಕೃಷ್ಣ ಆಗ ತನ್ನ ಬಗ್ಗೆ ಪರಿಚಯ ಕೊಡ್ತಾನೆ. ನನ್ನ ಬಗ್ಗೆ ಹೇಳಿದ್ರೆ ಹೇಳಲಿಕ್ಕೆ ತುಂಬಾ ಇದೆ, ಆದ್ರೂ ನೀನು ಕೇಳಿದ್ದಿ ಅಂತ ಹೇಳ್ತೇನೆ. ಜನ್ಮ ಕರ್ಮಾಭಿಧಾನಾನಿ ಸಂತಿ ಮೇಂಗ ಸಹಸ್ರಶಃ ನ ಶಕ್ಯಂತೆ ಅನುಸಂಖ್ಯಾತುಂ ಅನಂತತ್ವಾತ್ ಮಮಾಪಿಹಿ ಕಶ್ಚಿದ್ ರಜಾಂಸಿ ವಿಮಮೇ ಪಾರ್ಥಿವಾನಿ ಉರುಜನ್ಮಭಿಹಿ ಗುಣಕರ್ಮಾಭಿದಾಯಿನಿ ನಮೇ ಜನ್ಮಾನಿ ಕರಿಹಿಚಿತ್. ಏನು ಅಂತ ಹೇಳಿ, ಎಷ್ಟು ಗುಣಗಳು, ಎಷ್ಟು ಅವತಾರಗಳು, ಎಷ್ಟು ಈ ಭೂಮಿಯಲ್ಲಿ ಬಂದ ನನ್ನ ಸಂಪರ್ಕಗಳನ್ನು ನಿನಗೆ ನೆನಪಿಸ್ಲಿ, ಹೇಳಿದ್ರೂ ಮುಗಿಯುವುದಿಲ್ಲ. ಆದರೆ ಒಂದು ಹೇಳಬಹುದು, ನಾನು ವಸುದೇವನ ಮಗ ಅನ್ನುವುದನ್ನ ಲೋಕ ಒಪ್ಪಿಕೊಂಡಿದೆ. ವದಂತಿ ವಾಸುದೇವೇತಿ ವಸುದೇವ ಸುತಂ ಹಿಮಾಂ ಕಾಲನೇಮಿಹಿ ಹತಃ ಕಂಸಃ ಪ್ರಲಂಬಾದ್ಯಾಶ್ಚ ಸದ್ವಿಷಃ. ಅನೇಕ ರಾಕ್ಷಸರೆಲ್ಲ ನನ್ನ ಕೈಯಿಂದ ಸತ್ತಿದ್ದಾರೆ. ವಸುದೇವನ ಮಗನಾಗಿ ನಾನು ನಿನ್ನ ಮುಂದೆ ನಿಂತಿದ್ದೇನೆ. ಯಾಕಾಗಿ ಬಂದದ್ದು? ಭೂಮೇಹಿ ಭಾರ ಅವತರಣಾಯ ಅಸುರಾಣಾಂ ಕ್ಷಯಾಯ ಚ ಅವತೀರ್ಣೋ ಯದುಕುಲೆ ಗೃಹೇ ಆನಕ ದುಂದುಭೇಹೆ. ಭೂಮಿಯ ಅವತಾರವನ್ನ ಮಾಡಿದ್ದು ಭೂಮಿಯ ಭಾರವನ್ನ ಕಳೆಯುವುದಕ್ಕಾಗಿ,
ಹೀಗೆ ಹೇಳಿ ದೇವತೆಗಳ ಪ್ರಾರ್ಥನೆಗೆ ಅನುಗುಣವಾಗಿ ಬಂದಿದ್ದೇನೆ. ಈಗಲೂ ನಿನ್ನಿಂದ ಉಪಕೃತನಾಗಿದ್ದೇನೆ. ಪ್ರಾರ್ಥಿತ ಪ್ರಚುರಂ ಪೂರ್ವಂ ತ್ವಯಾಹಂ ಭಕ್ತವತ್ಸಲಃ ವರಾನ್ ವೃಣೀಶ್ವರಾಜರ್ಷೆ ಸರ್ವಾನ್ ಕಾಮಾನ್ ದದಾಮಿತೆ. ಈ ಕಥೆ ಬಹಳ ಹಿಂದೆ ನಡೆದದ್ದನ್ನ ಬೇರೆ ಕಡೆ ಪುರಾಣದಲ್ಲೂ ಬರುತ್ತೆ. ದೇವತೆಗಳ ಪರವಾಗಿ ಹೋರಾಡಿ ಎಷ್ಟೋ ವರ್ಷಗಳ ಕಾಲ ಹೆಂಡತಿ, ಮಕ್ಕಳು, ಸೈನಿಕರು, ಅಮಾತ್ಯರು ಎಲ್ಲ ಅಭಿಲಾಷೆಗಳನ್ನು ತೊರೆದು ಯುದ್ಧ ಮಾಡಿ ದೇವತೆಗಳಿಗೆ ಗೆಲುವನ್ನು ತರಿಸಿಕೊಟ್ಟು ಕೊನೆಗೆ ಪೂರ್ತಿ ದೇಹ ಜರ್ಜರಿತವಾಗಿ ವಿಶ್ರಾಂತಿಯನ್ನು ಬಯಸುವನಾಗಿ ದೇವತೆಗಳು ಆ ಕ್ಷಣದಲ್ಲಿ ಕೇಳಿದ್ರು, ನಿನ್ಗೇನು ಬೇಕು ಎಲ್ಲವನ್ನು ಕೊಡ್ತೇವೆ ಅಂತ. ಅವನಿಗೆ ದೇಹದ ಆ ವಿಶ್ರಾಂತಿಯ ಬಯಕೆಯ ತುತ್ತ ತುದಿಯಲ್ಲಿ ಇದ್ದದ್ರಿಂದಾಗಿ ನಿದ್ದೆ ಬೇಕು, ನಿದ್ದೆಯಿಂದ ಯಾರಾದ್ರೂ ಎಬ್ಬಿಸಿದ್ರೆ ಸುಟ್ಟು ಹೋಗ್ಬೇಕು, ಇದು ಬಿಟ್ಟು ಬೇರೆ ಏನು ಬೇಡ ಅಂದ. ದೇವತೆಗಳಿಗೆ ತುಂಬಾ ಬೇಜಾರಾಯಿತು. ಹೋಗಿ ಭಗವಂತನ ಹತ್ರ ಕೇಳಿಕೊಂಡ್ರು, ನಾವು ಬಹಳ ಇಷ್ಟಪಟ್ಟು ಅವನಿಗೆ ಏನಾದ್ರೂ ತುಂಬಾ ಅನುಕೂಲ ಆಗುವ ಸಂಗತಿಯನ್ನ ಕೊಡಬೇಕು ಅಂತ ಯೋಚಿಸಿದ್ವಿ. ಆದ್ರೆ ಅವನು ನಿದ್ದೆಯನ್ನು ಕೇಳಿ ನಿಜವಾದ ನಮ್ಮಿಂದ ಪಡೆಯಬೇಕಾದ ವರವನ್ನು ಪಡೆಯದೆ ಹಾಗೆ ನಿದ್ದೆಯನ್ನೇ ಕೇಳಿ ತನ್ನ ವರವನ್ನು ವ್ಯರ್ಥ ಮಾಡಿಕೊಂಡ ಅಂತ. ದೇವರು ಹೇಳಿದ್ರು, ಹೆದರಬೇಡಿ, ಯಾರಿಗೆ ಯಾವಾಗ ಏನು ಎಷ್ಟು ಕೊಡಬೇಕು ಅನ್ನೋದು ನನಗೆ ಸ್ಪಷ್ಟವಾಗಿ ಗೊತ್ತಿದೆ. ನೀವು ಹೊರಡಿ, ನಾನು ಕೃಷ್ಣಾವತಾರದ ಕಾಲದಲ್ಲಿ ಅವರಿಗೆ ಆ ಮುಚುಕುಂದನಿಗೆ ಏನು ನೀಡಬೇಕು ಅಂತಿದ್ದೇನೋ ಅದನ್ನು ನೀಡ್ತೇನೆ ಅಂತ ಹೇಳಿ ದೇವತೆಗಳನ್ನು ಕಳುಹಿಸಿಕೊಟ್ಟಿದ್ದ. ಆ ನೆನಪು ಅಂದ್ರೆ ನಾವು ಕೃಷ್ಣಾವತಾರ ಅಂತ ಒಂದು ನೆನಪಿಸಿಕೊಂಡಾಗ ಎಷ್ಟು ಕಥೆಗಳ ಹಿಂದೆ ಕೃಷ್ಣಾವತಾರಕ್ಕೆ ಕಾರಣಗಳಿವೆ. ಒಂದು ಕಾರಣಕ್ಕಾಗಿ ಯಾವತ್ತೂ ಭಗವಂತ ಅವತರಿಸುವುದಿಲ್ಲ. ನೂರಾರು, ಸಾವಿರಾರು, ಲಕ್ಷಗಟ್ಟಲೆ ಕಾರಣಗಳನ್ನು ನಾವು ಪಟ್ಟಿ ಮಾಡಬಹುದು. ಅಂದ್ರೆ ದೇವರು ಬರ್ತಾನೆ ಅಂದ್ರೆ ಸುಮ್ಮನೆ, ದೊಡ್ಡವರು ಯಾವಾಗ್ಲೂ ಹಾಗೆ, ಅವರು ಸುಮ್ಮನೆ ಯಾವುದೋ ಒಂದು ಸಣ್ಣ ಕ್ಷುಲ್ಲಕವಾದ ಆಸೆಗೋಸ್ಕರವೋ ಕಾರಣಕ್ಕೋಸ್ಕರವೋ ಒಂದು ಕಡೆ ಪ್ರವೇಶ ಮಾಡುವುದು ಅಂತ ಇಲ್ವೇ ಇಲ್ಲ. ಬಂದ ಒಬ್ಬೊಬ್ಬರು ಅಸುರರು, ದೇವತೆಗಳು, ರಾಕ್ಷಸರು, ಯಾರು ಏನೇನೋ ತಪ್ಪುಗಳಿಂದ ಬಂದವರಿಗೆಲ್ಲ ಉದ್ಧಾರ ಆಗುವುದಕ್ಕೋಸ್ಕರ ಕೃಷ್ಣನ ಅವತಾರ ಆದದ್ದನ್ನ ಮತ್ತೆ ನೆನಪಿಸುವ ಹಾಗೆ ಮುಚುಕುಂದನ ಎದುರುಗಡೆ ಬಂದು ನಿಂತಿದ್ದಾನೆ. ಮಾಂ ಪ್ರಪನ್ನಃ ಜನಃ ಕಶ್ಚಿತ್ ನ ಭೂಯೋ ಅರ್ಹತಿ ಶೋಚಿತುಂ. ನನ್ನ ದರ್ಶನವನ್ನ ಪಡೆದವ ನಾನಾಗಿ ಬಯಸಿ ಒಬ್ಬನಿಗೆ ಕಾಣಿಸಿಕೊಳ್ಳುತ್ತೇನೆ, ಯಮೈವೇಶ ವೃಣತೆ ತೇನ ಲಭ್ಯ ಅನ್ನುವ ಮಾತಿಗೆ ಅನುಗುಣವಾಗಿ ನಾನು ಬಂದು ನಿಂತ ಮೇಲೆ ಮತ್ತೆ ಅವನು ದುಃಖ ಪಡುವುದಕ್ಕೆ ಅವನಿಗೆ ಅರ್ಹತೆ ಇಲ್ಲ. ಮುಚುಕಂದನಿಗೆ ಬಹಳ ಸಂತೋಷ ಆಯಿತು. ಜ್ಞಾತ್ವಾ ನಾರಾಯಣಂ ದೇವಂ ಗರ್ಗವಾಕ್ಯಂ ಅನುಸ್ಮರನ್. ಗರ್ಗ ದೊಡ್ಡ ಋಷಿ, ಅವನು ವಸುತಃ ಈಗ ಯವನ ಅಂತ ಒಬ್ಬ ಬಂದಲ್ವ ಹಿಂದಿನಿಂದ ಅಟ್ಟಿಸಿಕೊಂಡು, ಅವನು ಸ್ವತಃ ಗರ್ಗನ ಮಗನೇ. ಕೃಷ್ಣನನ್ನು ಒಂದು ಕಾಲದಲ್ಲಿ ಬಹಳ ಪ್ರೀತಿಸಿ ದೊಡ್ಡವನು ಅಂತ ತಿಳಿದು ಈ ಹೆಸರು ಈ ಹಿಂದೆಯೇ ಇದ್ದದ್ದು ಅಂತ ನೆನಪಿಸಿ ಅವನಿಗೆ ಹೆಸರಿಟ್ಟವನಾಗಿಯೂ ಯಾವುದೋ ಒಂದು ಸಣ್ಣ ತನ್ನ ವಿವಾಹದ ಪ್ರಸಂಗದಲ್ಲಿ ಆದ ಅವಮರ್ಯಾದೆಗೆ ಕಾರಣ ಯಾದವರು, ಆದರೆ ಯಾದವರಿಗೆ ಬಲ ಬರಲಿಕ್ಕೆ ಕಾರಣ ಕೃಷ್ಣ ಅಂತ ಯೋಚಿಸಿ ಕೃಷ್ಣನ ಮೇಲೆ ನಿರಂತರವಾಗಿ ದ್ವೇಷಿಸಿ ರುದ್ರದೇವರನ್ನ ತಪಸ್ಸು ಮಾಡಿ ಕೃಷ್ಣನನ್ನು ಕೊಲ್ಲುವಂತಹ ಮಗಬೇಕು ಅಂತ ಪ್ರಾರ್ಥಿಸಿದ್ದಕ್ಕೋಸ್ಕರ ಹುಟ್ಟಿದವನು ಈ ಕಾಲಯವನ. ಅಂತಹ ಕಾಲಯವನನ್ನ ಕೊಲ್ಲಿಸಿದ ಕೃಷ್ಣ ಈಗ ಮುಚುಕುಂದನ ಎದುರುಗಡೆ ಬಂದು ನಿಂತಾಗ ಮುಚುಕುಂದ ಹೇಳ್ತಾನೆ, ವಿಮೋಹಿತೋಯಂ ಜನ ಈಶ ಮಾಯಯ ತ್ವದೀಯಯ ತ್ವಾಂನ ಭಜತಿ ಅನರ್ಥದೃಕ್. ಸಂಸಾರದಲ್ಲಿ ಸಿಗುವಂತಹ ಬೇರೆ ಬೇರೆ ತರದ ಸೌಲಭ್ಯಗಳನ್ನ, ಸೌಕರ್ಯಗಳನ್ನ ಒಳ್ಳೆಯದಕ್ಕೆ ಬಳಸಿಕೊಳ್ಳದೆ ಅನರ್ಥಕ್ಕಾಗಿ ಉಪಯೋಗಿಸಿಕೊಂಡು ಪುರುಷಾರ್ಥಗಳನ್ನು ಪಡೆಯುವತ್ತ ಮುಖ ಮಾಡದೆ ವಿಮೋಹಿತೋಯಂ ಜನಃ, ಈ ವ್ಯಕ್ತಿ ಮೋಹಕ್ಕೊಳಗಾಗಿ ಬಿಟ್ವ. ಲಬ್ಧ್ವಾ ಜನಃ ದುರ್ಲಭಮತ್ರ ಮಾನುಷಂ. ವ್ಯಕ್ತಿಯೊಬ್ಬ ಮಾನುಷ ಜನ್ಮ ಸಿಗುವುದೇ ಬಹಳ ಕಷ್ಟ, ಅಂಥದ್ದರಲ್ಲಿ ಸಿಕ್ಕಿದ್ದನ್ನು ಕೂಡ ಕಥಂಚಿತ್ ಅಪಿ ಅಂಗ ಅಯತ್ನತಃ. ನಾವು ಅಪ್ಲಿಕೇಶನ್ ಹಾಕಿ ಇಂಥಿದ್ದದ್ದು ಸಿಗಬೇಕು, ನಾವು ಇಂತಿಂಥ ಪ್ರಯತ್ನವನ್ನು ಮಾಡಿದ್ದೇವೆ ಅಂತ ಅನ್ನುವುದಕ್ಕೋಸ್ಕರ ಮನುಷ್ಯ ಜನ್ಮ ಸಿಗುವುದಲ್ಲ. ಕೆಲವೊಮ್ಮೆ ಬಯಸಿದ್ರೂ ಸಿಗುವುದಿಲ್ಲ, ಬಯಸದೇ ಇದ್ರೂ ಅನಾಯಾಸವಾಗಿ ಭಗವಂತನ ಕರುಣೆಯಿಂದ ಸಿಗುವುದಿದೆ. ಹಾಗೆ ಬಯಸದೇ ಸಿಕ್ಕಿದಂತಹ ಅಪೂರ್ವವಾದ ಈ ಸಂಪತ್ತನ್ನ ಪದಾರವಿಂದಂ ನ ಭಜತಿ ಅಸನ್ಮತಿ. ಬುದ್ಧಿಯನ್ನ ಸರಿಯಾಗಿ ಉಪಯೋಗಿಸಿಕೊಳ್ಳದೆ ಭಗವಂತನ ಪಾದವನ್ನ ಯೋಚಿಸದೆ ಗೃಹಾಂಧಕೂಪೆ ಪಥಿತೋ ಯಥಾ ಪಶು. ಗೃಹಾಂಧಕೂಪೆ, ಮನೆ ಎನ್ನುವಂತಹ ಬಂಧನದಲ್ಲೇ ಸಿಲುಕಿಕೊಂಡು ಹೇಗೆ ಹಸುಗಳನ್ನು ನೀವು ಸ್ವಲ್ಪ ದಿವಸ ಕಟ್ಟಿ ಹಾಕಿ ಅಭ್ಯಾಸ ಮಾಡಿದ ಮೇಲೆ ಕೊಟ್ಟಿಗೆಯಲ್ಲಿ ಬಿಟ್ಟರೂ ಕೂಡ ಅದು ತೋಟಕ್ಕೆ ಹೋಗುವುದಿಲ್ಲ, ಅಲ್ಲೇ ಇರುತ್ತೆ, ನಾನು ಇಲ್ಲೇ ಇರಬೇಕಾದವನು ಅಂತ ಅನ್ನುವ ಭ್ರಮೆಯಲ್ಲಿ ಅಲ್ಲೇ ಇರುತ್ತೆ. ಏನು ಒಂದು ಪರಿಸರದ ಪ್ರಜ್ಞೆ ನೋಡಿ. ಆ ಹೇಳುವಾಗ ದೃಷ್ಟಾಂತದಲ್ಲೂ ನಮಗೆ ಪಕ್ಕ ಅರ್ಥ ಆಗ್ಬೇಕು. ನಾವಿವತ್ತು ಹಸು ಕಟ್ಟಿಲ್ಲ ಆದ್ರೆ ನಮ್ಗೆ ಇದು ಅರ್ಥ ಆಗಿಲ್ಲ.
ವಸ್ತುತಃ ಹಸು ಕಟ್ಟಿ ಅಭ್ಯಾಸ ಇದ್ದವರಿಗೆ ಗೊತ್ತಿರುತ್ತೆ. ಏನೇ ಮಾಡ್ಲಿ ನೀವು ಬಾಗಿಲು ತೆಗೆದಿಟ್ರು ಅದು ಒಂದು ಸರ್ತಿ ಒಳಗೆ ಕೊಟ್ಟಿಗೆಗೆ ಒಂದು ನಿಂತ ಮೇಲೆ ಮತ್ತೆ ಆ ಜಾಗದಿಂದ ಕದಲುದಿಲ್ಲ. ನೀವು ಕುತ್ತಿಗೆ ಹಗ್ಗವನ್ನೇ ಬಿಟ್ಟಿರಿ, ಅಲ್ಲೇ ನಾನು ಇಲ್ಲೇ ಇರಬೇಕಾದದ್ದು ಅಂತ ಅನ್ಕೊಂಡು ಯಾವತ್ತು ಬಿಡುಗಡೆಯನ್ನು ಬಯಸದೇ ಇರುವಂತಹ ಪಶು ಹೇಗೋ ಹಾಗೆ ಈ ಮನೆಯಲ್ಲೇ ಇರಬೇಕಾದವನು, ಈ ಮನೆ ಅಂದ್ರೆ ಮನೆ ಮಾತ್ರ ಅಲ್ಲ, ಈ ದೇಹದಲ್ಲೇ ಇರಬೇಕಾದವನು, ಇಲ್ಲಿ ಸಿಗುವ ಸುಖ ಲಾಭಗಳೇ ನನ್ನ ಬದುಕಿನ ಅತ್ಯಂತ ದೊಡ್ಡ ಆಸ್ತಿ ಅಂತ ಭ್ರಮಿಸಿ ಇಲ್ಲೇ ಓಡಾಡ್ತಾ ಇರ್ತಾನೆ. ಮರ್ತ್ಯಾತ್ಮ ಬುದ್ಧೇ ಸುತದಾರ ಕೋಶೇಶು ಅಸಜ್ಜಮಾನಸ್ಯ ದುರಂತ ಚಿಂತೆಯ ಕಳೇವರೇಸ್ಮಿನ್ ಘಟ ಕುಟ್ಯ ಸನ್ನಿಭೆ ನಿರೂಢಮಾನು ನರದೇವ ಇತ್ಯಹಂ ವೃತಃ ರಥ ಇಭ ಅಶ್ವ ಪದಾತಿ ಅನೇಕಪೈಹಿ ಗಾಂ ಪರ್ಯಟನ್ ತ್ವಾಂ ಅಗಣಯ್ಯ ದುರ್ಮದಃ. ನಿನ್ನನ್ನು ಸರಿಯಾಗಿ ಗಮನಿಸದೆ ನನಗೆ ಸಿಕ್ಕಿರುವಂತಹ ರಥ, ಇಭ, ಅಶ್ವ, ಪದಾತಿ, ಅನೇಕಪೈಹಿ ಅಂದ್ರೆ ಸೈನ್ಯಾಧಿಕಾರಿಗಳು, ಇಂಥದ್ದೇ ಬದುಕಿನಲ್ಲಿ ಸಿಕ್ಕಿದ ದೊಡ್ಡ ಸಂಪತ್ತು ಅಂತ ರಾಜಗರ್ವದಿಂದ ಮೆರೆದು ಊರೂರು ಸುತ್ತಿ ನನ್ನ ಅಧಿಕಾರದ ಚಲಾವಣೆಯ ಸಂದರ್ಭದಲ್ಲಿ ದೇವತೆಗಳಿಗೂ ಸಹಾಯ ಮಾಡಿಬಿಡ್ತೇನೆ ಎನ್ನುವ ಹಾಗೆ ದುರ್ಮದನಾಗಿ ನಡೆದುಕೊಂಡು ಬಿಟ್ಟೆ. ಆತ್ಮಬುದ್ಧಿ, ದೇಹದಲ್ಲೇ ಆತ್ಮ ಅಂತ ಭಾವಿಸಿ, ಈ ದೇಹದಲ್ಲೇ ಎಲ್ಲಾ ಸುಖಗಳು ನೆಲೆಸಿವೆ ಅಂತ ಭಾವಿಸಿ ನನ್ನ ಬದುಕನ್ನ ಹಾಳು ಮಾಡಿಕೊಂಡೆ. ಪ್ರಮತ್ತಂ ಉಚ್ಚೈಹಿ ಇತಿಕೃತ್ಯ ಚಿಂತೆಯ ಪ್ರವೃದ್ಧ ಲೋಭಂ ವಿಷಯೇಷು ಲಾಲಸಂ ತ್ವಾಂ ಅಪ್ರಮತ್ತಃ ಸಹಸಾ ಅಭಿಪದ್ಯಸೆ ಕ್ಷುತ್ ಲೇಲಿಹಾನಃ ಅಹಿರಿವ ಆಕುಹು ಅಂತಕಃ ಆಕುಂ ಅಂತಕಃ. ಇಲಿಯನ್ನ ಹೇಗೆ ನಾಲೆಗೆ ಸದಾ ಸವರುತ್ತಾ ಸರ್ಪ, ಹಾವು ಅನ್ನೋದು ಕಾಯ್ತಾ ತಿನ್ಲಿಕ್ಕೆ ಸಿದ್ಧತೆಯನ್ನು ಮಾಡಿಕೊಂಡಿರುತ್ತೋ ಹಾಗೆ ಅಂತ ಸಂಸಾರದ ನೆರಳಿನಲ್ಲೇ ಅದರಲ್ಲೇ ಸುಖ ಇದೆ ಅಂತ ಭಾವಿಸಿ ಅದರ ಕೆಳಗೆ ಓಡಾಡಿಕೊಂಡು ಸಿಗುವ ಸಂತೋಷವನ್ನೇ ದೊಡ್ಡ ಸಂತೋಷ ಅಂತ ತೃಪ್ತಿ ಪಡೆದೆ ಬದುಕ್ತಾ ಇದ್ದೆ. ಭವಾಪವರ್ಗೌ ಭ್ರಮತೋ ಯದಾ ಭವೇತ್ ಜನಸ್ಯ ತರ್ಹ್ಯಚ್ಯುತ ಸತ್ಸಮಾಗಮಃ ಸತ್ಸಂಗಮೋ ಯರ್ಹಿ ತದೈವ ಸದ್ಗತೌ ಪರಾವರೇಶೇ ತ್ವಯಿ ಜಾಯತೆ ಮತಿಹಿ. ಆದರೆ ಒಂದು ಮಾತು, ದೇವತೆಗಳ ಜೊತೆಗೆ ಸ್ವಲ್ಪ ಓಡಾಡಿದ್ದರ ಫಲವೋ ಏನೋ ಎಂಬ ಹಾಗೆ ನಿನ್ನ ದರ್ಶನ ಇವತ್ತಾಯಿತು ನನಗೆ. ಅವನು ಹೇಳ್ತಾನೆ, ಸತ್ಸಂಗಮೋ ಯರ್ಹಿ ಸದೈವ ಸದ್ಗತವು. ಸತ್ಸಂಗಮ ಆಯಿತು ಅಂತಂದ್ರೆ ಮಾತ್ರ ಅದು ಸದ್ಗತಿಗೆ ಕಟ್ಟಿಟ್ಟ ಬುತ್ತಿ ಎನ್ನುವ ಹಾಗೆ. ನಮಗೆ ಒಳ್ಳೆಯವರು ಸಿಕ್ಕಿದಾಗ ಒಳ್ಳೆಯ ಮಾತು ಹೇಳ್ತಾರೆ ಅಂತಂದಾಗ ಏನೋ ಅವರು ಸಿಕ್ಕಿದ್ರೆ ಸುಮ್ಮನೆ ಬೇಡವಾದ್ದನ್ನೇ ಹೇಳ್ತಾರೆ ಅಂತ ತಲೆ ತಪ್ಪಿಸಿಕೊಂಡು ಓಡಾಡ್ತೇವೆ ನಾವು, ನಮಗೆ ಬುದ್ಧಿವಾದ ಹೇಳ್ತಾರೆ ಅಂತ. ಆದರೆ ನಿಜವಾಗಿ ಶಾಸ್ತ್ರದಲ್ಲಿ ಎಲ್ಲ ಸಾಧನೆಯ ಮೂಲ ಬೇರಿರುವುದು ಎಲ್ಲಿ ಅಂತಂದ್ರೆ ಸಮಾಗಮ, ಸಮಾಗಮದಲ್ಲಿ ಇದೆ. ಅದರಿಂದಾಗಿ ನಿನ್ನಲ್ಲಿ ಮತಿಹಿ ಜಾಯತೆ, ಬುದ್ಧಿಯು ಸ್ವಲ್ಪ ಹತ್ತಿರಕ್ಕೆ ಬಂದು ಸೇರುತ್ತೆ. ಯಹ ಪ್ರಾರ್ಥ್ಯತೆ ಸಾಧುಭಿಹಿ ಏಕಚರ್ಯಯ ವನಂ ವಿವಕ್ಷುದ್ಭಿಹಿ ಅಖಂಡ ಭೂಮಿಪೈಹಿ ನಕಾಮಯೇನ್ಯಂ ತವ ಪಾದ ಸೇವನಾತ್ ಅಕಿಂಚನ ಪ್ರಾರ್ಥ್ಯತಮಾತ್ ವರಂ ವಿಭೋ. ನೀನು ಹೇಳಿದಿ ಏನು ಬೇಕಾದರೂ ಕೇಳು ಕೊಡ್ತೇನೆ ಅಂತ. ನೀನು ಈಗಾಗಲೇ ಕೊಟ್ಟು ಬೇಕಾದಷ್ಟು ಸುಖ ಸಂತೋಷವನ್ನ ನೀಡಿ ಆ ಸುಖವೇ ಪ್ರಧಾನ ಅಂತ ಭಾವಿಸಿ ಪಟ್ಟದ್ದು ಸಾಕು. ಈ ಭೂಮಿಯಲ್ಲೇ ಇಷ್ಟು ಕಾಲ ನಿದ್ದೆಯಲ್ಲಿ ಕಳೆದದ್ದು ಇದಕ್ಕಿಂತ ದೊಡ್ಡ ಅವ್ಯವಸ್ಥೆ ಇದೆಯಾ? ನಿರಂತರ ತಮಸ್ಸಿನ ಗುಣದಲ್ಲೇ ಬದುಕಿ ನನ್ನ ಬದುಕನ್ನ ಮುಕ್ತಾಯ ಮಾಡಿಕೊಂಡೆ. ಈ ಭೂಮಿಯಲ್ಲಿದ್ದಾಗ ಪ್ರತಿ ಕ್ಷಣವೂ ದೊಡ್ಡ ಯುಗ ಇದ್ದ ಹಾಗೆ ಸಾಧನೆಯ ದಾರಿಯಲ್ಲಿ, ಆದ್ರೆ ಅಷ್ಟು ಕ್ಷಣ ನಿದ್ದೆಯಲ್ಲಿ ಹಾಳಾಗೋಯ್ತು ನಂದು. ಅದರಿಂದಾಗಿ ಈಗ ನಾನು ಇನ್ನೇನೋ ಕೇಳ್ತೇನೆ ಅಂತ ಖಂಡಿತ ಯೋಚಿಸುವುದಿಲ್ಲ. ನಕಾಮಯೇ ಅನ್ಯಂ, ಇನ್ನೇನನ್ನೂ ಬಯಸುವುದಿಲ್ಲ. ತವ ಪಾದ ಸೇವನಾತ್ ಅನ್ಯಂ, ನಿನ್ನ ಪಾದ ಸೇವನೆಗಿಂತ ಅನ್ಯವಾದ ಇನ್ನೊಂದು ಯಾವ ಸುಖವನ್ನೂ ನಾನು ಈ ಕ್ಷಣದಲ್ಲಿ ಬಯಸುವುದಿಲ್ಲ. ಆರಾಧ್ಯ ಕಸ್ತ್ವಾಂ ಹ್ಯಪವರ್ಗದಂ ಹರೇ ವೃಣೀತ ಆರ್ಯ ವರಮಾತ್ಮ ಬಂಧನಂ. ಯಾರಾದರೂ ಇಡೀ ಜಗತ್ತಿನ ಸರ್ವ ಅಧಿಕಾರವನ್ನ ಸಂಪಾದಿಸಿದವನ ಕೈಯಲ್ಲಿ ಹೋಗಿ ನನಗೊಂದು ಸಣ್ಣ ಮನೆಯ ಅಧಿಕಾರ ಕೊಡು ಅಂತ ಕೇಳುವುದು ದಡ್ಡತನ ಅಲ್ವಾ? ಅಂಥದ್ದನ್ನು ಕೇಳುವವನು ದಡ್ಡ ಅಂತ ಅನ್ನಿಸ್ತಾನೆ. ನನಗದು ಯಾವುದು ಬೇಡ, ನಿನ್ನ ಪ್ರೀತಿ ಒಂದು ಸಿಕ್ಕಿತು ಅಂತಂದ್ರೆ ಆರಾಧ್ಯ ಕಸ್ತ್ವಾಂ, ಅಪವರ್ಗದವನ್ನೇ ಕೊಡುವವನಿಗೆ, ಅಪವರ್ಗ ಅಂದ್ರೆ ಮೋಕ್ಷವನ್ನೇ ಕೊಡುವವನಿಗೆ ಈ ಲೋಕದ ಸುಖ ಅನ್ನೋದು ಎಷ್ಟರ ಮಟ್ಟಿಗೆ ಸರಿ ಅಂತಾದೀತು. ತಸ್ಮಾತ್ ವಿಸೃಜ್ಯ ಆಶಿಷಃ ಈಶೇ ಸರ್ವಶಃ ರಜಸ್ತಮ ಸತ್ವ ಗುಣಾನುಬಂಧನಾ. ಈ ಸಂಸಾರದ ಪ್ರತಿಯೊಂದು ನಡೆಯೂ ಕೂಡ ಸತ್ವ, ರಜಸ್ಸು, ತಮಸ್ಸು ಅನ್ನುವ ಗುಣಗಳಿಂದ ಬಂಧಿತವಾದದ್ದು. ಅದಿಲ್ಲದೆ ಬದುಕಲಿಕ್ಕೆ ಸಾಧ್ಯ ಇಲ್ಲ, ಅದು ಬೇಕೇ ಬೇಕು. ಆದರೆ ಅದು ಬಂಧಕವಾಗಬಾರ್ದು ಅಂತ ಹೇಳಿದ್ದಿಲ್ಲಿ. ಯಾಕೆಂದ್ರೆ ನಾವೀಗ ಇದ್ದೇವೆ ಅಂದ್ರೆ ಸತ್ವದ, ರಜಸ್ಸು, ತಮಸ್ಸು ಮೂರು ಇದ್ದದ್ರಿಂದಾಗಿ ನಾವೀಗ ಇದ್ದೇವೆ. ಅದಿಲ್ಲದೆಯೂ ಸಾಧ್ಯ ಇಲ್ಲ. ಈಗ ಆಯುರ್ವೇದದಲ್ಲಿ ಹೇಗೆ ವಾತ ಪಿತ್ತ ಕಫ ಅನ್ನೋದು ಒಂದು ವರ್ಗದಲ್ಲಿ ಇರಲೇಬೇಕು. ಸಮದೋಷ ಅಂದ್ರೆ ದೋಷ ಸಮವಾಗಿದ್ರೆ ಆರೋಗ್ಯ ಇರುತ್ತೆ, ಅದು ದೋಷವೇ ಆದ್ರೂ ಇರಬೇಕು.
ಅದಿಲ್ಲದೆ ಬದುಕಲಿಕ್ಕೆ ಸಾಧ್ಯ ಇಲ್ಲ. ಕಫ ಜಾಸ್ತಿ ಆಯಿತು ಅಂದ್ರೂ ಕಷ್ಟ, ವಾತ ಜಾಸ್ತಿ ಆಯಿತು ಅಂದ್ರೂ ಕಷ್ಟ, ಶೀತ ಜಾಸ್ತಿ ಆಯಿತು ಅಂದ್ರೂ ಕಷ್ಟ. ಎಲ್ಲವೂ ಬೇಕು, ಆದರೆ ಯಾವುದು ಅಧಿಕ ಆಗಬಾರ್ದು, ಯಾವುದು ಕಮ್ಮಿ ಆಗಬಾರ್ದು. ಪಿತ್ತ ಕಮ್ಮಿ ಆಯಿತು ಅಂದ್ರೆ ಕಣ್ಣು ಕಾಣೋದೇ ಹೋಗುತ್ತೆ, ತಲೆ ಕೆಲಸನೇ ಮಾಡುವುದಿಲ್ಲ. ಪಿತ್ತ ಜಾಸ್ತಿ ಆಯಿತು ಅಂದ್ರೆ ಇನ್ನೊಬ್ರು ಚೂರು ಮಾತಾಡಿದ ತಕ್ಷಣ ನೆತ್ತಿಗೆ ಇರುತ್ತೆ. ಎರಡೂ ಆಗಬಾರ್ದು, ಕೋಪವೂ ಬರಬಾರದು, ನಮ್ಮ ಅಧೀನದಲ್ಲಿ ಇರುವುದನ್ನು ಕಳ್ಕೊಳ್ಬಾರ್ದು. ಹಾಗಾಗಿ ಸಮದೋಷ ಮಲಕ್ರಿಯ ಅಂತ ಹೇಳುವಾಗ ಮೂರೂ ದೋಷವೇ, ಆದ್ರೂ ಇರಲೇಬೇಕು. ಹಾಗೆ ಸತ್ವರಜಸ್ಸು ತಮಸ್ಸು ಅನ್ನೋದು ಸಾಧನೆಯ ದಾನಿಯ ಕೊನೆಯ ತನಕವೂ ನಮ್ಮ ಹತ್ರ ಇರಲೇಬೇಕು. ಅದಿಲ್ಲದೆ ಈ ದೇಹವೇ ಇರ್ಲಿಕ್ಕೆ ಸಾಧ್ಯ ಇಲ್ಲ. ಆದ್ರೆ ಅದು ಬಂಧಕವಾಗಬಾರ್ದು. ನಿಸ್ತ್ರೈಗುಣ್ಯೋ ಭವಾರ್ಜುನ ಅಂತ ಕೃಷ್ಣ ಹೇಳುವಾಗಲೂ ನಮ್ಗೆ ವೇದಗಳಲ್ಲಿ ಹೇಳುವ ಎಷ್ಟೋ ಮಾತುಗಳು ತ್ರೈವಿಧ್ಯವನ್ನು ಹೇಳಿದಂತೆ ಕಾಣಿಸುತ್ತೆ. ಆದ್ರೆ ಅದು ತ್ರೈವಿಧ್ಯವಾಗಿದ್ದರೂ ಕೂಡ, ಅಂದ್ರೆ ಮೇಲು ನೋಟಕ್ಕೆ ಹಾಗೆ ಕಂಡರೂ ಕೂಡ ಅದರ ಅಂತರಂಗವಾದ ಭಗವಂತನ ಎಚ್ಚರಿಕೆಯನ್ನು ಪಡೆಯುವತ್ತ ನಮ್ಮ ದಾರಿ ಸಾಗಬೇಕು ಅನ್ನುವುದನ್ನ ಎಚ್ಚರಿಸುವ ಹಾಗೆ ಬಹಳ ಸುಂದರವಾಗಿ ಅದು ಬಂಧಕವಾಗದಂತೆ ಆ ಗುಣಗಳು ನಿನ್ನ ಕಡೆಗೆ ಬರುವಂತೆ ಸಾಗಿಸಲಿ. ನಿರಂಜನಂ ನಿರ್ಗುಣಂ ಅದ್ವಯಂ ಪರಂ ತ್ವಾಂ ಜ್ಞಪ್ತಿ ಮಾತ್ರಂ ಪುರುಷಂ ವ್ರಜಾಮಿ ಅಹಂ. ನಿನ್ನನ್ನು ನಾನು, ಎಂತಹ ನಿನ್ನನ್ನು, ನಿರಂಜನಂ ದೋಷವೇ ಇಲ್ಲದ, ನಿರ್ಗುಣಂ ಗುಣಗಳೇ ಇಲ್ಲದ. ಏನ್ರಿ ನಿರ್ಗುಣ ಅಂತ ಹೇಳ್ತೀರಿ? ಹೌದು, ನಮಗೆ ಇರುವಂತಹ ಸತ್ವರಜಸ್ಸು ತಮಸ್ಸುವನ್ನು ಬಾಧಕವಾದ ದೋಷಗಳು ಆತನಲ್ಲಿಲ್ಲ. ಅದರಿಂದಾಗಿ ಅದ್ವಯಂ, ಅವನಿಗೆ ಯಾವತ್ತೂ ಕೂಡ ಎರಡಾಗಿ ಅರ್ಥ ಆಗುವುದಿಲ್ಲವೇ ಇಲ್ಲ. ಅವನಿಗೆ ಸಮಾನನಾದವನಿಲ್ಲ ಅಂತ ಒಂದರ್ಥ. ನಮಗೆ ಎಲ್ಲವೂ ದ್ವಯವೇ, ಒಂದು ಕೇಳುವಾಗ ಇನ್ನೊಂದೇ ಅರ್ಥ ಆಗುದಿಲ್ಲ. ಯಾಕೆಂದ್ರೆ ಯಾವಾಗಲೂ ಒಂದು ಸಮಸ್ಯೆ ಏನು ಅಂದ್ರೆ, ನಮ್ಮ ತಲೆಯಲ್ಲಿ ಏನು ವಿಚಾರ ಈಗ ಓಡ್ತಾ ಇರುತ್ತೋ ಅದಕ್ಕೆ ಎದುರುಗಡೆಯವರ ಮಾತು ಪೂರಕವಾಗುತ್ತೆ. ನಮಗೆ ಎಷ್ಟು ಅರ್ಥ ಆಗಿದೆಯೋ ಅದು ಎದುರುಗಡೆ ಹೇಳಿದವನ ಮಾತಿಗೆ ಪೂರಕವಾಗಿ ಸೇರ್ಕೊಳ್ಳುತ್ತೆ. ನಾವು ಚೆನ್ನಾಗಿ ಅಧ್ಯಯನ ಮಾಡಿದ್ರೆ ಹೆಚ್ಚು ಅರ್ಥ ಆಗಿರುತ್ತೆ. ನಾವು ಏನೂ ಇಲ್ಲದೆ ಖಾಲಿ ತಲೆಯಲ್ಲಿ ಕೂತ್ಕೊಂಡು ಪಕ್ಕದಲ್ಲಿ ಒಟಗುಟ್ಟಿಕೊಂಡೇ ಕೂತು ಕ್ಷಣಕ್ಕೆ ಏನೋ ಒಂದ್ ಎರಡು ಶಬ್ದ ಬೀಳುತ್ತೆ ಅಂತ, ಪುಣ್ಯ ಸಂಪಾದನೆ ಆಗುತ್ತೆ ಅಂತ ಅಷ್ಟೇ ಯೋಚನೆ ಮಾಡ್ತಾ ಕೂತ್ರೆ ಆ ಶಬ್ದ ಹಾಗೆ ಹಾದು ಹೋಗಿ ಕಿವಿ ಹೈವೇ ತರ ಪಕ್ಕದ ಕಿವಿಯಲ್ಲಿ ಹಾದು ಹೋಗ್ಬಿಡುತ್ತೆ. ನಮ್ಮ ಒಳಗೆ ಇಳಿಬೇಕು ಅಂತಂದ್ರೆ ಕೇಳಿದ್ದನ್ನು ಮತ್ತೊಮ್ಮೆ ಒಂದು ಕ್ಷಣ ಯೋಚಿಸಬೇಕು. ಅದಕ್ಕೋಸ್ಕರ ಭಗವಂತ ಅದ್ವಯ ಅಂದ್ರೆ ಎರಡಾಗಿ ಚಿಂತಿಸದೆ ಒಂದನ್ನು ಒಂದು ಅಂತಾನೆ ಗ್ರಹಿಸಿ, ಎರಡನ್ನು ಎರಡೂ ಅಂತಾನೆ ಗ್ರಹಿಸುವ ಹಾಗೆ ಎಚ್ಚರದಲ್ಲಿ ಇರುವಂತಹ ಚಿಂತನೆಯಲ್ಲಿ ಪರಂ ಎಲ್ಲದಕ್ಕಿಂತ ಎತ್ತರದಲ್ಲಿರುವ ತ್ವಾಂ ಪುರುಷಂ ಅಹಂ ವ್ರಜಾಮಿ, ಎಲ್ಲ ಪುರಗಳಲ್ಲೂ ಇರುವ ನಮ್ಮೊಳಗೆ ಇದ್ದು ನಮ್ಮನ್ನ ಸದಾ ಕಾಪಾಡುವಂತಹ ನಿನ್ನನ್ನೇ. ಯಾಕೆಂದ್ರೆ ಇಷ್ಟು ದಿವಸ ಯೋಚನೆ ಮಾಡಿ, ಯುಗಗಳ ಕಾಲ ಈ ದೇಹ ಹಾಗೆ ಮಲಗಿ ಅದರ ಮೇಲೆ ಎಲ್ಲ ಹುತ್ತ ಬೆಳೆದಿದ್ದಾಗಲೂ ದೇಹ ನಾಶ ಆಗದೆ ಜೀವ ಉಸಿರಾಡುತ್ತಾ ಇತ್ತು ಅಂತಂದ್ರೆ ಅದು ಭಗವಂತನ ಕಾರುಣ್ಯ ಅಲ್ಲದೆ ಇನ್ನೇನು. ಸ್ವಲ್ಪ ಹೊತ್ತು ಜೀವ ಇರುವ ಪ್ರಾಣಿಯು ಕೂಡ ಬಿದ್ದಿದ್ರೆ ಇರುವೆಗಳು ಇನ್ನೇನೋ ಪ್ರಾಣಿಗಳು ಅದನ್ನು ಹೊತ್ತುಕೊಂಡು ತಿಂದು ನಾಶ ಮಾಡಿಬಿಡುತ್ತೆ. ಆದ್ರೆ ಯುಗಗಳ ಗಟ್ಟಲೆ ಯಾವುದೋ ಗುಹೆಯಲ್ಲಿ ಎಷ್ಟೋ ಪ್ರಾಣಿಗಳು ವಾಸವಾಗುವ ಜಾಗದಲ್ಲಿ ಕತ್ತಲೆ ಅಂತಂದ ತಕ್ಷಣ ದುಷ್ಟಶಕ್ತಿಗಳು ದುಷ್ಟ ಪ್ರಾಣಿಗಳು ಇದ್ದೇ ಇರ್ತವೆ. ಅಂತ ಗುಹೆಯಲ್ಲೂ ಯುಗಗಳ ಕಾಲ ಈ ದೇಹ ಉಳಿಸಿ ಈಗ ನನ್ನಿಂದ ಒಂದು ಕೆಲಸವನ್ನು ಮಾಡಿಸಿಕೊಂಡು ನನಗೆ ಬೇಕು ಅಂತ ಎದುರುಗಡೆ ಕಂಡು ನೀನು ಪುಣ್ಯ ಮಾಡಿದ್ದಿ, ಪುಣ್ಯದ ಕೆಲಸವನ್ನ ಮಾಡಿದ್ದಿ ಅಂತ ನನ್ನಿಂದ ನೀನೇ ಮಾಡಿಸಿ ಅದಕ್ಕೆ ದರ್ಶನ ಕೊಟ್ಟು ವರ ಕೇಳುವಷ್ಟು ದೊಡ್ಡ ನಿನ್ನ ಕಾರುಣ್ಯಕ್ಕೆ ನಾನು ಇನ್ನೇನು ಹೇಳಬೇಕು ಹೇಳಿ. ಒಬ್ಬ ಕೇಳಿದ ಇಂದ್ರ ಪದವಿ ಬೇಕು ಅಂತ, ಅವನಿಗೆ ನಿದ್ರಾ ಪದವಿ ಸಿಕ್ತು. ಇನ್ನೊಬ್ಬ ಕೇಳಿದ ನಿದ್ರೆ ಬೇಕು ಅಂತ, ತನ್ನ ಸಮುದ್ರವನ್ನೇ ಕೊಟ್ಟ. ಬಾ ನನ್ನೊಟ್ಟಿಗೆ ಇರು ಅಂತ. ಹಾಗಾಗಿ ಕೊಡುವವನಿಗೆ ಏನು ಕೊಡಬೇಕು ಅಂತ ತೀರ್ಮಾನ ಆಗಿ ಹೋದ ಮೇಲೆ ನಾವು ಭಗವಂತನ ಹತ್ರ ನನ್ನ ಬಗ್ಗೆ ಕಾಳಜಿ ಇರಲಿ, ನಾನು ನಿನ್ನ ಬಗ್ಗೆ ಮರೆಯದ ಹಾಗಿರ್ಲಿ. ಎನಗೂ ಆಣೆ ರಂಗ ನಿನಗೂ ಆಣೆ, ನಿನಗೂ ಇಬ್ಬರಿಗೂ ಭಕ್ತರಾಣೆ. ದುಷ್ಟರ ಸಂಘ ಮಾಡುವುದಿಲ್ಲ ಅಂತ ನನ್ನಾಣೆ, ಸಜ್ಜನರ ಸಂಘ ಸೇರಿಸಬೇಕು ಅಂತ ನಿನ್ನಾಣೆ. ಇದು ಎರಡೂ ಕಡೆಯಿಂದ ಇರಬೇಕು. ಯಾವಾಗ ಅಂದ್ರೆ ನಾವು ಆ ಕಡೆ ಹೋದಾಗ ಮಾತ್ರ ದೇವರು ಈ ಕಡೆ ಬರ್ತಾನೆ. ನಾವು ಮುಖ ಮಾಡಿ ನಿಂತ್ರೆ ಮಾತ್ರ ಪ್ರತಿಬಿಂಬ ಕಾಣುತ್ತೆ, ಬೆನ್ ಮಾಡಿ ನಿಂತ್ರೆ ಏನು ಕಾಣಲ್ಲ. ಹಾಗಾಗಿ ದೇವರು ಮುಚುಕುಂದನಿಗೆ ತಾನೇ ಬಂದು ನಿಂತ ಅಂದ್ರೆ ಅವನು ಹಿಂದೆ ಮಾಡಿದ, ಕೃಷ್ಣ ಹೇಳುವ ಮಾತು ತುಂಬಾ ಇದೆ, ನಾನು ಮಧ್ಯದ ಮಾತುಗಳನ್ನು ಬಿಟ್ಟೆ. ನಿನ್ನಂತಹ ಭಕ್ತ ಖಂಡಿತವಾಗಿಯೂ ಭಗವಂತನನ್ನ ದರ್ಶನ ಮಾಡಲಿಕ್ಕೆ ಯೋಗ್ಯ, ಇದರಲ್ಲಿ ನಿನ್ನ ಸಾಹಸವೂ ತುಂಬ ಇದೆ ಅಂತ ದೇವರು ಮತ್ತೆ ಅವನನ್ನು ಹೊಗಳ್ತಾನೆ. ಸಾರ್ವಭೌಮ ಮಹಾರಾಜ ಮತಿಸ್ತೆ ವಿಮಲಾರ್ಜಿತ ವರೈಹಿ ಪ್ರಲೋಭಿತಸ್ಯಾಪಿ ನಕಾಮೈಹಿ ವಿಹಿತಾಯತಃ. ನಾನು ನಿನಗೆ ವರ ಕೇಳಿದ್ದು ಹೀಗೆ ಕೇಳು ಅಂತ. ಏನಾದ್ರೂ ನೀನು ಕೇಳ್ತೀಯಾ ನೋಡೋಣ, ಇಲ್ಲಿಯ ತನಕ ರಾಜ ಪದವಿಯನ್ನು ಆಳಿದವನಿಗೆ ಮತ್ತೊಮ್ಮೆ ಎಲ್ಲಿಯಾದ್ರೂ ಭೂಮಂಡಲದ ಆಳ್ವಿಕೆಯನ್ನ ಪಡೀತೀಯೋ ಅಂತ ಸುಮ್ಮನೆ ಟೆಸ್ಟ್ ಮಾಡ್ಲಿಕ್ಕೋಸ್ಕರ ಕೇಳಿದೆ ಅಂತ. ಈ ಮಾತು ನಮಗೆ ಎಚ್ಚರದ ಮಾತಿದು. ದೇವರು ಎಷ್ಟೋ ಸತ್ಯ ನಾವೇನೋ ಪ್ರಾರ್ಥನೆ ಮಾಡಿದ ತಕ್ಷಣ ಮಗಳಿಗೆ ಮದುವೆ ಆಗ್ಲಿ ಅಂತ ಒಂದು ಸತ್ಯನಾರಾಯಣ ಪೂಜೆ ಮಾಡಿದ ತಕ್ಷಣ ಆಗೋಗುತ್ತೆ. ಆಗೋಯ್ತು ಅಂದ ತಕ್ಷಣ ನೆಕ್ಸ್ಟ್ ಸರ್ತಿ ನಾವು ಏನೇ ಬೇಕು ಅಂದ್ರೆ ಮಾತ್ರ ದೇವರನ್ನು ಪ್ರಾರ್ಥಿಸುವುದು ಅಂತ ಆಗ್ಬಾರದು. ದೇವರು ಕೆಲವೊಮ್ಮೆ ವರ ಕೊಡ್ತಾನೆ. ಕೊಡುವುದರ ಉದ್ದೇಶ ಏನು ಅಂದ್ರೆ
ನಿನ್ನ ಭಕ್ತಿ ಅನ್ನೋದು ಇನ್ನಷ್ಟು ಹೆಚ್ಚಾಗಲಿ, ನಂಬಿಕೆ ಗಟ್ಟಿಯಾಗಲಿ ಅಂತ ಅಷ್ಟೇ ಅರ್ಥ ಹೊರತು ನಿನ್ನ ಲೋಕದ ಯಾವುದೋ ಒಂದು ಆಕಾಂಕ್ಷೆಗಳನ್ನು ಈಡೇರಿಸುವುದಕ್ಕೆ ಅಷ್ಟೇ ಕಾರಣಕ್ಕೋಸ್ಕರ ದೇವರು ಇರುವುದಲ್ಲ. ನಮಗೆ ಏನು ಕಷ್ಟ ಬಂದಾಗ ನೋಡಿಕೊಳ್ಳಿಕ್ಕೆ ಒಬ್ಬ ವ್ಯವಸ್ಥಾಪಕ ಅಂತ ಅಷ್ಟೇ ಅರ್ಥ ಅಲ್ಲ. ನಮ್ಮ ಬದುಕಿನ ಪ್ರತಿ ಹೆಜ್ಜೆಯನ್ನು ರಕ್ಷಿಸುವವನು ಅಂತನ್ನುವ ಎಚ್ಚರಿಕೆಗೋಸ್ಕರ ಆಗಾಗ ಕೆಲವು ಘಟನೆಗಳು ಸರಿ ಹೋಗುವ ಹಾಗೆ ನಾವು ಅಂದುಕೊಂಡ ಹಾಗೆ ನಡೆಯುವಂತಾಗತ್ತೆ. ಅದು ಎಚ್ಚರ ಇರಬೇಕು. ದೇವರೇ ನಮ್ಮ ಮೇಲಿನ ಕರುಣೆಯಿಂದ ಇಷ್ಟೆಲ್ಲ ಮಾಡಿದ್ದಾನೆ ಅಂತ. ಪ್ರಲೋಭಿತೋ ವರೈರ್ಯತ್ ತ್ವಂ ಅಪ್ರಮಾದಾಯ ವಿಧಿಯತ್. ಆದರೂ ನೀನು ಪ್ರಮಾದಕ್ಕೊಳಗಾಗದೆ ಒಳ್ಳೆಯದನ್ನೇ ಕೇಳಿ ನಿಂತಿದ್ದಿ. ಕ್ಷತ್ರ ಧರ್ಮ ಸ್ಥಿತೋ ಜಂತೂನ್ ವಧೀಹಿ ಮೃಗಯಾಧಿವಿಹಿ. ಇಷ್ಟು ಹೇಳಿ ಅವನನ್ನ ಕಳುಹಿಸಿಕೊಡ್ತಾನೆ. ವಿಚರಸ್ವ ಮಹೀಂ ಕಾಮಂ ಮಯ್ಯಾವೇಶಿತ ಮಾನಸಃ. ನೀನು ಇಡೀ ಭೂಮಿಯನ್ನ ಸುತ್ತು ಹಾಕು, ಬೇಕಾದಷ್ಟು ಸಜ್ಜನರ ದರ್ಶನ ಆಗತ್ತೆ, ತೀರ್ಥಕ್ಷೇತ್ರಗಳ ಹಠನ ಆಗತ್ತೆ. ಇಷ್ಟೆಲ್ಲ ಹೇಳಿ ಅವನು ಮುಂದೆ ಹೋಗಿ ತಪಶ್ರದ್ಧಾಯುತೋ ವೀರ ನಿಸ್ಸಂಗೋ ಮುಕ್ತ ಸಂಶ್ರಯ ಸಮಾಧಾಯ ಮನಃಕೃಷ್ಣೆ ಪ್ರಾವಿಶತ್ ಗಂಧಮಾದನಂ. ಗಂಧಮಾದನ ಪರ್ವತವನ್ನ ಸೇರಿ ಭಗವಂತನಲ್ಲಿ ಸದಾ ಮನಸ್ಸಿಟ್ಟುಕೊಂಡು ಅತ್ಯಂತ ತಪಸ್ಸನ್ನ ಶ್ರದ್ಧೆಯಿಂದ ಮಾಡುತ್ತಾ ದೇವರ ವಿಶೇಷವಾದ ಪ್ರೀತಿಯನ್ನು ಸಂಪಾದಿಸಿದ. ಬದರ್ಯಾಶ್ರಮಂ ಆಸಾದ್ಯ ನರನಾರಾಯಣಾಶ್ರಮಂ ಸರ್ವದ್ವಂದ್ವ ಸಹಸ್ ಶಾಂತಃ ತಪಸ ಆರಾಧಯದ್ ಹರಿಂ. ಹರಿಯನ್ನ ಆರಾಧಿಸಿದ. ನರನಾರಾಯಣ ಆಶ್ರಮಕ್ಕೆ ತೆರಳಿ ಮುಂದೆ ಭಗವಂತನನ್ನು ಇನ್ನೂ ಹೆಚ್ಚಾಗಿ ಪ್ರೀತಿಸಿದ ಅಂತ ಹೀಗೆ ಮುಚುಕುಂದನ ಕಥೆಯನ್ನ, ಆ ಪ್ರಾರ್ಥನೆ ಅನ್ನೋದು ಬಹಳ ಪ್ರತಿಯೊಂದು ಶ್ಲೋಕವೂ ಕೂಡ ನಮ್ಮನ್ನೇ ಎಚ್ಚರಿಸಿ ಹೇಳುವಂತಹ ಮಾತಿದೆ. ಹಾಗಾಗಿ ನಮಗೆ ಯಾವಾಗಲೂ ಗೊತ್ತಿರಬೇಕಾದ ಸಂಗತಿ ಏನು ಅಂತಂದ್ರೆ, ದೇವರು ನಾವು ಕೇಳಿದ್ರು ಕೇಳದೇ ಇದ್ರು ನಮ್ಮನ್ನು ಯಾವಾಗಲೂ ನೋಡ್ತಾ ಇರ್ತಾನೆ, ಕಾಪಾಡ್ತಾ ಇರ್ತಾನೆ. ಆ ನಂಬಿಕೆ ಶ್ರದ್ಧೆ ಸದಾ ಇದ್ದಷ್ಟು ನಮಗದು ಅನುಭವಕ್ಕೆ ಬರುತ್ತೆ. ನಾವು ನಂಬದೇ ಇದ್ದಾಗ ಕಾಪಾಡಿದ್ರೂ ಕೂಡ ಅವನು ಕಾಪಾಡಿದ ಅಂತ ಗೊತ್ತಾಗದೆ ಇನ್ಯಾರಿಂದಲೋ ಕಾಪಾಡಲ್ಪಟ್ಟೆ ಅಂತ ಅಂದುಕೊಂಡು ದೇವರಿಂದ ಮತ್ತಷ್ಟು ದೂರ ಆಗ್ತೇವೆ. ಹಾಗೆ ದೂರ ಆಗಬಾರದು ಅನ್ನೋದಕ್ಕೋಸ್ಕರ ಈ ಕಥೆಯನ್ನು ವ್ಯಾಸರು ನಮ್ಮ ಮುಂದೆ ತೆರೆದಿಟ್ರು. ಅಲ್ಲಿಂದ ಮುಂದೆ ಕೃಷ್ಣನಿಗೆ ಒಂದು ಸುದ್ದಿ ಬಂತು. ಪಾಂಡವರು ದ್ರುಪದನನ್ನ ಗೆದ್ದಿದ್ದಾರೆ, ಹೆಡೆಮುರಿ ಕಟ್ಟಿ ದ್ರೋಣನ ಮುಂದೆ ಇರಿಸಿದ್ದಾರೆ ತಮ್ಮ ಗುರುದಕ್ಷಿಣೆ ಅಂತ ಹೇಳಿ. ಆಗ ಪಾಂಡವರನ್ನ ಹೋಗಿ ಅವರನ್ನ ಅಭಿನಂದಿಸಬೇಕು ಅಂತ ಹೇಳಿ ಸ್ವತಃ ಕೃತವರ್ಮನನ್ನ ತಾನೇ ಆಜ್ಞೆ ಮಾಡಿ ಕಳುಹಿಸಿಕೊಟ್ಟಿದ್ದಾನೆ. ಅವರು ಹಸ್ತಿನಾವತಿಗೆ ಬಂದು ಕೃತವರ್ಮ ಅಲ್ಲಿ ಆದ ಘಟನೆಗಳ ಬಗ್ಗೆ ಎಲ್ಲ ವಿಚಾರ ವಿನಿಮಯ ಮಾಡಿಕೊಂಡಿದ್ದಾನೆ. ಅಲ್ಲಿ ಏನೇನು ನಡೆಯಿತು ಅದೆಲ್ಲ ಘಟನೆಯನ್ನು ದ್ವಾರಕೆಗೆ ಮರಳಿ ಬಂದು ಕೃತವರ್ಮ ತಿಳಿಸಿದ್ದಾನೆ. ಆಗ ಪರೀಕ್ಷಿತ್ ರಾಜ ಮತ್ತೆ ಮಧ್ಯದಲ್ಲಿ ಪ್ರಶ್ನೆ ಮಾಡ್ತಾನೆ. ನೀವು ಆಗ ಮಧ್ಯದಲ್ಲಿ ಹೇಳುವಾಗ ಈ ಕಥೆಯನ್ನ ವಸ್ತುತಃ ಪ್ರತಿ ಶ್ಲೋಕ ಬೈ ಶ್ಲೋಕ ನೋಡ್ತಾ ಹೋದಾಗಲೇ ನಮ್ಗೆ ಬಹಳ ಖುಷಿ ಕೊಡೋದು. ಮಧ್ಯದಲ್ಲಿ ಹಾರಿಸೋದು ಅಂದ್ರೆ ಬೇಜಾರಾಗುತ್ತೆ. ಯಾಕೆಂದ್ರೆ ಪ್ರತಿಯೊಂದಕ್ಕೂ ಎಷ್ಟು ಚೆನ್ನಾಗಿ ಸಂಗತಿಗಳನ್ನು ಕೊಡ್ತಾ ಕೊಡ್ತಾ ಕಥೆ ಡೆವಲಪ್ ಆಗುತ್ತೆ ಅನ್ನೋದನ್ನು ಯೋಚನೆ ಮಾಡಿದ್ರೆ, ಇಷ್ಟು ಸುಸಂಬದ್ಧವಾದ ಒಂದು ಕೃತಿಯನ್ನು ನಾವು ಇವತ್ತು ಯಾರು ಕೂಡ ಎಷ್ಟು ಕಷ್ಟಪಟ್ಟರು ಕೂಡ ರಚಿಸ್ಲಿಕ್ಕೆ ಸಾಧ್ಯ ಇಲ್ಲ. ಯಾವಾಗಲೂ ಅಧ್ಯಯನ ಅಂತ ಅನ್ನೋದು ಪ್ರತಿ ಶ್ಲೋಕದಿಂದ ಮುಂದಕ್ಕೆ, ಶ್ಲೋಕದ ಪೂರ್ತಿ ನೂರಾರು ವ್ಯಾಖ್ಯಾನಗಳನ್ನು ನೋಡ್ಬೇಕು. ಆ ಶ್ಲೋಕದ ಪದದ ಅರ್ಥ ಅಷ್ಟನ್ನೇ ಯಥಾವತ್ತಾಗಿ ನೋಡ್ತಾ 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 ಹೋದಾಗ ನಿಜವಾದ ಅಧ್ಯಯನ ಆಗುತ್ತೆ. ಇಲ್ಲ ಅಂದ್ರೆ ಅದೇ ಮಂಗಳ, ಅದೇ ಮುಕ್ತಾಯ, ಬೆಳಗಿನ ಊಟ ಅಂತ ಮುಕ್ತಾಯ ಆಗಿ ಹೋಗುತ್ತೆ ಹೊರತು ಭಾಗವತದ ಸತ್ವ. ನಾನು ಹೋದ ಬಾರಿಯೂ ಕತೆ ಹೇಳುವಾಗ ಇದೆಲ್ಲ ಕತೆ ಹೇಳಿದ್ದೆ, ಆದ್ರೆ ವಿಶೇಷ ಏನು ಹೇಳಲಿಕ್ಕೆ ಆಗುದೇ ಇಲ್ಲ. ಯಾಕೆಂದ್ರೆ ಕೊನೆಗೆ ಏನ್ ಅನ್ಸುತ್ತೆ ಅಂದ್ರೆ ಭಾಗವತ ಹೇಳಿದ್ರು ಅವ್ರು ಯಾವುದೋ 2 ಶ್ಲೋಕ ಹೇಳಿ ಮುಗಿಸಿದ್ರು ಭಾಗವತ ಕತೆ ಹೇಳಿಲ್ಲ ಅಂತ ಆಗ್ಬಿಡುತ್ತೆ. ಅದರಿಂದಾಗಿ ನಾವು ಭಾಗವತ ಓದುವಾಗ ವಿದ್ಯಾವತಾಂ ಭಾಗವತೆ ಪರೀಕ್ಷಾ ಅಂತ ಹೇಳಿದ್ದು ಸುಮ್ಮನೆ ಅಲ್ಲ. ಮತ್ತೆ ಹಾಗೆ ಹೇಳಿ ಎಲ್ಲಾ ಶ್ಲೋಕಗಳು ಕಷ್ಟವೂ ಅಲ್ಲ. ಎಲ್ಲೋ ಕೆಲವೊಂದು ಸರ್ತಿ ಶ್ರುತಿಗೀತದಂತಹ ಮಾತುಗಳು ಬಂದಾಗ ಹೆಚ್ಚು ಆಂತರಂಗಿಕವಾದ ಪ್ರಪಂಚಕ್ಕೆ ಎಳೆದೊಯ್ಯತ್ತೆ ಅಂತ ಬಿಟ್ರೆ, ನಾವು ಲೋಕದ ಕಥೆಯಿಂದಲೇ ದೇವರನ್ನ ನಂಬದವನಿಗೂ ಕೂಡ ಅತ್ಯಂತ ಸಂತೋಷ ಕೊಡುವ ಕಾವ್ಯಮಯವಾದ ದೃಷ್ಟಿಕೋನದಿಂದ ಯೋಚಿಸಿದಾಗ ಅನೇಕ ಮೆಟೀರಿಯಲ್ಗಳು ಸಿಗ್ತವೆ. ಅಲಂಕಾರದ ದೃಷ್ಟಿ ಇರಬಹುದು, ವ್ಯಾಕರಣದ ದೃಷ್ಟಿ ಇರಬಹುದು, ಪದಗಳ ಸೌಷ್ಠವ ಇರಬಹುದು, ಅಥವಾ ಒಂದು ಕಥೆಯಿಂದ ಒಂದು ಕಥೆಗೆ ಸಂಬದ್ಧತೆ ಇರಬಹುದು, ಅಥವಾ ವ್ಯಾಸರು ಆಯಾ ಕಾಲದಲ್ಲಿ ಆದ ಘಟನೆಗಳು ಇತಿಹಾಸದ ದೃಷ್ಟಿಯಿಂದ ಅಲ್ಲಿ ಏನಿತ್ತು, ಯಾವ ವಸ್ತುಗಳನ್ನು ಬಳಸ್ತಾ ಇದ್ರು, ಎಂತಹ ಮಾತನ್ನು ಉಪಯೋಗಿಸ್ತಾ ಇದ್ರು, ಯಾರ ಜೊತೆಗೆ ಎಂತಹ ಸಂಬಂಧದಿಂದ ಇದ್ರು, ಒಬ್ಬ ರಾಜಕಾರಣ ಹೇಗೆ ನಡೆಸಬೇಕು, ಅರ್ಥದ ದೃಷ್ಟಿಯಿಂದ ಲೋಕವನ್ನ ರಾಜಕೀಯ ನಡೆಸುವಾಗ ಹೇಗೆ ನಡೆಸಬೇಕು, ಸಂಬಂಧಗಳನ್ನು ಬೆಳೆಸಿಕೊಳ್ಳುವಾಗ ಉಳಿಸಿಕೊಳ್ಳುವಾಗ ನಮ್ಮ ಮಾತುಗಳು ಎಷ್ಟು ಹಿತವಾಗಿರಬೇಕು, ಎಲ್ಲ ತರದ ನಮ್ಮ ಬದುಕಿನ ಪ್ರತಿ ಹೆಜ್ಜೆಯನ್ನು ಭಾಗವತ ಕ್ಷಣ ಕ್ಷಣಕ್ಕೂ ತೆರೆದುಕೊಡ್ತಾ ಇರುತ್ತೆ. ಹಾಗೆ ಓದುವುದಕ್ಕೆ ಅನಿವಾರ್ಯವಾಗಿ ನಾವು ಒಂದು ಬಹಳ ದೀರ್ಘವಾದ ಸಮಯವನ್ನು ಇಡಬೇಕು.
ಶ್ಲೋಕ ಹೇಳಿದೆವು ಅಂತಂದ್ರೆ ಶ್ಲೋಕದ ಅರ್ಥವನ್ನು ಪ್ರಾರ್ಥನೆಗಳು ಬಂದಾಗಂತೂ ಅದು ಬಿಟ್ಟು ಹೋಗ್ಲಿಕ್ಕೆ ಮನಸ್ಸೇ ಆಗುದಿಲ್ಲ. ಇನ್ನು ಸಹಜವಾದ ಶ್ಲೋಕಗಳು ಬಂದಾಗಲೂ ಎಲ್ಲಿಂದಲೋ ಎಲ್ಲೋ ಇದ್ದವರು ಯಾವಾಗಲೂ ಹೇಗೆ ಭೇಟಿಯಾದ್ರು, ಅವರು ಹೋದದ್ದು ಹೇಗೆ, ರಥದ ವಿಶೇಷತೆ ಏನು, ರಥವನ್ನ ಕೊಂಡೋಗುವಾಗ ಅವ್ರು ಏನ್ ನೋಡ್ತಾ ಇದ್ರು, ಅವ್ರಿಗೆ ನೋಡುವಾಗ ಅದರ ಅಭಿಪ್ರಾಯ ಮನಃಶಾಸ್ತ್ರ ಏನ್ ಹೇಳುತ್ತೆ, ಹೀಗೆ ಪ್ರತಿ ದೃಷ್ಟಿಕೋನವು ವ್ಯಾಸರು ಅಂದ್ರೆ ಕಥೆಗಾರ ವ್ಯಾಸಜ್ಜ ಅಂತ ನಾವು ಕರೆದ್ರೆ ಯಾವ ಕಾರಣಕ್ಕೂ ತಪ್ಪಿಲ್ಲ. ಅದರಲ್ಲಿ ನಾವಿವತ್ತು ಕಳ್ಕೊಳ್ತಾ ಇದ್ದೇವೆ ಕಥೆಗಳನ್ನ. ನಮ್ಗೆ ಕೊನೆಗೆ ಏನು ಅಂದ್ರೆ ಕೃಷ್ಣ ಕಂಸವಧೆ ಮಾಡಿದ ತನಕದ ಕಥೆ, ಕೃಷ್ಣನ ಕಥೆ, ಕೌರವರು ಪಾಂಡವರು ಹೊಡೆದಾಡಿದ್ರು, ಅವರು ಯುದ್ಧದಲ್ಲಿ 18 ಅಕ್ಷೋಹಿಣಿ ನಾಶ ಆಯಿತು ಅಂತಂದ್ರೆ ಪಾಂಡವರ ಕಥೆ ಇಷ್ಟಕ್ಕೆ ನಿಂತು ಹೋಗಿದೆ. ಇದು ನಾವು 1000 ಅಂಶದಲ್ಲಿ ನಾವು 2/3 ಅಂಶದಲ್ಲೇ ನಿಂತು ಹೋಗ್ಬಿಟ್ಟಿದ್ದೇವೆ. ಇನ್ನು 999 ಅಂಶಗಳನ್ನ ಈಗ ಇದ್ದದ್ದರಲ್ಲಿ ಕಳ್ಕೊಂಡದ್ದು ಬಿಡಿ, ಲೆಕ್ಕ ಇಲ್ಲದಷ್ಟು ಕಳ್ಕೊಂಡಿದ್ದೀವಿ. ಆದ್ರೆ ಇದ್ದದ್ದರಲ್ಲೂ ನಾವು ಮತ್ತೆ ಓದುವುದಕ್ಕೆ ಪ್ರಯತ್ನವೇ ಮಾಡುವುದಿಲ್ಲ. ಹಾಗೆ ವೇದವ್ಯಾಸರು ಆ ಕಥೆಯನ್ನು ಹೇಳುವಾಗ ಮತ್ತೆ ಜೋಡಿಸಿ ಹೇಳ್ತಾರೆ. ಅವನು ಹಿಂದಿನಲ್ಲಿ ಮಧ್ಯದಲ್ಲಿ ಮಾತಾಡ್ತಾ ಕೃಷ್ಣನ ಬಗ್ಗೆ ಹೇಳುವಾಗ ಹೇಗೆ ಬಲರಾಮ ರೇವತಿಯ ಜೊತೆಗೆ ಸಂತೋಷ ಪಟ್ಟನೋ ಹಾಗೆ ಅಂತ ಏನೋ ಒಂದು ದೃಷ್ಟಾಂತ ಕೊಟ್ರು. ಪರೀಕ್ಷಿತ ರಾಜ ಬಿಡ್ಲಿಲ್ಲ. ನೀವೇನೋ ಮಧ್ಯದಲ್ಲಿ ಹೇಳಿದ್ರಿ, ಅದು ಅಪೂರ್ಣ ಮಾಡಿ ಹೇಳ್ಬಿಡಿ, ನಂಗೆ ಕತೆ ಹೇಳಿದಾದ್ರೆ ಸುಮ್ಮನೆ ನಾಲಿಗೆಗೆ ಜೇನುತುಪ್ಪ ನೆಕ್ಕಿಸಿ ಮುಂದೆ ಹೋಗ್ಬೇಡಿ, ಪೂರ್ತಿ ಹೇಳಿ ನನಗೆ ಅಂತ ಮತ್ತೆ ರೈವತಕನ ಕಥೆಯನ್ನ ಬಿಡಿಸಿ ಹೇಳಿ, ಆ ವಿವಾಹದ ಕಥೆ ಏನು ಬಿಡಿಸಿ ಹೇಳಿ ಅಂತ ಕೇಳಿದಾಗ ಶುಕಾಚಾರ್ಯರು ಮತ್ತೆ ಕಥೆಯನ್ನ ಜೋಡಿಸ್ತಾರೆ. ತಂದೆ ರೈವತಕ ತನ್ನ ಮಗಳನ್ನ ತುಂಬಾ ಜನ ರಾಜ ಋಷಿಗಳಿಗೆಲ್ಲ ನೋಡುತ್ತಾರೆ, ಇವನಿಗೆ ಮದುವೆ ಮಾಡಿಕೊಡೋಣ, ಇವನಿಗೆ ಮದುವೆ ಮಾಡಿಕೊಡೋಣ, ಹಾಗೆ ಹೀಗೆ ಅಂತ ಬಹಳ ಮಾತುಕತೆ ಆಗುತ್ತೆ. ಎಲ್ಲೂ ಯಾರು ಬಂದವರನ್ನು ನಿರಾಕರಿಸಿ ಕೊನೆಗೆ ಅವನಿಗೆ ಮನಸ್ಸಿಗೆ ಹಿತವಾದ ರಾಜರು ಸಿಗ್ಲಿಲ್ಲ ಅಂತ ಹೇಳಿ ಆಗ ಆ ರಾಜನಿಗೆ ಎಷ್ಟು ಒಂದು ತಪಸ್ಸಿನ ಸಿದ್ಧಿ ಅಂದ್ರೆ, ರಾಜರ್ಷಿಗಳು ಅಂತ ಇದೇ ಕಾರಣಕ್ಕೆ ಹೇಳುವುದು, ಸೀದಾ ಬ್ರಹ್ಮಲೋಕಕ್ಕೆ ಹೋಗಿ ಬ್ರಹ್ಮದೇವರ ಹತ್ರ ಮಾತಾಡಬೇಕು ಅಂತ ಅಪೇಕ್ಷೆ ಪಡ್ತಾರೆ. ಆಗ ಅವ್ರು ಹೇಳ್ತಾರೆ, ಗಂಧರ್ವರ ಒಂದು ಏನೋ ನೃತ್ಯ ಕಾರ್ಯಕ್ರಮ ನಡೀತಾ ಇದೆ, ಒಂದ್ ಸ್ವಲ್ಪ ಕ್ಷಣ ತಡೆದು ಆಮೇಲೆ ಸಿಗ್ತಾರೆ ಅಂತ. ಸರಿ, ಅಲ್ಲಿ ಕಾರ್ಯಕ್ರಮ ಮುಗಿಯುವ ತನಕ ಕಾದು ಮುಗಿಯಿತು. ಹೇಳಿದ್ರು ಹೀಗೆ ಬಂದಿದ್ದಾರೆ ಭೂಲೋಕದಿಂದ ಮಾತಾಡಬೇಕು ಅಂತ. ಹೌದಾ, ಏನು ಅಂತ ಬ್ರಹ್ಮದೇವರು ಕರೆದು ಮಾತಾಡಿಸ್ತಾರೆ. ಮಾತಾಡಿಸಿದಾಗ ತುಂಬಾ ಸುಂದರವಾಗಿದೆ ಆ ಮಾತುಗಳು. ಅವನು ಹೇಳ್ತಾನೆ, ನಾನು ಭೂಲೋಕದಿಂದ ಬಂದಿದ್ದೇನೆ ನಿಮ್ಮನ್ನ ನೋಡಬೇಕು ಅಂತ. ಸಭಾಯಾಂ ಬ್ರಹ್ಮಣಸ್ತತ್ರ ಗಂಧರ್ವೌದು ಹಹೂಹು. ಅವ್ರ ಹೆಸರು ನೋಡಿ, ಅವ್ರನ್ನ ಎಲ್ಲರನ್ನು ನಗಿಸ್ತಾ ಇರ್ತಾರೆ, ಸಂತೋಷ ಪಡಿಸ್ತಾ ಇರ್ತಾರೆ. ಅದರಿಂದಾಗಿ ಅವರಿಗೆ ಹೆಸರೇ ಹಹೂ ಅಂತ. ಹೀಗೆ ಇಬ್ಬರು ಗಂಧರ್ವರು ನೃತ್ಯವನ್ನ ಮಾಡುತ್ತಾ ಮನಸ್ಸಿಗೆ ಆನಂದವನ್ನ ನೀಡಿದ್ದಾರೆ. ತಸ್ಮಿನ್ ಅಗಾಯತಾಂ ಕಾಲೇ ಗ್ರಾಮ ಮೂರ್ಛಾ ವಿಚಕ್ಷಣೌ ರಾಜ ಅತಿಷ್ಠದ್ ಬಹಿಹಿ ಕಿಂಚಿತ್ ತದ್ವಿರಾಮ ಪ್ರತೀಕ್ಷಯ. ಅದು ಮುಕ್ತಾಯ ಆಗಲಿ ಅಂತ ಕಾದ. ಗೀತಾವಸಾನೆ ಪಪ್ರಚ್ಛ, ಗೀತೆ ಮುಗಿದಾಗ ಕೇಳಿದ, ಪ್ರಣಿಪತ್ಯ ಪಿತಾಮಹಂ. ಇದನ್ನ ಸುಮ್ಮನೆ ಹೀಗೆ ಓದ್ತಾ ಹೋದ್ರೆ ನಾವು ಸ್ವಲ್ಪ ಓದಿ ಆದ್ಮೇಲೆ ನಮಗೆ ಸಂಸ್ಕೃತ ಚೂರು ಬರುತ್ತೆ ಅಂತ ಅನ್ಸ್ಲಿಕ್ಕೆ ಶುರುವಾಗುತ್ತೆ. ನಾವು ಮಾತನಾಡ್ಲಿಕ್ಕೆ ಶುರು ಮಾಡೋದು ಅಷ್ಟು ಸಹಜವಾದ ಸಂಸ್ಕೃತ. ಮತ್ತು ನಾವು ಇವತ್ತು ಸರಳ ಮಾಡಬೇಕು ಅಂತ ಹೋಗಿ ಏನೇನೋ ಕೃತ್ ತವತು ಪ್ರತ್ಯಯಗಳನ್ನು ಮಾಡ್ಲಿಕ್ಕೆ ಹೋಗಿ ಏನೋ ಅದ್ರಲ್ಲಿ ಏನು ಸ್ವಾರಸ್ಯ ಇಲ್ಲ ಅಂತ ಅನ್ಸುತ್ತೆ. ಈ ಮಾತುಗಳನ್ನು ಸುಮ್ಮನೆ ಓದ್ತಾ ಹೋಗುದು. ನಿಮ್ಗೆ ಅರ್ಥ ಆಗದೆ ಇದ್ರೂ ತೊಂದರೆ ಇಲ್ಲ. ಒಂದು ಮಾತು ಹೇಳ್ತೇನೆ ನಾನು, ಅರ್ಥ ಆಗದೆ ಇದ್ರೂ ಸಮಾಧಾನದ ಸುಮ್ಮನೆ ಕೂತು ಓದ್ತಾ ಹೋಗ್ತಾ ಇದ್ರೆ ತನ್ನಿಂದ ತಾನೇ ಭಕ್ತಿಯ ರಸ ಕಣ್ಣಲ್ಲಿ ನೀರು ಬಂದೇ ಬರುತ್ತೆ. ನಮ್ಗೆ ಅರ್ಥ ಆಗುವ ಶಬ್ದಗಳು ಇದ್ದಾವಲ್ಲಿ, ಬೇಕಾದಷ್ಟು ಶಬ್ದಗಳಿದ್ದಾವೆ. ಆ ಕಥೆ ಎಲ್ಲೋ ನಮ್ಗೆ ಚೂರು ಗೊತ್ತಿರುತ್ತೆ. ಅದರ ಜೊತೆಗೆ ಸಂಸ್ಕೃತದ ಶಬ್ದಗಳು ಪರಿಚಯ ಆಗ್ತಾ ಹೋಗುತ್ತೆ. ಹಾಗೆಯೇ ನಮಗೆ ನಿಧಾನಕ್ಕೆ ಚೂರು ಅಭ್ಯಾಸ ಮಾಡಿಬಿಟ್ರೆ ನಮ್ಮ ಭಾಷೆ ನಮಗೆ ಸಹಜವಾಗಿ ಬಂದ್ಬಿಡುತ್ತೆ. ನಮ್ಮ ಭಾಷೆ ಅಂತ ನಮಗೆ ಪ್ರೀತಿ ಇದ್ರೆ ಮಾತ್ರ. ಯಾವುದೋ ಪುರೋಹಿತರಿಗಿರ್ಬೇಕಾದ ಭಾಷೆ, ಯಾರೋ ಜ್ಯೋತಿಷಿಗಳು ಇಂದಿಷ್ಟು ಸಾರಿ ಹಾಕಿ ಹೆದರಿಸ್ಲಿಕ್ಕಿರುವ ಭಾಷೆ ಅಂತ ಅಂದುಕೊಂಡ್ರೆ ನಮ್ಗೆ ಯಾವತ್ತೂ ಆ ಭಾಷೆ ಹತ್ತಿರಕ್ಕೆ ಬರುವುದಿಲ್ಲ. ಅದು ಕಲಿಯದೆ ನಾವು ಎಷ್ಟು ಕಳ್ಕೊಳ್ತಾ ಇದ್ದೇವೆ ಅಂತಂದ್ರೆ, ನಾವು ಹೇಳ್ಕೊಳ್ಳಿಕ್ಕೆ ದೊಡ್ಡ ದೊಡ್ಡ ಪೋಸ್ಟ್ಗಳಲ್ಲಿದ್ದೇವೆ ಅಥವಾ ದೊಡ್ಡ ದೊಡ್ಡ ವಿದ್ಯಾಲಯಗಳನ್ನ ತುಂಬಾ ಪದವಿಗಳನ್ನು ಪಡೆದಿದ್ದೇವೆ ಅಂತ ಇರುತ್ತೆ. ಆದ್ರೆ ನಿಜವಾದ ಸತ್ವವನ್ನೇ ದೂರ ಮಾಡಿಕೊಂಡು ಒಬ್ಬರಂತೂ ಹೇಳ್ತಾರೆ, ಎಲ್ಲೋ ಮಾತು ಎಲ್ಲಿಯ ಮಾತು ನೆನಪಿಲ್ಲ, ಅಕಸ್ಮಾತ್ ಈ ದೇಶ ಸಂಸ್ಕೃತವನ್ನು, ಇದು ಯಾರೋ ವಿದೇಶೀಯ ಒಬ್ಬ ಹೇಳುದು ಈ ಮಾತನ್ನ, ಅಕಸ್ಮಾತ್ ಈ ದೇಶದ ಜನ ಸಂಸ್ಕೃತವನ್ನು ಮರೆತರು ಅಂದ್ರೆ ಹುಟ್ಟಿದ ಮಗುವಿಗೆ ತಾಯಿಯ ಎದೆ ಹಾಲು ಕೊಡದೆ ನಾಶ ಮಾಡಿದ ಪಾಪ ಬರುತ್ತೆ. ಆದ್ರೂ ಇವರಿಗೆ ಇನ್ನೂ ಗೊತ್ತಾಗ್ತಾ ಇಲ್ಲ ಅಂತ ಅವನು ಬೇಸರ ಮಾಡ್ಕೊಳ್ತಾನೆ. ಅವನು ಸ್ವತಃ ಸಂಸ್ಕೃತವನ್ನು ಓದ್ಲಿಕ್ಕೆ 15 ವರ್ಷ ಸಮಯ ಹಾಕಿದ್ದಾನೆ. ಉಚ್ಚಾರಣೆನೇ ಬರುವುದಿಲ್ಲ ಪಾಪ ಅವ್ರಿಗೆ. ಅವರು ಸ್ಯಾನ್ಸ್ಕ್ರಿಟ್ ಅಂತಾರೆ, ನಾವು ಹಾಗೆ ಅನ್ನೋದು ಬಿಡಿ, ಅವರಿಗೆ ನಾಲಿಗೆ ಬರದೆ ಅಂತಾರೆ. ನಮ್ಮ ಬಂಧು ಕೂಡ ಹೇಳುದೊಂದು ಸೊಫೆಸ್ಟಿಕೇಟೆಡ್, ನಾವು ದೊಡ್ಡ ಜನಾಂಗದವರು, ಹೆಗಲನ್ನ ಎತ್ತರಕ್ಕೆ ಏರಿಸಿಕೊಂಡು ಮಾತನಾಡೋರು, ನಾವು ಹಾಗೆ ಸ್ಯಾನ್ಸ್ಕ್ರಿಟ್ ಅಂತೇವೆ. ತಪ್ಪಿಯೂ ಸಂಸ್ಕೃತ ಅನ್ನಲ್ಲ ನಾವು. ಯಾಕಂದ್ರೆ ಆ ತಪ್ಪಿ ಒಳ್ಳೆಯ ಶಬ್ದ ಹೇಳಿದ್ರೆ ಪುಣ್ಯ ಬಂದ್ಬಿಟ್ರೆ ಎಲ್ಲಾದ್ರೂ ಹೋಗ್ಬಿಡ್ಬೇಕಲ್ವಾ.
ಏಕಶಬ್ದ ಸುಷ್ಟು ಪ್ರಯುಕ್ತ ಸ್ವರ್ಗೇ ಲೋಕೆ ಕಾಮದುಗ್ಭವತಿ ಅಂತ ಒಂದು ಮಾತು ಹೇಳ್ಬಿಟ್ಟಿದ್ದಾರೆ. ನಮ್ಗೆ ಭಯ, ಎಲ್ಲಾದ್ರೂ ಪುಣ್ಯ ಲೋಕಕ್ಕೆ ಹೋಗಿಬಿಟ್ರೆ ನಮ್ಗೆ ಏನಿದ್ರು ದುಷ್ಟ ರಾಜಕಾರಣದ ಮಧ್ಯದಲ್ಲಿ, ದುಷ್ಟ ಕರ್ಮದ ಮಧ್ಯದಲ್ಲೇ ಓಡಾಡಿಕೊಳ್ಳುವವರ ಮಧ್ಯದಲ್ಲಿ ಬದುಕಿ ಅಭ್ಯಾಸ ಆಗೋದು. ವಿಷಕ್ರಿಮಿನ್ಯಾಯೇನ ಜೀವಾಮ್ಯಹಂ ಅಂತ ಅಭ್ಯಾಸ ಆಗ್ಬಿಟ್ಟಿದೆ. ಅದಾಗದೇ ಇರಬೇಕು ಅಂತಂದ್ರೆ ಸಂಸ್ಕೃತವನ್ನ, ನನ್ನ ಒಂದೇ ಒಂದು ಕಳಕಳಿ, ನಮ್ಗೆ ಈಗ ಓದ್ಲಿಕ್ಕೆ ಆಯ್ತೋ ಬಿಡುತ್ತೋ ಗೊತ್ತಿಲ್ಲ, ನಮ್ಮ ಮಕ್ಕಳಿಗಾದ್ರೂ ಖಂಡಿತ ಸಂಸ್ಕೃತವನ್ನು ನಾವು ಕಲಿಸದೇ ಇದ್ರೆ ನಾವು ಕರ್ತವ್ಯವನ್ನ ಈ ಕ್ರಮದಲ್ಲಿ ಹೀಗೆ ಮುಂದುವರಿಸ್ತಾ ಬರುವಾಗ ನಮ್ಮ ಕರ್ತವ್ಯ ಆಯಿತು. ಅದರ ಜೊತೆಗೆ ನಾವು ಆ ಸಂಸ್ಕೃತ ಜ್ಞಾನವನ್ನ ನೆಕ್ಸ್ಟ್ ಲೀನೇಜಿಗೆ, ಪರಂಪರೆಗೆ ಬಿಟ್ಟು ಕೊಡದೆ ಹೋದ್ರೆ ನಾವು ಇನ್ನೇನೇ ದೊಡ್ಡ ಸಾಧನೆ ಮಾಡಿ, ಎಷ್ಟೋ ತಪಸ್ಸು ಮಾಡಿ, ಎಂಥ ಸೇವೆಯೋ ಮಾಡಿ, ಇನ್ನೇನೋ ದೊಡ್ಡ ಯಾಗ ಕರ್ಮಗಳನ್ನು ಮಾಡಿದ್ರೂ ಈ ಪರಂಪರೆಯನ್ನು ಉಳಿಸ್ಲಿಲ್ಲ ಅನ್ನುವ ಕಾರಣಕ್ಕೆ ಆ ಎಲ್ಲಾ ಪುಣ್ಯವನ್ನು ಕಳ್ಕೊಳ್ತೇವೆ ನಾವು. ಹಾಗೆ ಕಳ್ಕೊಳ್ಬಾರ್ದು ಅಂದ್ರೆ ಆ ಶಾಸ್ತ್ರದ ಪರಂಪರೆಯನ್ನ ಕಿಂಚಿತ್ ಸ್ವಲ್ಪ ಮಟ್ಟಿಗಾದ್ರೂ ನಾವು ಉಳಿಸುವ ಪ್ರಯತ್ನ ಮಾಡಲೇಬೇಕು. ಈ ಎಲ್ಲ ಕಾರ್ಯಕ್ರಮ ಗುರುಗಳೆಲ್ಲ ಹಾಕೊಳ್ಳುವ ಉದ್ದೇಶ ಏನು ಅಂದ್ರೆ, ಇದು ಸುಮ್ಮನೆ ಮೇಲ್ಮೇಲೆ ಚೂರು ಚೂರು ಬಡಿಸುವ ಕಾರ್ಯಕ್ರಮ. ಇದು ಕೇಳಿ ಆಯ್ತು ಅಂತ ತಕ್ಷಣ ನಮಗೆ ಭಾಗವತ ಬಂತು ಅಂತ ಅರ್ಥ ಅಲ್ಲ. ಇದು ಕೇಳಿ ಆದ ತಕ್ಷಣ ನಾವು 18, 20, 30, 40 ಭಾಗವತ ಸಪ್ತಾಹ ಮಾಡಿಸಿದ್ದೇವೆ ಅಥವಾ ಕೇಳಿದ್ದೇವೆ ಅಥವಾ ಏಕಾದಶಿಗಳನ್ನು ಕಳೆದಿದ್ದೇವೆ ಅಂತ ತಕ್ಷಣ ಸಾಧನೆ ಆಗ್ಲೇ ಇಲ್ಲ. ಏನು ಮಾಡಿದ್ರೂ ಶ್ರವಣ ಮಾತ್ರ ಆದದ್ದೀಗ. ಮುಂದೆ ಆಗ್ಲಿಕ್ಕೆ ತುಂಬಾ ಇದೆ, ಮನನ ನಿಧಿಧ್ಯಾಸನ ಅಂತ. ಅದಕ್ಕೆ ತುಂಬಾ ಶ್ರಮ ಬೇಕು. ಅದು ಸ್ವಾಧ್ಯಾಯ ನಾವೇ ಮಾಡಬೇಕು, ಕೂತೇ ಮಾಡಬೇಕು, ದೊಡ್ಡವರ ಹತ್ರ ಕೇಳಿಯೇ ಮಾಡಬೇಕು. ಅದಕ್ಕೆ ಸೇವೆ ಸಹಕಾರಿಯಾಗಿರುತ್ತೆ. ಅದು ಸೇವೆ ಹೀಗಾಗುತ್ತೆ. ಅದರಿಂದಾಗಿ ಇಲ್ಲಿ ಆದ ತಕ್ಷಣ ಎಲ್ಲ ಆಯ್ತು ಅಂತಲ್ಲ. ನಾನು ಇಲ್ಲಿ ಬಂದು ಕೂತಿದ್ದೇನೆ ಅಂದ್ರೆ ನನಗೂ ಇದು ಅಧ್ಯಯನವೇ. ನಾನೆಲ್ಲ ತಿಳ್ಕೊಂಡು ಬಂದು ನಿಮ್ಮ ಮುಂದೆ ಹೇಳ್ತಾ ಇದ್ದೇನೆ. ನನಗೆ ಹೀಗೆ ಒಂದು ಅವಕಾಶ ಸಿಕ್ಕಿದಾಗ ನನಗನ್ಸುತ್ತೆ ಎಂಥದ್ದನ್ನು ಕಳ್ಕೊಳ್ತಾ ಇದ್ದೇವೆ, ಎಂಥದ್ದನ್ನು ನಾವು ಬಿಟ್ಟು ಹೋಗ್ತಾ ಇದ್ದೇವೆ ಅಂತ ಅನ್ನುವ ಆ ಜ್ಞಾನದ ದಾರಿಗೆ ಹೋಗ್ಲಿಕ್ಕೆ ಒಂದು ದೀಪಿಕೆಯಾಗಿ ನಮ್ಗೆ ಇಂಥ ಕಾರ್ಯಕ್ರಮಗಳಿರ್ತವೆ. ದೀಪವೇ ಡೆಸ್ಟಿನೇಷನ್ ಅಲ್ಲ. ದೀಪದ ಮೇಲೆ ಕೂತ್ರೆ ಸುಡುತ್ತಷ್ಟೇ. ನಮ್ಗೆ ದೀಪ ದಾರಿ ತೋರಿಸಿ ಮುಂದೆ ಹೋಗು ಅಂತ ಹೇಳಲಿಕ್ಕೋಸ್ಕರ ಇರುದಂತ. ನಾವೇನ್ ಮಾಡ್ತೇವೆ ಅಂದ್ರೆ ದೀಪ ಸಿಕ್ತು ಅಂತ ಅದರ ಮೇಲೆ ಕೊಡು, ದೀಪವೂ ಆರುತ್ತೆ, ಅಂಡು ಸುಡುತ್ತೆ, ಎರಡೂ ಉಪಯೋಗ ಇಲ್ಲ. ನಮ್ಮ ಪರಿಸ್ಥಿತಿ ಹೀಗಾಗಬಾರದು ಅನ್ನುವ ಕಳಕಳಿಯಿಂದ ಈ ಮಾತು ಹೇಳ್ತಾ ಇದ್ದೇನೆ. ಅಷ್ಟು ಹೇಳುವ ನಂತರ ಸಹ ತಾನ್ ಆಕರ್ಣ್ಯ ನೃಪತೀನ್ ಪ್ರಹಸ್ಯ ಉವಾಚ ರೈವತಂ ಯುಗಾನಿ ಚ ಬಹೂನ್ಯತ್ರ ಗತಾನಿ ತವ ಭೂಪತೆ. ಎಲೈ ಭೂಪತಿಯೇ, ನೀನ್ ಇಲ್ಲಿ ಬಂದು 5 ನಿಮಿಷ ಅಂತ ಕಾದಿಯಲ್ವಾ? ನನ್ನ ಒಂದು ಕ್ಷಣ ಅಂದ್ರೆ ಭೂಲೋಕದಲ್ಲಿ 1,00,000 ವರ್ಷ. ನೀನು ಒಂದು 5 ನಿಮಿಷ ಕಾದದ್ದು ಅಂತ ನೀನು ಅಂದುಕೊಂಡ್ರೆ ಅಲ್ಲಿ ಯುಗ ಪರ್ಯಟನೆಗಳೇ ಆಗಿ ಹೋಗಿವೆ. ಭೂಪತಿಗಳು ಅಂತ ನೀನು ಹೇಳುವ ವಂಶಗಳೇ ನಿರ್ನಾಮ ಆಗಿ ಹೋಗಿದೆ. ಆ ಪರಂಪರೆ, ರಾಜಕಾರಣ, ವಂಶ ಯಾವುದೂ ಅಲ್ಲಿ ಇಲ್ಲ. ಆದ್ರೂ ನೀನು ಇಲ್ಲಿ ಬಂದು ನನ್ನ ಹತ್ರ ಬಂದು ಕೇಳಿದ್ದಿ. ಕ್ಷಣ ಮಾತ್ರಂ ಅವಿಶ್ರಾವ್ಯಂ ಶೃಣ್ವತೋ ಗೀತಮೇತಯೋ ಕ್ವೇದಾನೀಂ ತವತೆ ಭೂಪಾಹ ಸುತಾಯ ಸದೃಶಾವರಾಹ. ನೀನು ಹೇಳಿದ ಯಾವ ಋಷಿಗಳು, ಯಾವ ರಾಜರು, ಯಾವ ವಂಶವೂ ಈಗ ಇಲ್ಲ. ಹಾಗಿದ್ರು ಇದಾನೀಂ ರಾಜಶಾರ್ದೂಲ ಯದು ವಂಶ ವಿವರ್ಧನೌ ವಸುದೇವ ಗೃಹೇ ಜಾತೌ ರಾಮಕೃಷ್ಣಾಹ್ವಯೌ ಪ್ರಭೂ. ನಿಮ್ಗೆ ಅರ್ಥ ಆಯ್ತು. ರಾಮಕೃಷ್ಣರೆಂಬ ಹೆಸರಿನ ಯದುವಂಶದಲ್ಲಿ ಹುಟ್ಟಿದ ರಾಜಶಾರ್ದೂಲ. ರಾಜಶಾರ್ದೂಲ ಅಂದ್ರೆ ರಾಜರಲ್ಲಿ, ರಾಜಕೀಯದಲ್ಲಿ ಅತ್ಯಂತ ಹೆಸರು ಮಾಡಿದ ಸಿಂಹದಂತೆ ಓಡಾಡುತ್ತಿರುವಂತಹ ವಸುದೇವ ಗೃಹದಲ್ಲಿ ಹುಟ್ಟಿದವರಿಬ್ಬರಿದ್ದಾರೆ. ಅಲ್ಲಿಗೆ ಹೋಗಬೇಕು ನೀವು. ತತ್ರ ಸಂಕರ್ಷಣಂ ಅಮೇಯಾಂ ಕನ್ಯಾಂ ಯಚ್ಛಸ್ವ. ಅಲ್ಲಿಗೆ ಸಂಕರ್ಷಣನನ್ನ, ಈ ಸಂಕರ್ಷಣ ಅಂತ ಇದ್ದಾನೆ, ಅವನಿಗೆ ನಿನ್ನ ಈ ಹುಡುಗಿಯನ್ನ ಕರೆದುಕೊಂಡು ಹೋಗಿ ಕೊಡು. ಇತ್ಯುಕ್ತಸ್ತೇನ ಭೂಪಾಲಃ ತಂ ಪ್ರಣಮ್ಯ ಪುರಂಗತಃ. ಸೀದ ಬಂದವನೇ ರಾಮಾಯ ಪ್ರದದೌ ಕನ್ಯಾಂ ರೂಪಿಣಿ ಬಾಹುಶಾಲಿನೇ. ಬಹಳ ಶಕ್ತಿವಂತನಾದ, ತುಂಬ ರೂಪದಲ್ಲಿ ಯಾರಿಗೂ ಸಾಟಿಯಾಗಿ ನಿಲ್ಲದ, ಎಲ್ಲದಕ್ಕಿಂತಲೂ ಮೀರಿ ನಿಲ್ಲುವ ಬಲರಾಮನಿಗೆ ರೇವತಿಯನ್ನು ಮದುವೆ ಮಾಡಿಕೊಟ್ಟ. ನಾನು ಹಿಂದೂ ಒಮ್ಮೆ ಹೇಳಿದ್ದೆ, ಮತ್ತೆ ನೆನಪಿಸ್ತೇನೆ. ನಮ್ಮ ಇವತ್ತಿನ ವಿಜ್ಞಾನದ ದಾರಿಯಲ್ಲಿ ಬಿಟ್ಟು ಹೋಗ್ಲಿಕ್ಕೆ ಮನಸ್ಸಾಗುದಿಲ್ಲ. ಯಾಕೆಂದ್ರೆ ವೇದವ್ಯಾಸರು ಕೊಟ್ಟ ಅಪೂರ್ವ ಸಂಗತಿಗಳನ್ನು ನಾವು ಹೇಳದೆ ಕಥೆ ಮುಗಿಸಿದೆವು ಅಂದ್ರೆ ಮಂಗಳ ಆಗತ್ತಷ್ಟೇ. ಇವತ್ತು ವಿಜ್ಞಾನ ಏನ್ ಹೇಳುತ್ತೆ ಅಂದ್ರೆ, ಭೂಮಿಯ ಕಕ್ಷೆಯಿಂದ ಆ ಕಡೆಗೆ ಹೋದಾಗ ಕಾಲ ಅನ್ನೋದು ಬಹಳ ಬೇರೆ ರೀತಿ, ಇಲ್ಲಿಯ ಕಾಲದ ಸ್ವರೂಪವೇ ಅಲ್ಲ ಅಂತ. ಒಂದು ಸಿನಿಮಾವು ಬಂತು, ಇಂಟರ್ಸ್ಟೆಲ್ಲರ್ ಅಂತ. ಅಂದ್ರೆ ಈ ಭೂಮಿಯ ಕಕ್ಷೆಗಿಂತ ಆ ಕಡೆಗೆ ಬೇರೆ ಗ್ರಹಗಳಿಗೆ ಹೋದಾಗ ಅಲ್ಲಿನ ಕಾಲಮಾನದ ವೇಗ ಅತ್ಯಂತ ಬೇರೆ ಇರುತ್ತೆ. ನಮ್ಮ ಭೂಮಿಯ ಭಾಗದಲ್ಲೇ ನೋಡ್ಲಿಕ್ಕೆ ಬರುತ್ತೆ. ನಾವು ಭೂಮಿಯನ್ನು ಸುತ್ತು ಹಾಕುವಾಗ 24 ಗಂಟೆ ಸುತ್ತಿದೆವು ಅಂದ್ರೆ 23 ಗಂಟೆ ಸುತ್ತಿರ್ತೇವೆ, ಆದ್ರೆ 24 ಗಂಟೆ ಆಗೋಗಿರುತ್ತೆ. 1 ಗಂಟೆ ಎಲ್ಲಿ ಹೋಯ್ತು ಅಂತ ನೀವು ಆ 0 ಡಿಗ್ರಿ ಪ್ರದೇಶದ ಭಾಗಕ್ಕೆ ಬಂದಾಗ ಕಾಲ ಎಲ್ಲಿ ಹೋಯ್ತು ಅಂತ ಗೊತ್ತಾಗಲ್ಲ. ಎಷ್ಟೋ ವಿಜ್ಞಾನಿಗಳು ಇವತ್ತಿಗೂ ಚರ್ಚೆ ಮಾಡ್ತಾನೆ ಇದೆ ಅದರ ಬಗ್ಗೆ, ಆದ್ರೆ ಅವರಿಗೆ ಆ ಸಮಯ ಹೇಗೆ ಹೋಯ್ತು ಅಂತ ಗೊತ್ತಾಗಲ್ಲ.
ಕೊನೆಗೆ ಏನ್ ಮಾಡ್ತಾರೆ ಅಂದ್ರೆ ಅವರು 1 ಗಂಟೆಯನ್ನು ಮುಂದೆ ಮಾಡಿಟ್ಟು ಅದು ವರ್ಷಕ್ಕೊಂದು ಸರ್ತಿ ಯಥಾ ಪ್ರಕಾರ ಹಿಂದೆ ಬೀಳ್ತಾರೋ ಅಥವಾ ಏನಾಗುತ್ತೋ ಹೋದ್ರೆ ಅವ್ರು ಕೊನೆಗೆ ಎಲ್ಲ ಅಡ್ಜಸ್ಟ್ಮೆಂಟ್ 1 ಗಂಟೆ ಮುಂದೆ ಮಾಡುದು ಅಂತ. ಈ ಕಥೆ ಅಂದ್ರೆ ಈ ಸಂಗತಿಯನ್ನು ಈ ಕಥೆ ಹೇಳುತ್ತೆ. ಯೋಚನೆ ಮಾಡಿ, ಅವ್ರು ಇಲ್ಲಿಂದ ಹೊರಟು ಹೋದದ್ದು ಬ್ರಹ್ಮಲೋಕಕ್ಕೆ. ಅಲ್ಲಿ ಹೋದಾಗ ಒಂದೊಂದು ಕ್ಷಣವೂ 1,00,000 ವರ್ಷದಷ್ಟು ಕಾಲ ಕಳೆದು ಹೋಯಿತು ಅಂತಂದ್ರೆ ಇಲ್ಲಿನ ಕಾಲಮಾನ ಬೇರೆ, ಅಲ್ಲಿನ ಕಾಲಮಾನ ಬೇರೆ ಅಂತ ಅರ್ಥ ಅಲ್ವಾ? ಅಂದ್ರೆ ಈ ಮಾತನ್ನ ವೇದವ್ಯಾಸರು ಈ ಕಥೆಯ ಮೂಲಕ ಎಷ್ಟು ಚಂದ ಹೇಳಿದ್ರು. ನಮ್ಗೆ ವಿಜ್ಞಾನಿಗಳು ಏನೋ ಹೇಳ್ಬಿಟ್ಟಿದ್ದಾರೆ ಅಂತ ಅವ್ರು ಬೆಂತಟ್ಟಿ ನಾವು ಅವರನ್ನ ಸನ್ಮಾನಿಸಿ ಹೇಳಿದ್ರು. ವೇದವ್ಯಾಸರು ಭಾಗವತದಲ್ಲಿ ಹೇಳಿದ ನೆನಪೇ ಆಗುದಿಲ್ಲ ನಮ್ಗೆ. ಅದರ ಜೊತೆಗೆ ಇನ್ನೊಂದು ಮಾತು ಮುಂದೆ ಆ ಮದುವೆ ಆಗುವ ಸಂದರ್ಭದಲ್ಲಿ ಹೇಳ್ತಾರೆ. ಏನಾಯ್ತು, ಅವಳು ಬಂದ ತಕ್ಷಣ ಬಲರಾಮ ಏನು ಮಾಡಿದ, ಇದು ಮುಚುಕುಂದನ ಕಥೆಯಲ್ಲೂ ಇತ್ತು, ನಾನು ಹೇಳಲಿಲ್ಲ. ಅವಳು ನೋಡಿದ್ರೆ ಯುಗಾಂತರದವಳು, ಆಕಾಶದಷ್ಟು ಎತ್ತರ ಇದ್ದಾಳೆ. ಇವನು ಈಗ ದ್ವಾಪರ ಯುಗದವನು. ಸರಿ, ಈಕೆಯನ್ನು ಮದುವೆ ಆಗ್ಬೇಕಾದ್ರೆ ಕನಿಷ್ಠ ಪಕ್ಷ ತೀರಾ 1 ಅಡಿ 10 ಅಡಿ ಮದುವೆ ಆಗ್ಬಾರ್ದಲ್ವಾ? ಕನಿಷ್ಠ ಒಂದು 6, 7, 5, 6 ಈ ತರ ಆದ್ರೂ ಇರಬೇಕು. ಏನು ಮಾಡಿದ, ತನ್ನ ಲಾಂಗೂಲವನ್ನ ಹಿಡಿದೆತ್ತಿ ಆಕೆಯ ಭುಜಕ್ಕೆ ಹಿಡಿದು ತನ್ನ ಎತ್ತರಕ್ಕೆ ಸರಿ ಮಾಡಿಕೊಂಡ ಅಂತ ಮಾತು ಬರುತ್ತೆ. ಇದನ್ನು ನಾವು ವಿಜ್ಞಾನ ದೃಷ್ಟಿಯಿಂದ ಯೋಚನೆ ಮಾಡುವಾಗ ಅರ್ಥ ಮಾಡಿಕೊಳ್ಳಿಕ್ಕೆ ಸ್ವಲ್ಪ ಕಷ್ಟ ಇದೆ. ಆದ್ರೆ ಒಂದು ಮಾತು ಗೊತ್ತಾಗುವುದೇನೆಂದ್ರೆ, ಯುಗ ಕಳೆದಾಗ ಆ ದೇಹದ ಎತ್ತರ ಎಷ್ಟು ಎತ್ತರ ಇತ್ತು ಅಂತ. ಮುಚುಕುಂದ ಕೂಡ ಕೂತಾಗ ಅವನು ನಿಂತಷ್ಟು ಎತ್ತರ ಇದ್ದ ಅಂತ. ಕಾಲಯವನೇ ಬಹಳ ಎತ್ತರದವನು, ಸೌತ್ ಆಫ್ರಿಕಾದವನು. ಅವನ ಕಣ್ಣಲ್ಲಿ ಗುಡ್ಡೆ ಬಿಟ್ಟು ಪಕ್ಕದ್ದು ಬಿಳಿ ಬಿಟ್ರೆ ಇನ್ನೇನು ಬಿಳಿ ಇರಲಿಲ್ಲ ಅಂತ ಹೇಳ್ತಾರೆ. ಅಂದ್ರೆ ಅಂತಹ ಗುಂಗುರು ಕೂದಲಿನ ಉದ್ದ ಕೈಯ ಮೈ ಕಪ್ಪಿರುವ ಆ ಅತ್ಯಂತ ಆಜಾನುಬಾಹುವಾದಂತಹ ಯವನ ನಿಂತಾಗ ಇಷ್ಟು ಆಕಾಶಕ್ಕೆ ಎತ್ತರ ಇದ್ದವನು, ಮುಚುಕುಂದ ಕೂತಾಗ ಅಷ್ಟೇ ಎತ್ತರದಲ್ಲಿದ್ದ ಅಂತ. ಅವನು ಯುಗಾಂತರದವನೇ. ಅಂದ್ರೆ ನಮ್ಮ ಹಿರಿಯರು, ನಾವು ಯೋಚನೆ ಮಾಡ್ತೇವೆ, ನಮ್ಗೆ ಇಲ್ಲೇ ಗೊತ್ತಿದೆ, ಒಂದು 20-50 ವರ್ಷದ ಹಿಂದಿನವರ ಆ ಆಳೆತ್ತರದ ದೇಹ ಇವತ್ತು ನಮ್ಮಲ್ಲಿ ನಿಧಾನಕ್ಕೆ ಕಮ್ಮಿ ಆಗ್ತಾ ಇದೆ. ಕಾಲ ಹೋದಾಗೆ ದೇಹದ ಆಯುಷ್ಯವೂ ಕಮ್ಮಿ ಆಗಿದೆ, ದೇಹದ ಎತ್ತರವೂ ಕಮ್ಮಿ ಆಗ್ತಾ ಬರ್ತದೆ, ನಮ್ಮ ಮನಸ್ಸೂ ಕುಬ್ಜ ಆಗ್ತಾ ಇದೆ, ದೇಹವೂ ಕುಬ್ಜ ಆಗ್ತಾ ಇದೆ. ಅಂದ್ರೆ ಇದು ಕಾಲಾಂತರದಲ್ಲಿ ನಡೀತಾ ಇರುವ ವ್ಯತ್ಯಾಸವನ್ನ ಗುರುತಿಸುವುದನ್ನ ಪುರಾಣಗಳು ನಮಗೆ ಹೇಳ್ತಾನೆ ಎಚ್ಚರಿಕೆ ಕೊಡ್ತಾ ಇರುತ್ತೆ. ದೇಹ ಕುಬ್ಜ ಆದ್ರೂ ಸರಿ, ಬುದ್ಧಿ ಕುಬ್ಜ ಆಗ್ಬಾರ್ದು. ಅಂತಹ ಒಂದು ಸುಂದರವಾದ ಕಥೆಯನ್ನು ಹೇಳುವ ಮೂಲಕ ರೇವತಿಯ ವಿವಾಹವನ್ನ ನಿರೂಪಿಸಿದ್ರು. ಅದರ ಜೊತೆಗೆ ಅವನು ಹೇಳಬೇಕಾದ್ರೆ ಕುತೂಹಲ ಹುಟ್ಟಿಸುವ ಕ್ರಮ ಬಹಳ ಚಂದ. ಈ ಕಥೆ ಹೇಳುವಾಗ ತಾಂ ಆದಿಯುಗ ಸಂಭೂತಾಂ ದೀರ್ಘದೇಹಾಂ ಮಹಾಭುಜಃ ಆಕರ್ಷ್ಯ ಲಾಂಗಲೇನಾಂಸೆ ಸವಾಂ ಚಕ್ರೆ ಹಲಾಯುಧ ಭವಾನ್ ಅಪಿ ಗೋವಿಂದಂ ಉಪಯೇಮೆ ಕುರುದ್ವಃ ವೈದರ್ಭೀಂ ಭೀಷ್ಮಕ ಸುತಾಂ ಇಂದಿರಾಂ ಶಾಂ ಸ್ವಯಂವರೇ. ಇಷ್ಟು ಹೇಳಿ ಕತೆ ನಿಲ್ಲಿಸ್ಬಿಡ್ತಾನೆ. ಅದೇ ಕಾಲಕ್ಕೆ ರುಕ್ಮಿಣಿಯು ಕೂಡ, ಭೀಷ್ಮಕನ ಮಗಳಾದಂತಹ ರುಕ್ಮಿಣಿಯು ಕೂಡ ಕೃಷ್ಣನನ್ನು ಮದುವೆ ಆದಳು. ಇವನಿಗೆ ನೀವು ಬರೀ ಯಾವಾಗ್ಲೂ ಒಂದು ಕಥೆಯಲ್ಲೇ ನಿಲ್ಲಿಸ್ತೀರಲ್ಲ, ಒಂದು ಲೈನಲ್ಲೇ ನಿಲ್ಲಿಸ, ಮತ್ತೆ ಬಿಡಿಸಿ ಹೇಳಿ. ಭಗವಾನ್ ಭೀಷ್ಮಕ ಸುತಾಂ ರುಕ್ಮಿಣೀಂ ರುಚಿರಾನನಾಂ ರಾಕ್ಷಸೇನ ವಿವಾಹೇನ ಉಪಯೇಮೆ ಇತಿ ಶ್ರುತಂ. ನೀವು ಬರೀ ಅರ್ಥ ಹೇಳಿದ್ರಿ, ರಾಕ್ಷಸ ವಿವಾಹ ಆದ ಕೃಷ್ಣ ಅಂತ. ಈ ಭಾಗ ಅಂತೂ ಪ್ರತಿ ಶ್ಲೋಕ ಓದಿದ್ರೆ ಕ್ಷಣಕ್ಕೂ ಇನ್ನೇನಾಗುತ್ತೆ ಅಂತ ಒಂದು ಕುತೂಹಲ ಹುಟ್ಟಿಸುವ, ಪ್ರತಿ ಘಟನೆಯನ್ನು ನೆನಪಿಸುವ. ಇವತ್ತು ನಮಗೆ ಸಿನಿಮಾದಲ್ಲಿ ಪ್ರತಿ ಕ್ಷಣಕ್ಕೂ ರೋಚಕತೆ ಅಂತ ಅನ್ನೋದನ್ನೇ ಏನಾದ್ರೂ ನಾವು ನೋಡ್ತಿದ್ರೆ, ಈ ಕಥೆಯ ಮುಂದೆ ಇವತ್ತಿನ ಸಿನಿಮಾದ ರೋಚಕತೆ ಏನೂ ಅಲ್ಲ. ಅಷ್ಟು ಚೆನ್ನಾಗಿ ಆ ವೇದವ್ಯಾಸರು ಕಣ್ಣಿಗೆ ಕಟ್ಟುವ ಹಾಗೆ ಆ ಘಟನೆಯನ್ನ ಕಣ್ಣ ಮುಂದೆ ನಿಲ್ಲಿಸ್ತಾರೆ. ಅವಳು ಕೃಷ್ಣನಿಗೆ ಪತ್ರ ಬರೀತಾಳೆ. ಕಾರಣ ಏನು ಅಂದ್ರೆ, ಜರಾಸಂಧಾದಿಗಳು ಎಲ್ಲ ಸೇರಿಕೊಂಡು ಶಿಶುಪಾಲನಿಗೆ ಮದುವೆ ಮಾಡಬೇಕು ಈಕೆಯನ್ನ ಅಂತ. ಈ ಹಿಂದೆ ಒಮ್ಮೆ ನೆನಪಿಸಿದ್ದಾರೆ. ಅಲ್ಲಿ ಇಂದ್ರ ರಾಜರ ಸಭೆಯಾದ ಸಂದರ್ಭದಲ್ಲಿ ಕೃಷ್ಣನಿಗೇ ಮದುವೆ ಮಾಡಿ ಕೊಡಬೇಕು ಅಂತ ಹೇಳಿಸಿದ್ದ. ಜೊತೆಗೆ ಭಗವಂತನು ವಿಶ್ವರೂಪವನ್ನು ತೋರಿಸಿ ಆದ ಮೇಲೂ ಮಗನ ಮೇಲಿನ ಒಂದು ಪ್ರೀತಿಯಿಂದ ಭೀಷ್ಮಕ ರುಗ್ಮಿಯನ್ನು ಎದುರು ಹಾಕಿಕೊಳ್ಳಿಕ್ಕಾಗದೆ ಸುಮ್ಮನಾಗಿ ಬಿಟ್ಟ. ಕೊನೆಗೆ ಅವಳಿಗೆ ಅನ್ನಿಸ್ತು, ಇದು ಒಂದೇ ದಾರಿ, ನಾನೇ ಏನಾದ್ರೂ ಮಾಡಬೇಕು ಅಂತ ಯೋಚನೆ ಮಾಡಿ ಪತ್ರವನ್ನು ಬರೆದಿದ್ದಾಳೆ. ಒಬ್ಬ ಬ್ರಾಹ್ಮಣನನ್ನು ಕರೆಸಿ ಆ ಮೂಲಕ ಕಳುಹಿಸಿ ಕೊಟ್ಟಿದ್ದಾಳೆ. ಆ ಪತ್ರವನ್ನ ಕೃಷ್ಣನ ಎದುರುಗಡೆ ತಂದು ಅವನು ಕೊಡ್ತಾನೆ. ತದಾದಾಯ ಜಗನ್ನಾಥಃ ಸ್ಮಿತ ಸುಂದರ ಲೋಚನಃ ವಾಚಯಾಮಾಸ ಧರ್ಮಾತ್ಮ ಸಾದರಂ ಸ್ಪೃಹಯನ್ನಿವ. ಆ ಮಧ್ಯದ ನಾನು ಇದು ಅಲ್ಲಿ ಬಂದ ತಕ್ಷಣ ಹೇಗೆ ಅವನನ್ನ ಬರಮಾಡಿಕೊಂಡಾಗ ನಿಮ್ಮ ಆಯಾಸ ಎಲ್ಲ ಪರಿಹಾರ ಆದ್ಮೇಲೆ ಹೇಳಿ, ನಾನೇನು ನಿಮ್ಮನ್ನು ಒತ್ತಾಯ ಮಾಡೋದು, ನೀವೇನೋ ಹೇಳಿಕ್ ಬಂದಿದ್ದೀರಿ, ನಿಮ್ಗೆ ಈಗಲೇ ಹೇಳಬೇಕು ಅಂತಿದ್ರೆ ಈಗಲೇ ಹೇಳಿ, ಇಲ್ಲ ನಿಮ್ಗೆ ಸ್ವಲ್ಪ ಸುಸ್ತಾಗಿದೆ ವಿಶ್ರಾಂತಿ ತಗೊಳ್ಬೇಕು ಅಂತಿದ್ರೆ ನಾನು ಹೊರಗೆ ಕಾಯ್ತಾ ಇರ್ತೇನೆ, ನೀವು ವಿಶ್ರಾಂತಿ ತಗೊಂಡು ಆಮೇಲೆ ಬಂದೆ ಹೇಳಿ ಅಂತ. ಹೀಗೆ ಕೃಷ್ಣ ಆ ಬಂದ ಬ್ರಾಹ್ಮಣನನ್ನು ಎಷ್ಟು ಪ್ರೀತಿಯಿಂದ ಮಾತಾಡಿಸ್ತಾನೆ ಅಂದ್ರೆ ಅವನು ಕಣ್ಣೀರು ಹಾಕ್ಬಿಡ್ತಾನೆ. ಅಯ್ಯೋ, ನೀನು ಒಂದು ದೇಶವನ್ನ ನಡೆಸುವಷ್ಟು ತಾಕತ್ತಿರುವ ದೊಡ್ಡವನ್ನ ನನ್ನ ಹತ್ರ ಒಬ್ಬನ ಹತ್ರ ಹೀಗೆ ನಡ್ಕೊಳ್ಳೋದ? ಇಲ್ಲಪ್ಪ, ಬ್ರಾಹ್ಮಣರು ಅಂದ್ರೆ ಅವರಲ್ಲಿ ಸದಾ ಗಾಯತ್ರಿ ಇತ್ಯಾದಿ ಜಪಗಳ ಮೂಲಕ ಭಗವಂತ ಸದಾ ನೆಲೆಸಿರ್ತಾನೆ.
ಅಂಥವರನ್ನು ನಾವು ಕಾಯಿಸುವುದು ಅಥವಾ ಅವರನ್ನ ಈ ಕ್ಷಣದಲ್ಲಿ ಒತ್ತಾಯ ಮಾಡಿ ಇಂಥ ಕೆಲಸ ಮಾಡು ಅಂತ ಹೇಳುವುದು ಮಾಡಬಾರದು ಅಂತ ಬಹಳ ದೀರ್ಘವಾದ ಅನೇಕ ಮಾತುಗಳನ್ನು ಕೃಷ್ಣ ಹೇಳ್ತಾನೆ. ನಾನು ಅದನ್ನು ಬಿಡಿಸ್ಲಿಲ್ಲ. ಶ್ಲೋಕ ಓದ್ತಾ ಹೋದ್ರೆ ನಂಗೆ ಅಲ್ಲೇ ನಿಂತು ಬಿಡುತ್ತೆ, ನಂಗೆ ಮುಂದೆ ಹೋಗ್ಲಿಕ್ಕೆ ಆಗುದಿಲ್ಲ. ರುಕ್ಮಿಣಿಯ ಪತ್ರಕ್ಕೆ ಬರ್ತಾನೆ. ಶ್ರುತ್ವಾ ಗುಣಾನ್ ಭುವನ ಸುಂದರ ಸಂಗಮಾಸ್ತೆ ನಿರ್ವಿಶ್ಯ ಕರ್ಣ ವಿವರಂ ಹರತೋ ಅಂಗತಾಪಂ ರೂಪಂ ಪರಂ ಭುವನ ಮಂಗಲ ಮಂಗಲಂ ಮೇ ತ್ವಯ್ಯಚ್ಯುತ ಆವಿಶತಿ ಚಿತ್ತಂ ಅಪತ್ರಪಂ ಮೇ. ಭುವನದಲ್ಲೇ ಅತ್ಯಂತ ಸುಂದರನಾದ ಮಿಸ್ ವರ್ಲ್ಡ್ ಅಂತ ಮಿಸ್ಟರ್ ವರ್ಲ್ಡ್ ಅಂತ ಇದ್ದಿದ್ರೆ ಆ ಕಾಲದಲ್ಲಿ ಲೆಕ್ಕವೇ ಇಲ್ಲದೆ ಗ್ಯಾರಂಟಿ ಅವಿರೋಧವಾಗಿ ಕೃಷ್ಣ ಆಯ್ಕೆ ಆಗ್ತಿದ್ದ. ಹಾಗೂ ಎಲ್ಲರೂ ಒಪ್ಪಿಕೊಂಡಿದ್ರು, ಸ್ಪರ್ಧೆಯೇ ಮಾಡದೆ. ಅವಳು ಹೇಳ್ತಾಳೆ, ನಿನ್ನ ಅತ್ಯಂತ ಸೌಂದರ್ಯ ಕೇವಲ ದೇಹದ ಸೌಂದರ್ಯ ಅಲ್ಲ, ಅದು ಗುಣದ ಸೌಂದರ್ಯ. ಅಂತಹ ಗುಣದ ಸೌಂದರ್ಯಕ್ಕೆ ನಾನು ಪ್ರತಿ ಸರ್ತಿಯೂ ನನ್ನ ಕಿವಿಯಲ್ಲಿ ಅಂತಹ ಗುಣಗಳ ಸೌಂದರ್ಯದ ಬಗ್ಗೆ ಕೇಳಿ 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 ಮೇ ಅಂಗತಾಪಂ, ನನ್ನ ಪ್ರತಿಯೊಂದು ಇಂದ್ರಿಯವು ನಿನ್ನನ್ನು ಯಾವಾಗ ಪಡೀತೇನೆ ಅಂತ ಅನ್ನೋದು ತಾಪಕ್ಕೊಳಗಾಗಿ ಬಿಟ್ಟಿದೆ. ಅದಕ್ಕೆ ಏನಾದರೂ ಶಾಂತಿ ಆಗ್ಬೇಕು ಅಂದ್ರೆ ನೀನು ಸಿಗದೇ ಇದ್ರೆ ಆ ಶಾಂತಿ ಆಗ್ಲಿಕ್ಕೆ ಸಾಧ್ಯವೇ ಇಲ್ಲ. ಭುವನ ಮಂಗಲ ಮಂಗಲ, ನೀನು ಯಾರು ಅಂದ್ರೆ ಇಡೀ ಭೂಮಿಗೆ ಮಂಗಳವನ್ನು ಉಂಟು ಮಾಡುವವರಲ್ಲೇ ನೀನು ಅತ್ಯಂತ ಮಂಗಳ. ಅಂತಹ ಮಂಗಳನಾದ ನೀನು ಮಮ ಚಿತ್ತಂ ತ್ವಯಿ ಆವಿಶತಿ. ಓ ಅಚ್ಯುತ, ನಿನ್ನಲ್ಲಿ ಚ್ಯುತಿಯೇ ಇಲ್ಲ. ಯಾವ ರೀತಿಯಿಂದ ಲೆಕ್ಕ ಹಾಕಿದ್ರು ಸಾಮಾನ್ಯ ಜಾತಕಗಳಲ್ಲಿ ದೋಷಗಳು ಹಾಗೆ ಹೀಗೆ ಅಂತ ನೋಡುವಾಗ ಎಲ್ಲ ಸರಿ, ಸ್ವಲ್ಪ ಗುಣ ಕಮ್ಮಿ ಆಗುತ್ತೆ, ಆದ್ರೂ ಪರವಾಗಿಲ್ಲ, ಬೇರೆ ಏನ್ ಮಾಡೋದು. ಎಷ್ಟೋ ಜನಕ್ಕೆ ವಿದ್ಯಾಭ್ಯಾಸ ಕಮ್ಮಿ ಆಯ್ತು, ಹುಡುಗಿ ಓದಿದ್ದೇ ಜಾಸ್ತಿ ಆಯ್ತು. ಇನ್ನು ಹುಡುಗಿಗೆ ಸಂಬಳ ಜಾಸ್ತಿ, ಹುಡುಗನಿಗೆ ಸಂಬಳ ಕಮ್ಮಿ. ಅಥವಾ ಹುಡುಗ ದೊಡ್ಡ ಮನೆತನದವ್ರು, ಇವರು ಚಿಕ್ಕವರು. ಹೀಗೆ ಏನೇನೋ ಅವ್ಯವಸ್ಥೆಗಳು ಬರ್ತಾವೇ ಇರುತ್ತೆ. ಆದ್ರೆ ನಾನು ನಿನ್ನನ್ನು ಯೋಚನೆ ಮಾಡುವಾಗ ಅಚ್ಯುತ, ಯಾವ ರೀತಿಯಿಂದಲೂ ನನ್ನ ಯೋಚನೆಯಲ್ಲಿ ನಿನಗೆ ಕುಂದುತನ ಅಂತ ಅನ್ನೋದು ಇಲ್ಲವೇ ಇಲ್ಲ. ಎಲ್ಲಿಯವರೆಗೆ ಅಂದ್ರೆ ನನಗೆ ನಿನ್ನ ಮೇಲೆ ಆಲೋಚನೆ ಅಂದ್ರೆ ಅಪತ್ರಪಮ್ಮೆ, ನಾಚಿಕೆಯೂ ಇಲ್ಲ ನಿನ್ನ ಬಗ್ಗೆ ನನಗೆ ಪ್ರೀತಿಸ್ಲಿಕ್ಕೆ. ನಾಚಿಕೆ ಬಿಟ್ಟು ನಾನು ನಿನ್ನನ್ನು ಪ್ರೀತಿಸ್ತಾ ಇದ್ದೇನೆ ಕೃಷ್ಣ. ಪತ್ರದಲ್ಲಿ ಹೇಳ್ಕೊಳ್ತಾಳೆ, ನಾನು ನಿನ್ನ ನಾಚಿಕೆ ಬಿಟ್ಟು ಇಷ್ಟಪಟ್ಟಿದ್ದೇನೆ ಕೃಷ್ಣ. ದೇವರನ್ನ ನಾಚಿಕೆ ಬಿಟ್ಟೇ ಇಷ್ಟಪಡ್ಬೇಕಲ್ವಾ? ಬೇರೆ ಯಾರನ್ನಾದ್ರೂ ಹಾಗೆ ಮಾಡಬೇಕು. ಆದ್ರೆ ದೇವರನ್ನ, ನಮಗೆ ದೇವರ ಬಗ್ಗೆ ನಾಚಿಕೆ. ಎಲ್ಲಿಯಾದ್ರೂ ನಾವು ಗಟ್ಟಿಯಾಗಿ ಕೃಷ್ಣ ಅಂತ ದೇವರಿಗೆ ಸುತ್ತ ಹಾಕುವಾಗ ಯಾರಾದ್ರೂ ಪಕ್ಕದವ್ರು ಕೇಳಿಸ್ಕೊಂಡ್ರೆ, ನಮ್ಮನ್ನು ಯಾರೋ ಗುಗ್ಗು ಅನ್ಕೊಂಡ್ರೆ ನಾವು ಹೇಳುವುದೇ ಇಲ್ಲ. ಕೃಷ್ಣ ಎನ್ನಬಾರದೆ ಅಂತ ಪದ್ಯ ಹಾಡುವಾಗ ಮಾತ್ರ ತೊಡೆ ತಟ್ಟಿ ತಟ್ಟಿ ನೋಯಿಸ್ಕೊಳ್ತೇವೆ. ಬಿಟ್ರೆ ನಿಜವಾಗಿ ಕೃಷ್ಣನನ್ನು ಸ್ಮರಿಸಬೇಕು ಅಂತ ಅನ್ನುವ ಕಾಲ ಬಂದಾಗ ಗಟ್ಟಿ ಕೃಷ್ಣ ಅಂತ ಹೇಳಲಿಕ್ಕೆ ಧೈರ್ಯವೇ ಆಗುದಿಲ್ಲ. ಆದ್ರೆ ಅವಳು ಹೇಳ್ತಾಳೆ, ನಾನು ನಿನ್ನನ್ನ ನಾಚಿಕೆ ಬಿಟ್ಟು ಪ್ರೀತಿಸ್ತಾ ಇದ್ದೇನೆ ಕೃಷ್ಣ. ಯಾಕೆಂದ್ರೆ ದೇವರ ಮುಂದೆ ನಾವು ಬತ್ತಲಾದ್ರೆ ಮಾತ್ರ ದೇವರು ನಮ್ಮ ಮುಂದೆ ತೆರೆಕೊಳ್ತಾನೆ. ನಾವು ದೇವರ ಹತ್ರ ಗುಟ್ಟು ಮಾಡಿದಷ್ಟು ದೇವರು ನಮಗೆ ಗುಟ್ಟಾಗೇ ಉಳಿತಾನೆ. ನಾವು ಯಾರ ಹತ್ರ ಬೇಕಾದ್ರೂ ಕೆಲವು ವಿಷಯಗಳನ್ನು ಮುಚ್ಚಿಡಬಹುದು. ಅದಕ್ಕೋಸ್ಕರವೇ ಹಿಂದೆ ನಾವು ಧ್ಯಾನ ಮಾಡುವ ಪ್ರೊಸೀಜರ್ ಅಂದ್ರೆ ಏನು ಹೇಳಿ, ನಾವು ಮಾಡಿದ ಪ್ರತಿಯೊಂದು ಕರ್ಮವನ್ನು ದೇವರಿಗೆ ಅರ್ಪಿಸುವುದು ಅಂದ್ರೆ ಇದೇ ಅರ್ಥ. ದುಷ್ಕೃತ ಸುಕೃತ ಎರಡನ್ನೂ ದೇವರ ಮುಂದೆ ಒಪ್ಪಿಸಬೇಕು. ಹಾಗೆ ಒಪ್ಪಿಸಿದಾಗಲೇ ಮನಸ್ಸು ಶುದ್ಧ ಆಗುವುದು ಹೊರತು ಒಳ್ಳೆಯದನ್ನು ಮಾತ್ರ ನೆನಪಿಸಿಕೊಂಡು ಕೆಟ್ಟದ್ದನ್ನೆಲ್ಲ ಅದು ನಾನೇ ಮಾಡಿದ್ದು ಯಾರಿಗೂ ಹೇಳುದು ಬೇಡ ಅಂತ ಎಷ್ಟು ಗುಟ್ಟು ಮಾಡ್ತೇವೋ ಅಷ್ಟು ಮನಸ್ಸು ಕಲುಷಿತ ಆಗ್ತಾನೆ ಹೋಗುತ್ತೆ. ಅದಕ್ಕೋಸ್ಕರ ದೇವರ ಮುಂದೆ ಎಲ್ಲವನ್ನು ಬಿಚ್ಚಿಡಬೇಕು. ಹಾಗಾಗಿ ಪ್ರಾರ್ಥನೆ ಅಂತ ಬೆಳಗ್ಗೆ ಎದ್ದು ನಾವು ದೇವರ ಮುಂದೆ ಹೇಳಿಕೊಳ್ಳುವಾಗ, ರಾತ್ರಿ ಮಲಗುವಾಗ ನೆನಪಿಸಿಕೊಳ್ಬೇಕು, ಇವತ್ತೆಲ್ಲ ಒಳ್ಳೇದಾಗ್ಲಿ ಅಂತ ಬೆಳಿಗ್ಗೆ. ಇವತ್ತೇನೇನು ಒಳ್ಳೆಯದು ಕೆಟ್ಟದ್ದು ಅಂತ ಎರಡೂ ಆಗಿದೆ, ಅದು ನಿನಗಪ್ಪ ಅಂತ ಯೋಚಿಸಿ ಮಲಗಿದ್ರೆ ಆ ದಿವಸದ ಕಾರ್ಯ ಸುಸೂತ್ರವಾಗುತ್ತೆ. ವಸುತಃ ಜಪದಲ್ಲಿ ಅದನ್ನೇ ಹೇಳುವುದು ನಾವು. ಅಭಿಮಂತ್ರಣೆ ಮಾಡಿ ಅಲ್ಲಿ ಆಪೋಹಿಷ್ಠ ಅಂತ ನಾವು ಚಿಂತನೆ ಮಾಡುವಾಗ, ಬೆಳಗಿನಿಂದ ಇಲ್ಲಿಯ ತನಕ ಆದ, ಇಲ್ಲಿಂದ ಬೆಳಗಿನ ತನಕ ಆದ ಎಲ್ಲ ಪಾಪಗಳು ದೂರ ಆಗಲಿ ಅಂತ ಅಭಿಮಂತ್ರಣೆ ಮೂಲಕ ಪ್ರಾರ್ಥಿಸಿ, ಯಾವ ದುರಿತಗಳು ನನ್ನ ಒಳಗೆ ನಿಲ್ಲದಂತೆ ಸಹಕರಿಸಬೇಕಾದವನು ನೀನು ಅಂತ ಪ್ರಾರ್ಥನೆ. ಹಾಗೆ ಅವಳು ಪ್ರಾರ್ಥಿಸ್ತಾ ಹೇಳ್ತಾಳೆ, ಪೂರ್ತ ಇಷ್ಟ ದತ್ತ ನಿಯಮ ವ್ರತ ದೇವ ವಿಪ್ರ ಗುರುವರ್ಚನ ಆದಿಭಿಹಿ ಅಲಂ ಭಗವಾನ್ ಪರೇಶಃ ಆರಾಧಿತ ಯದಿ. ಒಂದು ವೇಳೆ ನಾನು ಇಷ್ಟನ್ನು ಮಾಡಿದ್ದು ಹೌದಾದ್ರೆ, ಇಷ್ಟು ಮಾಡಿದ ಮೇಲೆ ನಾವು ದೇವರ ಹತ್ರ ಪ್ರಾರ್ಥನೆ ಮಾಡ್ಲಿಕ್ಕೆ ಅರ್ಹತೆ ಸಿಗುತ್ತೆ ಅಂತ ಅರ್ಥ. ನಾವು ಇದು ಯಾವುದನ್ನು ಮಾಡಿದ್ರೆ ದೇವರ ಹತ್ರ ಕಾಣಿಕೆ ಹಾಕಿ 100 ಪೈಸೆ ಹಾಕಿದ್ದೇನೆ 100 ಮಾರ್ಕ್ ಬರಲಿ ಅಂತ ಕೇಳ್ತೇವೆ. ಅಂದ್ರೆ 1 ರೂಪಾಯಿ ಹಾಕಿದ್ದೇನೆ ಅಂತ ನಾವು ಹೇಳುವಾಗ ಅದು 100 ಪೈಸೆ. ಅಂಗಡಿಗೆ ನಾವು ಮಾಲಿಗೆ ಹೋದ್ರೆ 1000 ರೂಪಾಯಿ ಲೆಕ್ಕಕ್ಕಿಲ್ಲ. ದೇವಸ್ಥಾನಕ್ಕೆ ಬಂದ್ರೆ 1 ರೂಪಾಯಿ ಜಾಸ್ತಿ ಅನ್ಸುತ್ತೆ. ಇಷ್ಟು ಹಾಕ್ಬೇಕಾ? ಮನೆಯಲ್ಲಿ ಒಂದೇನೋ ಪೌರೋಹಿತ್ಯದ ಕಾರ್ಯಕ್ರಮ, ಇನ್ನೇನೋ ಯಜ್ಞ ಆಗ ಮಾಡಿಸ್ಬೇಕಾದ್ರೆ ಅಷ್ಟಾಗತ್ತಾ? ಬೇಕಾ? ಆದ್ರೆ ಒಂದು ಅಲಂಕಾರ ಮಂಟಪಕ್ಕೆ ಯಾವ್ದೋ ಮಾಡಿಸ್ಬೇಕು ಅಂದ್ರೆ ಲಕ್ಷಗಟ್ಟಲೆ ಬೇಕಾದ್ರೂ ದೊಡ್ಡ ಟೆಂಟ್ ಹಾಕಿಸ್ತೇವೆ. ಅಲ್ಲಿ ದುಡ್ಡು ದೊಡ್ಡದು ಅಂತ ಅನಿಸೋದಿಲ್ಲ. ನಮ್ಗೆ ಯಾವಾಗ್ಲೂ ಬುದ್ಧಿ ಒಳ್ಳೆ ಕೆಲಸಕ್ಕಾಗುವಾಗ ತುಂಬಾ ಕಮ್ಮಿ ಕೊಟ್ರೆ ಸಾಕಲ್ವಾ? ಇನ್ಯಾವುದೋ ಬೇಜವಾಬ್ದಾರಿ ಬೇಡವಾದ ಕೆಲಸಗಳಿಗೆ ಅಂತ ಬೇಕಾದಷ್ಟು ಸುರಿಯೋಣೆ, ನಮ್ಮ ಹತ್ರ ಇರುವುದೇ ಖರ್ಚು ಮಾಡ್ಲಿಕ್ಕೆ ಅಂತ ಈ ಯೋಚನೆಯನ್ನು ಅವಳು ಎಚ್ಚರಿಸ್ತಾಳೆ. ಪೂರ್ತ ಅಂತಂದ್ರೆ ಸಮಾಜಕ್ಕೆ ಒಳ್ಳೆಯದಾಗುವ ಕೆಲಸ.
ಬಾವಿ ತೋಡಿಸುವುದು, ಉದ್ಯಾನ ಕಟ್ಟಿಸುವುದು, ಆಸ್ಪತ್ರೆ ಕಟ್ಟಿಸುವುದು, ವಿದ್ಯೆ ಕೊಡಿಸುವುದು, ಅಗತ್ಯ ಇದ್ದ ವಸ್ತುಗಳನ್ನು ಕೊಡುವುದು, ಹೀಗೆ 6 ಅಪರೂಪದ ಕೆಲವು ಕೆಲಸಗಳನ್ನು ಶಾಸ್ತ್ರ ಹೇಳುತ್ತೆ. ಅದು ಪೂರ್ತ ಅಂತ. ಇಷ್ಟ ಅಂದರೆ ನಮಗೆ ಒಳ್ಳೆಯದಾಗಲಿ ಅಂತನ್ನುವ, ನಮ್ಮ ಕುಟುಂಬದಲ್ಲಿ ನಮ್ಮ ಪರಿವಾರದಲ್ಲಿ ಎಲ್ಲರಿಗೂ ಹಿತ ಆಗಲಿ ಎನ್ನುವ ಬಯಕೆಯಿಂದ ಯಜ್ಞ ಯಾಗಾದಿಗಳನ್ನು ಮಾಡುವುದೇನಿದೆ ಅದು ಪೂರ್ತ. ಇಂಥದ್ದು ಮಾಡಿದ್ದಾದರೆ ದತ್ತ, ಕೊಟ್ಟದ್ದು ಇನ್ನೊಬ್ಬರಿಗೆ, ಅದನ್ನು ನಮ್ಮಲ್ಲಿ ಕೊಡುವುದು ಅಂದರೆ ಅವ್ರ ಮದುವೆಗೆ ಹೋಗ್ತೇವೆ ಅಂತಂದರೆ ಅವರು ನಮ್ಮ ಮದುವೆಗೆ ಬಂದಾಗ ಏನೇನು ಕೊಟ್ಟಿದ್ದಾರೆ ಅಂತ ಒಂದು ಹಳೆಯ ಲಿಸ್ಟ್ ಇರುತ್ತೆ. ಅವ್ರು 300 ರೂಪಾಯಿ ಕೊಟ್ಟಿದ್ದಾರೆ, ಸರಿ 300 ರೂಪಾಯಿ ಹಾಕು, ಕೊಟ್ಟು ಅವರು ಲೆಕ್ಕ ಚುಕ್ತಾಯ್ತು, ಋಣ ತೀರೋಯ್ತು, ಇನ್ನು ಸಂಬಂಧ ಇಲ್ಲ. ನಮಗೆ ಕೊಡೋದು ಅಂದರೆ ಅಷ್ಟೇ ಗೊತ್ತಿರೋದು. ಯಾಕೆಂದ್ರೆ ಕೊಡದೇ ಇದ್ರೆ ಅವರು ನಾವು ಅವ್ರ ಮದುವೆ ಕೊಟ್ಟಿದ್ವಿ, ಅವ್ರು ಬಂದಲೇ ಇಲ್ಲ ನೋಡಿ, ಕೊಡಲೇ ಇಲ್ಲ, ಬಂದರು ಮನೆ ಊಟ ಮಾಡ್ಕೊಂಡು ಹಾಗೆ ಹೋದ್ರು ಅಂತ ಅವ್ರು ಅನ್ಬಾರ್ದು, ಅನ್ನಿಸ್ಕೊಳ್ಬಾರ್ದು ಅನ್ನೋದಕ್ಕೋಸ್ಕರ ನಾವು ಕೊಡುದು. ಅದು ಬಿಟ್ಟು ಬೇರೆ ಕೊಟ್ಟೇ ಗೊತ್ತಿಲ್ಲ ನಮಗೆ. ನಮ್ಮ ಪರಿಸ್ಥಿತಿ ಹೀಗೆ. ಅವಳು ಹೇಳ್ತಾಳೆ ದತ್ತ ಅಂದರೆ ಅದಕ್ಕೆ ಸಂಪ್ರದಾನ ಅಂತ ವ್ಯಾಕರಣದಲ್ಲಿ ಹೇಳುವಾಗ, ಸಂಪ್ರದಾನ ಅಂದ್ರೆ ದಾನ, ಪ್ರದಾನ, ಸಂಪ್ರದಾನ. ಕೊಟ್ಟ ಮೇಲೆ ನನಗಿಲ್ಲ, ನನಗೆ ಸಂಬಂಧವಿಲ್ಲ, ಯಾರಿಗೆ ಕೊಟ್ಟಿದ್ದೇನೆ ಅಂತನೂ ಗೊತ್ತಿಲ್ಲದೆ ಮರೆತು ಬಿಡಬೇಕು. ನಮ್ಮ ಪೂರ್ತಿ ಉಲ್ಟಾ, ಕೊಟ್ಟದ್ದೆಲ್ಲ ನೆನಪಿರುತ್ತೆ, ತಗೊಂಡದ್ದು ಯಾವುದು ನೆನಪಿರಲ್ಲ. ನಮ್ಮ ದುಸ್ಥಿತಿ ಎಷ್ಟು ಅಂದ್ರೆ ಅವಳು ಹೇಳ್ತಾಳೆ, ನಾನು ಕೊಟ್ಟದ್ದು ದೇವರಿಗೆ ಹೌದಾದ್ರೆ, ನಾನು ಕೊಟ್ಟದ್ದು ಒಬ್ಬ ಯೋಗ್ಯನಿಗೆ ಹೌದಾದ್ರೆ ಇವತ್ತು ನನಗೆ ಕೃಷ್ಣನ ದರ್ಶನ ಆಗ್ಬೇಕು, ಕೃಷ್ಣ ನನ್ನನ್ನು ಬಂದು ಕರ್ಕೊಂಡು ಹೋಗ್ಬೇಕು. ಅವಳು ಹೇಳ್ತಾಳೆ ದತ್ತ ನಿಯಮ. ಅನೇಕ ವ್ರತಗಳು, ಬೇಕಾದಷ್ಟು ವ್ರತಗಳನ್ನು ಮಾಡಿದ್ದೇವೆ ನಾವು. ವ್ರತಗಳನ್ನು ಮಾಡ್ತೇವೆ ನಾವು ಹೇಳ್ಕೊಳ್ಲಿಕ್ಕೆ, ನಮ್ದು ಭೀಷ್ಮ ಪಂಚಕ ಆಗಿದೆ, ವಿಷ್ಣು ಪಂಚಕ ಆಗಿದೆ, ಇಲ್ಲಿ ತನಕ ಆದ ಎಲ್ಲಾ ಉಪವಾಸಗಳು ಏಕಾದಶಿಗಳು ಆಗಿ ಹೋಗಿವೆ, ನಮಗೆ ತೋರಿಸುವ ನಿಯಮಗಳಾಗ್ತವೆ. ಅವಳು ಹೇಳ್ತಾಳೆ, ಈಗ ನಾನು ನಿಯಮ ಅಂತ ಮಾಡಿದ್ದು ಹೌದಾದ್ರೆ ಅದು ನಿನ್ನ ಪ್ರೀತಿಗೋಸ್ಕರ. ನಿಯಮ, ವ್ರತ, ದೇವ ವಿಪ್ರ ಗುರುವರ್ಚನ, ದೇವತೆಗಳನ್ನು ಆರಾಧಿಸುವುದು, ಗುರುಗಳನ್ನು ಆರಾಧಿಸುವುದು, ವಿಪ್ರರನ್ನು ಆರಾಧಿಸುವುದು, ಸಜ್ಜನರನ್ನು, ಜ್ಞಾನಿಗಳನ್ನು. ಯಜ್ಞೋಪವೀತ ಹಾಕೊಂಡವರು ಅಂತ ಹೇಳಿಲ್ಲ ಅಲ್ಲಿ, ವಿಪ್ರ ಅಂತ ಶಬ್ದ ಹೇಳಿದ್ರು. ವಿ ಅಂದ್ರೆ ವಿಷ್ಣು, ಭಗವಂತ, ಪೂರ್ಣನಾದ ಭಗವಂತ. ಅವನನ್ನು ಚೆನ್ನಾಗಿ ಪ್ರಗೀಯತೆ, ಯಾರು ನಿರಂತರ ಸ್ತೋತ್ರ ಮಾಡ್ತಾನೋ, ಯಾರು ನಿರಂತರ ಹಾಡ್ತಾನೋ ಅವನು ಮಾತ್ರ ವಿಪ್ರ, ಹೊರತು ಜಾತಿಯಲ್ಲಿ ಬಂದ ತಕ್ಷಣ ವಿಪ್ರ ಆಗುವುದಿಲ್ಲ. ಅವಳು ಹೇಳಿದ್ದು, ಅಂತಹ ವಿಪ್ರರಿಗೆ ನಾನು ಅರ್ಚನೆ ಮಾಡಿದ್ದು ಹೌದಾದರೆ, ಅಂತವರನ್ನು ನಾನು ಗೌರವಿಸಿದ್ದು ಹೌದಾದರೆ, ಅಲಂ ಆರಾಧಿತ ಯದಿ, ಪೂರ್ಣವಾಗಿ ಸಾಕಷ್ಟು ಬೇಕಾದಷ್ಟು ಆರಾಧಿತ ಯದಿ, ಹೇ ಗದಾಗ್ರಜ. ಗದಾ ಅಂತ ಅವನಿಗೊಬ್ಬ ತಮ್ಮ ಇದ್ದ. ಆ ತಮ್ಮನನ್ನ ಕೃಷ್ಣನಿಗೆ ಬಹಳ ಇಷ್ಟವಾದವನು ಅಂತ ಬಹಳ ಕಡೆ ಈ ಮಾತಿನಿಂದ ಗೊತ್ತಾಗುತ್ತೆ. ಯಾವಾಗಲೂ ಕೃಷ್ಣನನ್ನ ಸ್ತೋತ್ರ ಮಾಡುವಾಗ ಗದಾಗ್ರಜ ಅಂತ ಸ್ತೋತ್ರ ಮಾಡ್ತಾರೆ. ತುಂಬಾ ಜನ ಇದ್ರು, ಅದರ ನೆನಪಿಸಿಕೊಳ್ಳುವುದು ಇಲ್ಲಿ ಗದನನ್ನ. ಹಾಗಾಗಿ ಹೇ ಗದಾಗ್ರಜ ಪಾಣಿಂ ಗೃಹ್ಣಾತು, ನನ್ನ ಕೈಯನ್ನು ಹಿಡಿ. ದಮಘೋಷ ಸುತೋದಯ ಅನ್ಯೇ, ಈ ಎಲ್ಲ ಉಳಿದವರು ಎದುರುಗೊಳ್ಳುವ ಮುಂಚೆ ನೀನು ಬಂದು ನನ್ನ ಪಾಣಿಂ ಗೃಹ್ಣಾತು, ನನ್ನ ಕೈಯನ್ನು ಹಿಡಿದು ನನ್ನನ್ನು ರಕ್ಷಿಸು ಅಂತ ಪ್ರಾರ್ಥನೆ ಮಾಡಿಕೊಳ್ತಾಳೆ. ಕೊನೆಗೆ ಯಸ್ಯಾಂಧ್ರಿ ಪಂಕರಜ ಬ್ರಜಸ್ತವನಂ ಮಹಾಂತಹ ವಾಂಛಂತಿ ಉಮಾಪತಿ ಇವ ಆತ್ಮನಃ ಆತ್ಮತಮೋ ನಿಹತ್ಯೈ ಯದ್ಯಾಂಬುಜಾಕ್ಷ ನಲಭೇಯ ಭವತ್ ಪ್ರಸಾದಂ ಜಹ್ಯಾಂ ಅಸೂನ್ ವೃತಕೃಶಾಃ ಶತಜನ್ಮಭಿಃ ಸ್ಯಾಂ. ಒಂದು ವೇಳೆ ನೀನು ಬರದೆ ಹೋದೆ ಅಂತಾದರೆ, ನನ್ನ ಕೈಯನ್ನ ಇನ್ನಾರೋ ಒಬ್ಬ ಮೂರ್ಖ ನಾಯಿಗಳು ಬಂದು ಹವಿಸ್ಸನ್ನು ಮುಟ್ಟುವ ಹಾಗಾಯಿತು ಅಂತಂದ್ರೆ, ಅಸೂನ್ ಜಹ್ಯಾಂ, ನನ್ನ ಪ್ರಾಣವನ್ನೇ ಬಿಟ್ಟೇನು ಹೊರತು ಖಂಡಿತ ಅದು ಸಿಗ್ಲಿಲ್ಲ ಅಂದ್ರೆ ಹೋಗ್ಲಿ, ಇದಾದ್ರೂ ಆಗ್ಲಿ, ಹಾಗಂತೂ ಖಂಡಿತ ಆಗುದಿಲ್ಲ. ನಿನ್ನತ್ರವೇ ಯಾಕೆಂದ್ರೆ ಉಮಾಪತಿ, ಶಿವನೂ ಕೂಡ ಯಾರ ಪಾದಾಂಬುಜವನ್ನು ಒಪ್ಪಿಕೊಂಡು ತನ್ನ ಬದುಕನ್ನ ಮಂಗಳಮಯವನ್ನಾಗಿಸಿದನೋ ಅಂತಹ ಎಲ್ಲ ಸಜ್ಜನರು ಬಯಸುವಂತಹ ಪಾದದ ಬುಡದಲ್ಲೇ ನನ್ನ ಸೇವೆ ಸಿಗಬೇಕು, ನನ್ನ ಸೇವೆಯನ್ನು ಅರ್ಪಿಸಬೇಕು ಅಂತ ಆಸೆ ಹೊರತು ಇನ್ನಾರಿಗೂ ನಾನು ಮನಸೋಲಲಾರೆ. ಹಾಗೊಮ್ಮೆ ನೀನು ಸಿಗದೇ ಹೋದೆ ಅಂತಾದರೆ, ಯದಿ ಅಂಬುಜಾಕ್ಷ, ಕಮಲದಂತಹ ಕಣ್ಣುಳ್ಳ ಓ ಕೃಷ್ಣನೇ, ನಲಭೇಯ ಭವತ್ ಪ್ರಸಾದಂ, ನಿನ್ನ ಪ್ರಸಾದ ಸಿಗಲಿಲ್ಲ ಅಂದ್ರೆ ಅಸೂನ್ ಜಹ್ಯಾಂ, ಹಾಗೆ ದೇಹವನ್ನ ಬಿಟ್ಟು ಬಿಟ್ಟೇನು ಅಂತ ಹೇಳ್ತಾ ಕೃಷ್ಣ ತಕ್ಷಣ ಸಿದ್ಧತೆ ಮಾಡಿದ. ಆ ಬ್ರಾಹ್ಮಣನಿಗೆ ಕರೆದುಕೊಂಡು ಹೋಗ್ಲಿಕ್ಕೆ ವ್ಯವಸ್ಥೆ ಮಾಡಿದ, ಸೈನ್ಯವನ್ನ ಸಿದ್ಧಗೊಳಿಸಿದ, ಎಲ್ಲ ಆಯಿತು. ಉದ್ವಾಹಕ್ಷಂಚ ವಿಜ್ಞಾಯ ರುಕ್ಮಿಣ್ಯಾ ಮಧುಸೂದನಃ ರಥಂ ಸಂಯುಜ್ಯತಾಂ ಆಶು ದಾರುಕ ಇಹ ಸಾರಥಿಂ ಇತ್ಯಾಹ ಸಾರಥಿಂ. ದಾರುಕನನ್ನ ಕರೆದು ಹೇಳಿದ, ತಕ್ಷಣ ಸೆಂದನವನ್ನ, ರಥವನ್ನ ಸಿದ್ಧಗೊಳಿಸು, ನಾವು ಹೊರಡಬೇಕಾಗಿದೆ ಅಂತ ಹೇಳಿ ಸಿದ್ಧಗೊಳಿಸಿ ತಕ್ಷಣ ಹೊರಟಿದ್ದಾನೆ. ಚಕ್ರುಹು ಸಾಮ ಋಗ್ ಯಜುರ್ ಮಂತ್ರೈಃ ವಧ್ವಾ ರಕ್ಷಾಂ ದ್ವಿಜೋತ್ತಮಾಃ ಪುರೋಹಿತೋ ಅರ್ಥವಿದುವೈ ಜುಹಾವ ಗ್ರಹ ಶಾಂತಯೇ. ಆ ಕಡೆಯಿಂದ ಅಲ್ಲಿ ಮದುವೆಯ ಸಿದ್ಧತೆ ಎಲ್ಲಾಗಿದೆ. ಸಿದ್ಧ ಆಗಿ
ಬೆಳಗಿನಿಂದ ಯಥಾ ಪ್ರಕಾರ ಆಗಬೇಕಾದ ಸಾಮ ಋಕ್ ಯಜು ಮಂತ್ರಗಳೆಲ್ಲ ಜೋರಾಗಿ ಮಂತ್ರಗಳ ಉಚ್ಚಾರಣೆಯಾಗಿದೆ. ಅಲ್ಲಿ ಹೇಳುವಾಗ ಪ್ರತಿಯೊಂದು ಶಬ್ದ ಬಳಸುವಾಗಲೂ ನೋಡಿ, ಪುರೋಹಿತ ಅರ್ಥವಿದ್ವೈ ಪುರೋಹಿತ, ಅರ್ಥವನ್ನ ತಿಳಿದವನೇ ಪುರೋಹಿತನಾಗ್ಲಿಕ್ಕೆ ಸಾಧ್ಯ ಅಲ್ವಾ ಅನ್ನುವ ಎಚ್ಚರವನ್ನ ಕೊಡ್ತಾ ಅಲ್ಲಿ ಪ್ರತಿಯೊಂದು ಶಬ್ದವನ್ನ ಜೋಡಿಸುವಾಗಲೂ ಮಂತ್ರವನ್ನ ಹೇಳಿದ್ರೆ ಸಾಕಾಗುವುದಿಲ್ಲ, ಮಂತ್ರದ ಅರ್ಥವನ್ನೂ ತಿಳಿದಿದ್ರೆ ಮಾತ್ರ ಪುರೋಹಿತ ಅನ್ನುವ ಶಬ್ದ ಅರ್ಥವತ್ತಾಗುತ್ತೆ. ಪುರೋಹಿತ ಅಂದ್ರೆ ಏನರ್ಥ? ಪುರಃ, ಮುಂದೆ ಬರಬಹುದಾದ ಅಹಿತವನ್ನ ನಾಶ ಮಾಡಿ ಹಿತವನ್ನ ಕೊಡುವವ ಅಂತ ಅರ್ಥ. ಅವನಿಗೆ ಬರುವ ಕಷ್ಟವೇ ಗೊತ್ತಾಗುದಿಲ್ಲ. ಅವನು ಈಗ ಮಾಡಿದ ಯಜ್ಞದಲ್ಲಿ ಎಷ್ಟು ಪಾಪ ಕಟ್ಟಿಕೊಂಡಿದ್ದಾನೆ ಅಂತ ಅವನಿಗೇ ಗೊತ್ತಿಲ್ಲದೆ ಮತ್ತಷ್ಟು ಯಜ್ಞಗಳನ್ನು ಮಾಡಿಸ್ತಾ ಇದ್ದಾನೆ ಅಂದ್ರೆ ಅವನು ಪುರೋಹಿತ ಅಲ್ಲ. ಅವನು ತನಗೂ ಹಿತ ಅಲ್ಲ, ಇನ್ನೊಬ್ಬರಿಗೂ ಹಿತ ಅಲ್ಲ ಅನ್ನುವ ಸ್ಥಿತಿಗೆ ಬರುತ್ತೆ. ಹಾಗಾಗದೇ ಇರಬೇಕು ಅನ್ನುವ ಹಾಗೆ ವ್ಯಾಸರ ಒಂದು ಶಬ್ದ ಎಚ್ಚರಿಸತ್ತೆ. ಜುಹಾವ ಗ್ರಹ ಶಾಂತಯೇ, ಎಲ್ಲ ರೀತಿಯಾದ ತೊಂದರೆಗಳು ಬರಬಹುದಾದದ್ದನ್ನೆಲ್ಲ ನಿರ್ಮೂಲ ಮಾಡುವುದಕ್ಕೋಸ್ಕರ ಯಜ್ಞ ಯಾಗಾದಿಗಳಲ್ಲಿ ಸಂಬಂಧಪಟ್ಟ ಮಂತ್ರಗಳನ್ನು ಉಪಯೋಗಿಸಿ ಆಹುತಿಯನ್ನ ಕೊಟ್ಟಿದ್ದಾರೆ. ಹಿರಣ್ಯ ರೂಪ್ಯ ವಾಸಾಂಸಿ ತಿಲಾಂಶ ಗುಡಮಿಶ್ರಿತಾನ್ ಪ್ರಾದಾತ್ ಧೇನುಷ್ಟ ವಿಪ್ರೇಭ್ಯ ರಾಜ ವಿಧಿವದಾಂವರಃ. ತಂದೆಯು ಕೂಡ ಯಥಾವತ್ತಾಗಿ ತಾನು ಒಬ್ಬ ಯಜಮಾನನಾಗಿ, ಏನೂ ಅವನಿಗೆ ಆ ಬಲ ಇಲ್ಲ, ಎಲ್ಲ ರುಗ್ಮಿಯದ್ದೇ ಕೆಲಸ, ಆದರೂ ತಾನು ಯಜಮಾನನಾಗಿ ಮಾಡಬೇಕಾದ ಕೆಲಸ ಅನ್ನುವ ಹಾಗೆ ಅಲ್ಲಿ ತಂದಿಟ್ಟ ಎಲ್ಲ ವಸ್ತುಗಳನ್ನು ಯಾರ್ಯಾರಿಗೆ ಏನೇನು ಕೊಡಬೇಕು ಯಂತ್ರದ ಹಾಗೆ ತನ್ನ ಕೆಲಸವನ್ನ ನಿರಂತರ ನಡೆಸ್ತಾ ಇದ್ದಾನೆ. ಆದರೆ ಅಲ್ಲಿ ರುಕ್ಮಿಣಿಯ ಮನಸ್ಥಿತಿಯನ್ನು ಕ್ಷಣ ಕ್ಷಣಕ್ಕೂ ಅವರು ವಿವರಿಸ್ತಾ ಹೇಳ್ತಾರೆ. ಬಲೇನ ಮಹತಾಸಾರ್ಧಂ ಭ್ರಾತೃಸ್ನೇಹ ಪರಿಪ್ಲುತಃ ತ್ವರಿತಃ ಕುಂಡಿನಂ ಪ್ರಾಗಾತ್ ಗಜಾಶ್ವರಥ ಪತ್ತಿವಿಹಿ. ಕೃಷ್ಣ ಅಲ್ಲಿ ಬೇಗ ಕುಂಡಿನಪುರಕ್ಕೆ ಬರ್ತಾ ಇದ್ದಾನೆ. ಆದ್ರೆ ಇಲ್ಲಿ ಭೀಷ್ಮಕನ ಮಗಳಾದಂತಹ ರುಕ್ಮಿಣಿಯ ಆಲೋಚನೆ ಏನಾಗ್ತಾ ಇತ್ತು ಅಂದ್ರೆ, ಅಹೋ ತ್ರಿಯಾಮಾಂತರಿತಃ ಉದ್ವಾಹೋ ಮೇ ಅಲ್ಪರಾಧಸಃ ನಾಗಚ್ಚತ್ ಅರವಿಂದಾಕ್ಷಃ ನಾಹಂ ವೇದ್ಯತ್ರ ಕಾರಣಂ. ಯಾಕಪ್ಪ ಇನ್ನೂ ಕೃಷ್ಣ ಬರಲಿಲ್ಲ? ಅವಳಿಗೆ ಕ್ಷಣ ಕ್ಷಣವೂ ದೊಡ್ಡ ಕಾಲ ಕಳೆದಾಗ ಆಗ್ತಾ ಇದೆ. 3 ಯಾಮ ಕಳೆದದ್ದನ್ನ 3 ಯುಗ ಕಳೆದ ಹಾಗೆ ಯೋಚನೆ ಮಾಡ್ತಾ ಇದ್ದಾಳೆ. ಇನ್ನೂ ಕೃಷ್ಣ ಯಾಕೆ ಬರಲಿಲ್ಲ, ಇನ್ನೂ ಯಾಕೆ ಕೃಷ್ಣ ಬರಲಿಲ್ಲ? ನಮ್ಮ ಧಾರಾವಾಹಿಗಳಲ್ಲಿ ಒಂದು ಮಾತಾಡಿದಕ್ಕೆ 10 ಜನ ನೋಡುವುದನ್ನೇ 3 ದಿವಸ ತೋರಿಸಿದ್ರು ನಾವು ನೋಡ್ತೇವೆ. ಆದ್ರೆ ಇಲ್ಲಿ ಬಂದ ಮಾತುಗಳನ್ನ ಕೇಳಲಿಕ್ಕೆ ನಮ್ಗೆ ತಾಳ್ಮೆ ಇರುದ್ರೆ ಏನೇನು ಇಷ್ಟು ಬಿಡಿಸಿ ಹೇಳ್ಬೇಕಂತ. ಆದ್ರೆ ಅಲ್ಲಿ ಅವಳ ಮನಸ್ಥಿತಿಯನ್ನು ಬಿಡಿಸಿ ಹೇಳ್ತಾರೆ. ಸೋಪಿ ನಾವರ್ತತೇತ ಅದ್ಯಾಪಿ ಮತ್ ಸಂದೇಶ ಹರೋ ದ್ವಿಜಃ. ಕೃಷ್ಣ ಬರಲಿಲ್ಲ, ಆದ್ರೆ ನನ್ನ ಸಂದೇಶವನ್ನು ಕೊಂಡು ಹೋದ ದ್ವಿಜ ಆದ್ರೆ ಎದುರುಗಡೆ ಕಂಡಿದ್ರೆ ಸ್ವಲ್ಪ ಸಮಾಧಾನ ಅಂತ. ಕೃಷ್ಣನಿಗೆ ಮುಟ್ಟಿದೆ ಅಂತ, ನಾನು ಹೇಳಬೇಕಾದ ಮಾತು ಹೋಗಿ ಮುಟ್ಟಿದೆ ಅಂತ ಅಷ್ಟಾದ್ರೂ ಸಮಾಧಾನ. ಅದೂ ಇಲ್ಲ, ದ್ವಿಜನೂ ನನ್ನ ಕಣ್ಣ ಮುಂದೆ ಕಾಣಿಸ್ತಾ ಇಲ್ಲ. ಅಪಿ ಮೈ ಅನವದ್ಯ ದೃಷ್ಟ ಕಿಂಚಿತ್ ಜುಗುಪ್ಸಿತಂ. ನನ್ನ ಏನಾದ್ರೂ ದೋಷಗಳನ್ನ ಕಂಡು ಎಲ್ಲಾದ್ರೂ ಬೇಡ, ಸುದ್ದಿಯೇ ಬೇಡ, ಈ ದೊಡ್ಡ ಸಹವಾಸ ಕಷ್ಟ ಅಂತ ಹೇಳಿ ಕೆಲವೊಮ್ಮೆ ಹಾಗಾಗತ್ತೆ. ಸುಮ್ಮನೆ ಎಲ್ಲದಕ್ಕೂ ಒಬ್ಬರನ್ನ ದೂಡುತ್ತಾನೇ ಇರುದು. ಅವ್ರಿಗೆ ಅನ್ಸುತ್ತೆ ಇವ್ರ ಮಧ್ಯೆ ಸಿಕ್ಕಾಕೊಂಡ್ರೆ ನಾನು ಅಪಚ್ಚೆ ಆಗ್ತೇನೆ, ದೊಡ್ಡವ್ರ ಮಧ್ಯೆ ಸಿಕ್ಕಾಕೋಬಾರದು ಅಂತ ಎಲ್ಲಾದ್ರೂ ದೂರ ತಪ್ಪಿಸಿಕೊಂಡು ಹೋದ್ನ. ಮತ್ಪಾಣಿ ಗ್ರಹಣೇನೂನಂ ನಾಯಾತಿ ಕೃತೋದ್ಯಮ. ಬರೋದಿಲ್ವ ಬಹುಶಃ ಕೃಷ್ಣ? ನಾನು ಇಷ್ಟೆಲ್ಲ ಅಳುಕಿನಿಂದ ನಾಚಿಕೆ ಬಿಟ್ಟು ನನ್ನ ಎಲ್ಲಾ ಮನಸ್ಸಿನ ಭಾವನೆಗಳನ್ನು ಕೃಷ್ಣನ ಮುಂದೆ ತೋಡಿಕೊಂಡ್ರೂ ಬಹುಶಃ ಪೂರ್ಣವಾಗಿ ನನ್ನನ್ನು ನಾನು ಬಿಡಿಸಿಕೊಳ್ಳಿಲ್ವಾ? ದುರ್ಭಗಾಯಾಹ ನಮೇ ಧಾತ ನಾನುಕೂಲೋ ಮಹೇಶ್ವರ. ಬಹುಶಃ ಭಾಗ್ಯ ಬಹಳ ಕಮ್ಮಿ ಇದೆ ನನಗೆ. ಅದಕ್ಕೋಸ್ಕರ ಈ ರುದ್ರದೇವರು ಕೂಡ ಇಂತಹ ಸಂದರ್ಭದಲ್ಲಿ ನನ್ನ ಬಗ್ಗೆ ಯೋಚನೆ ಮಾಡದೆ ಹಾಗೆ ದೂರ ಉಳಿದಿದ್ದಾನೋ ಏನು. ದೇವೀವಾ ವಿಮುಖಾ ಗೌರಿ ರುದ್ರಾಣಿ ಗಿರಿಜಾಸತಿ ಏವಂ ಚಿಂತಯತಿ ಬಾಲ ಗೋವಿಂದ ಹೃತಮಾನಸ. ಗೋವಿಂದನಿಗೆ ಕೊಟ್ಟ ಮನಸ್ಸಿದ್ದವಳಾಗಿಯೂ ಆ ಎಲ್ಲ ದೇವತೆಗಳನ್ನ, ವಿಶೇಷವಾಗಿ ಅಲ್ಲಿ ಗೌರಿ ಪೂಜೆಗೆ ಬಂದವರು ಗೌರಿಯನ್ನ ನೆನಪಿಸಿಕೊಳ್ತಾ ಪ್ರಾರ್ಥನೆ ಮಾಡ್ತಾಳೆ. ನಮಸ್ಯೇ ತ್ವಾಂ ಅಂಬಿಕೆ ಭೀಕ್ಷ್ಣಂ ಸ್ವಸಂತಾನ ಯುತಾಂ ಶಿವಾಂ ಭೂಯಾತ್ ಪತಿರ್ಮೇ ಭಗವಾನ್ ಕೃಷ್ಣಸ್ತದನು ಮೋದತಾಂ. ನನಗೆ ಕೃಷ್ಣನೇ ಗಂಡನಾಗುವ ಹಾಗೆ ನೀನು ಆಶೀರ್ವಾದ ಮಾಡಬೇಕು, ನಿನ್ನ ಹತ್ರ ಪ್ರಾರ್ಥನೆ, ಅದು ಬಿಟ್ಟು ಇನ್ನೇನೂ ಇಲ್ಲ ಅಂತ ಬಹಳ ಗಾಢವಾಗಿ ಭಗವಂತನ ದುರ್ಗೆಯನ್ನ ಅಂದ್ರೆ ಅಂಬಿಕೆಯನ್ನ ಪ್ರಾರ್ಥಿಸ್ತಾರೆ. ಅಂದ್ರೆ ಮದುವೆಯ ಕಾರಣದಲ್ಲಿ ಏನೇನು ಇರುತ್ತೆ ಅಲ್ಲಿ ಪ್ರತಿ ಶ್ಲೋಕದಲ್ಲೂ ಇವತ್ತು ಮಾಡುವ ನಾವು ಅನೇಕ ಪುರಂಧ್ರಿಯರ ಕೆಲಸಗಳಲ್ಲಿ ಅರ್ಥ ಮಾಡಿಕೊಳ್ಳಬೇಕಾದ, ಇದು ಪುರೋಹಿತರ ಕೆಲಸ ಆಗಿರುವುದಿಲ್ಲ. ಆ ಮನೆಯಲ್ಲೇ ರೂಮಲ್ಲೇ ಕೂತ್ಕೊಂಡು ಅಲ್ಲೇ ಏನೋ ಒಂದಿಷ್ಟು ಗುಡಿಸಲು ಹಾಕಿ ಏನೋ ಒಂದು 4 ಬಣ್ಣದ ವಸ್ತುಗಳನ್ನಿಟ್ಟು ಪೂಜೆ ಮುಗಿಸಿ ಬಿಡ್ತಾರೆ. ಅದು ಕ್ರಿಯೆ ಆಗಬೇಕು ಅಂತ ಫೋಟೋಗಾಗುತ್ತೆ ಹೊರತು ಅಲ್ಲಿ ಪ್ರಾರ್ಥಿಸಬೇಕಾದದ್ದೇನು ಅಂದ್ರೆ ಅರ್ಥವನ್ನ ಭಾಗವತ ಬಹಳ ಸುಂದರವಾಗಿ ನಮ್ಮ ಮುಂದೆ ತೆರೆದಿಡುತ್ತೆ. ಅವಳು ಹೀಗೆ ಪ್ರಾರ್ಥಿಸಿ ಅನೇಕ ಪೂಜೆಗಳೆಲ್ಲ ನಡೆದಿವೆ.
ಆವಾಗ ದೂರದಲ್ಲಿ ಬಹಳ ಹೊತ್ತಾದ ಮೇಲೆ, ಅಂದ್ರೆ ಸುಮಾರು ಘಟನೆಗಳಲ್ಲೆಲ್ಲ ನಡೆಯುತ್ತೆ, ಪೂಜೆ ಆಗತ್ತೆ. ಅವಳಿಗೆ ಪೂಜೆ ಮಾಡುವಾಗ್ಲೂ ಮನಸ್ಸು ಕೃಷ್ಣ ಎಲ್ಲಿಯಾದ್ರೂ ಬಂದ ಅಂತ, ಅನೇಕ ರಾಜರ ನಡುವೆ ಕೃಷ್ಣನ ಮುಖ ಕಾಣುತ್ತಾ ಅಂತ ಹುಡುಕ್ತಾನೆ ಇದ್ದಾಳೆ. ಅಪಾಂಗನೇತ್ರೈಹಿ, ಕಡೆಗಣ್ಣು ಒಂದು ಕ್ಷಣ ಪಕ್ಕಕ್ಕೆ ಹೀಗೆ ರಾಜರವನ್ನ ದಾಟಿ ಬರುತ್ತೆ, ಮತ್ತೆ ಪೂಜೆಗೆ ಕೂತಿದ್ದಾಳೆ, ಮತ್ತೆ ಪಕ್ಕಕ್ಕೆ ಹಾದು ಹೋಗುತ್ತೆ. ಹೀಗೆ ನಿರಂತರ ನೋಡ್ತಾ ಇದ್ದವಳು ಸೈವಂ ಶನೈಹಿ ಚಾಲಯತಿ ಪದಪದ್ಮ ಕೋಶವು ಪ್ರಾಪ್ತಿಂ ತದಾ ಭಗವತಃ ಪ್ರಸಮೀಕ್ಷಮಾಣ ಉತ್ಸಾರ್ಯ ವಾಮ ಕರಜೈಹಿ ಅಲಕಾನ್ ಅಪಾಂಗೈಹಿ ಪ್ರಾಪ್ತಾನ್ ಹ್ರಿಯೈಕ್ಷತ ನೃಪಾನ್ ದದೃಶೆ ಅಚ್ಯುತಂ ಸಾ. ಅಚ್ಯುತ ಎಲ್ಲಿಯಾದ್ರೂ ಇದ್ದಾನ ಅಂತ ರಾಜರ ನಡುವೆ ತನ್ನ ಕಡೆಗಣ್ಣ ನೋಟವನ್ನು ಮತ್ತೆ ಮತ್ತೆ ಆ ಕಡೆಗೆ ಚಲಿಸುತ್ತಾ ತನ್ನ ಕಾರ್ಯದಲ್ಲಿ ತೊಡಗಿದ್ದಾಳೆ. ಆವಾಗ ಅಷ್ಟು ಹೊತ್ತಿಗೆ ಅಲ್ಲಿ ಕೃಷ್ಣ ಕಂಡಿದ್ದಾನೆ. ಐಕ್ಷತ, ಕಂಡ್ಲು. ಅಲ್ಲಿಯ ತನಕ ಬಾಡಿ ಹೋಗಿದ್ದ ಮುಖ ಏನರಳಿತು, ಬಹಳ ಸಂತೋಷದಿಂದ ತಾಂ ರಾಜಕನ್ಯಾಂ. ಸರಿ, ಅವಳು ಬಂದ್ಲು, ಪೂಜೆ ಆಯಿತು, ಆ ದೇವಸ್ಥಾನದಿಂದ ಇಳಿದು ಮೇಲಕ್ಕೆ ಬಂದು ತನ್ನ ರಥಕ್ಕೆ ಹತ್ತಬೇಕು. ನೋಡಿ, ಆ ಕ್ಷಣದ ದೃಶ್ಯವನ್ನು ಕೂಡ ಹಾಗೆ ಕಣ್ಣಿಗೆ ಕಟ್ಟಿದ ಹಾಗೆ ಹೇಳ್ತಾರೆ. ತಾಂ ರಾಜಕನ್ಯಾಂ ರಥಂ ಆರುರುಕ್ಷಂತೀಂ ಜಹಾರ ಕೃಷ್ಣ ದ್ವಿಷತಾಂ ಸಮೀಕ್ಷತಾಂ. ಇನ್ನೇನು ಅವಳು ತನ್ನ ರಥಕ್ಕೆ ಕಾಲಿಟ್ಟು ಹತ್ತಬೇಕು, ಅಷ್ಟರಲ್ಲಿ ಇನ್ನೊಂದು ರಥ ಎದುರುಗಡೆ ಬಂದಾಯ್ತು. ಅವಳು ಹಾಗೆ ಹತ್ತಬೇಕಾದವಳು ಕೈ ಹೀಗೆ ಹಿಂದೆ ಇಟ್ಟಾಗ ಕೃಷ್ಣ ಆ ಕೈಯನ್ನು ಹೀಗೆ ಹಿಡಿದ ಅವಳನ್ನು ಪಕ್ಕಕ್ಕೆ ತಿರುಗಿಸಿಕೊಂಡು ತನ್ನ ರಥದ ಮೇಲೆ ಕೂಡಿಸಿಕೊಂಡು, ಅವ್ರು ಅಲ್ಲಿ ತನಕ ಅನ್ಕೊಂಡೆ ಏನು ಅಂತಂದ್ರೆ, ಈಗ ಕುಂಡಿನಪುರದ ಕಡೆಗೆ ಹೋಗುವಂತಹ ರಥವನ್ನ ಹತ್ತಿ ಶಿಶುಪಾಲನ ಬಾಸಿಂಗಕ್ಕೆ ಆಹಾರವಾಗಿ ಬಿಡ್ತಾಳೆ ಅಂತ ಅಂದುಕೊಂಡು ಎಲ್ಲ ಕತ್ತಿ ಗುರಾಣಿ ಹಿಡ್ಕೊಂಡು ಜರಾಸಂದನ ಪಡೆಯವರೆಲ್ಲ ಕಾಯ್ತಾ ಇದ್ದಾರೆ. ಕ್ಷಣ ಮಾತ್ರದಲ್ಲಿ ಧೂಳೆಬ್ಬಿಸಿಕೊಂಡು ಬಂದ ಕೃಷ್ಣನ ರಥ ಆ ರುಕ್ಮಿಣಿಯ ಕೈಯನ್ನು ಹಿಡಿದು ಪಕ್ಕಕ್ಕೆ ತಿರುಗಿಸಿಕೊಂಡು ತನ್ನ ರಥದ ಮೇಲೆ ಇಳಿಸಿಕೊಂಡು ಕಾಣದ ಹಾಗೆ ಮತ್ತೆ ಧೂಳೆಬ್ಬಿಸಿಕೊಂಡು ಪಕ್ಕಕ್ಕೆ ಹಾದು ಹೋಯಿತು. 2 ಕ್ಷಣ ನೋಡಿದ್ದಾರೆ ಎಲ್ಲರೂ ಆ ಕೈ ಹಿಡ್ಕೊಂಡು ಕೃಷ್ಣ ತನ್ನ ರಥದ ಮೇಲೆ ಹಿಡ್ಕೊಂಡದ್ದನ್ನ. ಆದ್ರೆ ನೋಡುವವರಿಗೆಲ್ಲರಿಗೂ ಎಂಥ ಸುಂದರವಾದ ಜೋಡಿ ಅಂತ ಅನ್ನಿಸ್ತಾ ಇದೆ ಅಷ್ಟೇ ಹೊರತು ತಾವು ಯಾಕೆ ನಿಂತಿದ್ದೇವೆ ಅನ್ನೋದು ಮರ್ತು ಹೋಗ್ಬಿಟ್ಟಿದೆ. ಮರ್ತೋಗಿ ಆಮೇಲೆ ಮರುಕ್ಷಣದಲ್ಲಿ ಧೂಳು ತಿಂದ ಮೇಲೆ, ಕೆಮ್ಮು ಬಂದ ಮೇಲೆ ಮತ್ತೆ ನೆನಪಾಗಿದೆ, ಓ ನಾವು ನಿಂತದ್ದು ಯಾಕೆ, ಕೃಷ್ಣನನ್ನ ತಡಿಲಿಕ್ಕೆ. ಅದು ಬಿಟ್ಟು ನಾವು ಈ ಆನಂದವನ್ನ, ಈ ಜೋಡಿಯನ್ನ ಸುಂದರವಾಗಿದೆ ಅಂತ ನೋಡ್ತಾನೆ ಕೂತ್ ಬಿಟ್ಟವಲ್ಲ ಅಂತ ತಕ್ಷಣ ಕತ್ತಿ ಗುರಾಣಿಯಲ್ಲಿ ಹಿಡ್ಕೊಂಡು ಓಡ್ ಬರ್ತಾ ಇದ್ರೆ ಧೂಳು ತಿಂದದ್ದೇ ಬಂತು, ಸುದ್ದಿ ಹೋಯ್ತು. ಅಲ್ಲೆಲ್ಲ ಹೊರಬಾಗಿಲಿನಲ್ಲಿ ಕಾಯ್ತಾ ಇದ್ದವರೆಲ್ಲ ಕೃಷ್ಣನನ್ನ ಹಿಂಬಾಲಿಸಿಕೊಂಡು ಬಂದಿದ್ದಾರೆ. ದೊಡ್ಡ ಸೈನ್ಯ ಬಂದಿದೆ. ಕೃಷ್ಣ ಹೋಗಿದ್ದಾನೆ ಅಂತ ಸುದ್ದಿ ಕೇಳಿದ ತಕ್ಷಣವೇ ಬಲರಾಮನು ಸಾತ್ಯಕಿ ಮೊದಲಾದವರನ್ನು ಕರ್ಕೊಂಡು, ಈ ಕೃಷ್ಣ ಹೋಗಿದ್ದಾನೆ, ಖಂಡಿತ ಅಲ್ಲಿ ಜರಾಸಂಧಾದಿಗಳು ಏನೋ ಅನ್ಯಾಯ ಮಾಡೇ ಮಾಡ್ತಾರೆ, ಬಿಡುವುದಿಲ್ಲ, ಅದರಿಂದಾಗಿ ನಾವು ಅದಕ್ಕೆ ಸಿದ್ಧ ಮಾಡ್ಕೊಳ್ಬೇಕು ಅಂತ ತಮ್ಮನ ಮೇಲಿನ ಪ್ರೀತಿಯಿಂದ ದೊಡ್ಡ ಸೈನ್ಯವನ್ನು ತೆಗೆದುಕೊಂಡು ಬಂದಿದ್ದಾನೆ. ಕೃಷ್ಣ ದಾಟಿದ ತಕ್ಷಣ ಬಲರಾಮ ಅಡ್ಡ ಹಾಕಿದ ಎಲ್ಲ ಸೈನ್ಯವನ್ನ, ಅಲ್ಲೇ ಅಡ್ಡ ಹಾಕಿ ಅವರ ಜೊತೆಗೆ ಯುದ್ಧ ಮಾಡುವುದಾಯ್ತು. ಆದ್ರೆ ರುಗ್ಮಿ ಮಾತ್ರ ಬಿಡದೆ ತನ್ನ ಸೈನ್ಯ ಹಿಡ್ಕೊಂಡು ಕೃಷ್ಣನ ಹಿಂದೆಯೇ ಅಟ್ಟಿಸಿಕೊಂಡು ಬಹಳ ದೂರ ಬಂದಿದ್ದಾನೆ. ಕೊನೆಗೆ ಹಾಗೆ ದೂರ ಬಂದಾಗ ಅಲ್ಲಿ ಕೃಷ್ಣನ ಕೈಯಲ್ಲಿ ಚೆನ್ನಾಗಿ ಏಟು ತಿಂದುಬಿಟ್ಟಿದ್ದಾನೆ. ಏಟು ತಿಂದು ಪ್ರಾಣ ಹೋಗುವ ಸ್ಥಿತಿಗೆ ಬಂದಿದೆ. ಆಗ ಅಲ್ಲೆಲ್ಲ ಸೋಲಿಸಿ ಅವರೆಲ್ಲ ವಾಪಸ್ ಹೋದ ಮೇಲೆ ಬಲರಾಮ ಹತ್ತಿರಕ್ಕೆ ಬಂದವನೇ, ಬಿಟ್ಟು ಬಿಡು ಕೃಷ್ಣ, ಯಾಕೆ ಅವನನ್ನು, ನಮ್ಮ ಹತ್ತಿರದ ಬಂಧವರನ್ನು ನಾವು ಯಾವತ್ತೂ ಕೂಡ ತುಂಬಾ ನೋಯಿಸಬಾರದು. ಹೇಗಿದ್ರು ಅವ್ರು ಈಗಾಗಲೇ ಸೋತಿದ್ದಾರೆ ಅನ್ನೋದ್ರಲ್ಲೇ ಸತ್ತಿದ್ದಾರೆ, ನೀನು ಅದರ ಜೊತೆಗೆ 3-5 ಕಡೆ ಜುಟ್ಟು ಬೇರೆ ಬಿಟ್ಟು ಬೇರೆ ಬೇರೆ ತರದ ವಿಚಿತ್ರವಾದ, ಇವತ್ತಾದ್ರೆ ಅದು ಫ್ಯಾಷನ್ ಆಗ್ಬಿಡ್ತಿತ್ತು, ಆವತ್ತಿನ್ನು ಅದು ಗೊತ್ತಿರಲಿಲ್ಲ, ಅದು ಅಸಹ್ಯ ಅವಮಾನ ಅಂತ ಅಂದುಕೊಂಡು ಬಿಟ್ಟು ಬಿಡುವವನನ್ನ, ಅವನಿಗೆ ಬೇಕಾದ ಅವಮಾನ ಆಗೋಗಿದೆ ಅಂತ ಅಂದುಕೊಂಡು ಕಳಿಸ್ಬಿಡ್ತಾನೆ. ಯಾಕೆಂದ್ರೆ ಅಲ್ಲಿ ರುಕ್ಮಿಣಿ ಕೇಳಿಕೊಳ್ತಾಳೆ, ಯೋಗೇಶ್ವರ ಪ್ರಮೇಯಾತ್ಮನ್ ದೇವದೇವ ಜಗತ್ಪದೇ ಹಂತುಂ ನಾರ್ಹಸಿ ಕಲ್ಯಾಣ ಭ್ರಾತರಮ್ಮೇ ಮಹಾನುಜ ಮಹಾಭುಜ. ನಿನ್ನ ಶಕ್ತಿ ಸಾಮರ್ಥ್ಯ ನನಗೆ ಗೊತ್ತಿದೆ ರುಕ್ಮಿಣಿಯನ್ನೇ, ನಿನಗೆ ಒಂದು ತುತ್ತು ಅಲ್ಲ ಅದು ಕೊಲ್ಲಿಕ್ಕೆ. ಆದ್ರೆ ನನ್ನ ಅಣ್ಣ ಅವನು ಏನಾದ್ರೂ ಸರಿ ಮದುವೆಗೆ ಅಷ್ಟೆಲ್ಲ ವ್ಯವಸ್ಥೆ ಮಾಡಿ ಬೇಕಾದನ್ನ ಪ್ರೀತಿಯಿಂದ ಮಾಡಿದ್ದಾನೆ, ಕೊಲ್ಲುವುದಕ್ಕೆ ಬೇಡ, ಏನಾದ್ರೂ ರಕ್ತ ಸಂಬಂಧ ಅನ್ನೋದಷ್ಟು ಬೇಗದಲ್ಲಿ ಕಳಚಿಕೊಳ್ಳಿಕ್ಕೆ ಆಗುವಂತಹದ್ದಲ್ಲ ಅಂತ ಹೀಗೆ ಹೇಳಿದಾಗ ವಿಮುಚ್ಚ ಬದ್ಧಂ ಕರುಣಃ ಭಗವಾನ್ ಕೃಷ್ಣಮಬ್ರವೀತ್. ಬಲಭದ್ರ ಹೇಳ್ತಾನೆ, ಅಸಾಧ್ವಿದಂ ತ್ವಯಾ ಕೃಷ್ಣ ಕೃತಮಸ್ಮಿನ್ ಜುಗುಪ್ಸಿತಂ ವಪನಂ ಶ್ಮಶ್ರ ಕೇಶೂನಾಂ ವೈರೂಪ್ಯಂ ಸುಹೃದೋ ವಧಂ. ವೈರೂಪ್ಯ ಮಾಡುವುದೇ ಸುಹೃದರಿಗೆ ವಧ, ನಮ್ಮ ಹತ್ತಿರದವರಿಗೆ ಆತ್ಮೀಯರಿಗೆ ವಿರೂಪಗೊಳಿಸಿದವರಿಗೆ ಸಾಯುವ ಹಾಗೆ ಶಿಕ್ಷೆ, ಬಿಟ್ಟು ಬಿಡು ಅಂತ. ಮುಂದೆ ಇನ್ನೂ ಅನೇಕ ಮಾತುಗಳನ್ನು ಹೇಳ್ತಾನವನು. ಬಂಧು ವದಾರ್ಹ ದೋಷೋಪಿ, ಅವನು ವದಾರ್ಹ ದೋಷವನ್ನ ಮಾಡಿದ್ದರೂ ಕೂಡ ಬಂಧುವಾಗಿದ್ದಾಗ ಕೊಲ್ಲಬಾರದು. ಅವನು ಮಾಡಿದ ತಪ್ಪು ಅಂತ ಅಲ್ಲಿದ್ದವರಿಗೆಲ್ಲರಿಗೂ ಗೊತ್ತಾಗಿ ಅವನನ್ನ ಚೀತು ಅಂತ ಚೀಮಾರಿ ಹಾಕಿ ಹೊರಗಟ್ಟಿದ್ರೆ ಅದೇ ಅವನಿಗೆ ಸಾವಿಗಿಂತ ದೊಡ್ಡ ಶಿಕ್ಷೆ. ತ್ಯಾಜ್ಯ ಸ್ವೇನೈವ ದೋಷೇಣ ಹತಃ ಕಿಂ ಪುಣ್ಯತೆ ಹತಃ.
ತನ್ನ ದೋಷದಿಂದ ತಾನು ದೋಷಗ್ರಸ್ತ ಅಂತ ಗೊತ್ತಾಗಿ ಎಲ್ಲರಿಂದ ಆಗಲೇ ತಿರಸ್ಕಾರ ಮಾಡಲ್ಪಟ್ಟ ಮೇಲೆ ಮತ್ತೆ ಅವನನ್ನು ಕೊಲ್ಲುವುದು ಅಂದ್ರೆ ಏನರ್ಥ? ಕೊಲ್ಬೇಡ, ಬಿಟ್ಬಿಡು ಅಂತ ಕಳುಹಿಸಿಕೊಡ್ತಾನೆ. ಇಷ್ಟಾದ ಮೇಲೆ ಪಾಂಡವರು ಸುಟ್ಟಿದ್ದಾರೆ ಅನ್ನುವ, ಅಂದ್ರೆ ಸುಟ್ಟು ಹೋಗಿದ್ದಾರೆ ಅನ್ನುವ ಸುದ್ದಿ ಕೃಷ್ಣನಿಗೆ ಬಂತು. ಕೃಷ್ಣ ತಾನೂ ಹೋಗಿದ್ದಾನೆ. ನಾನು ಮಧ್ಯದಲ್ಲಿ ಸ್ಯಮಂತಕಮಣಿಯ ಕಥೆಯನ್ನು ಬಿಟ್ಟೆ, ಅದು ಹೋದ ಸರ್ತಿ ಸ್ವಲ್ಪ ವಿಸ್ತಾರವಾಗಿ ಬಂದಿತ್ತು. ಅದು ಹೇಳ್ತಾ ಇದ್ರೆ ಸ್ಯಮಂತಕ ಮಣಿಯೇ ಇಡೀ ಕಥೆಯನ್ನು ವ್ಯಾಪಿಸಿಕೊಂಡು ಬಿಡುತ್ತೆ. ಕೃಷ್ಣ ಹೀಗೆ ಹೋಗಿದ್ದಾನೆ, ಅಲ್ಲಿ ಏನೇನು ಆಗಿದೆ ಅಂತೆಲ್ಲ ಅಂದ್ರೆ ಸುದ್ದಿ ಗೊತ್ತಾದ ತಕ್ಷಣವೇ ದ್ರೋಣರನ್ನ, ಭೀಷ್ಮರನ್ನ, ವಿದುರನನ್ನ ಎಲ್ಲರನ್ನು ಮಾತನಾಡಿಸಿ ಸಮಾಧಾನ ಮಾಡಿದ್ದಾನೆ. ಆದರೆ ಅಲ್ಲಿ ಉಳಿದವರೆಲ್ಲ ತುಂಬಾ ದುಃಖ ಪಡ್ತಾ ಇದ್ದಾರೆ. ಆದ್ರೆ ಕೃಷ್ಣ ಮಾತ್ರ ತಾನು ದುಃಖಪಟ್ಟ ಹಾಗೆ ನಟಿಸ್ತಾ ಇದ್ದಾನೆ. ವಿದುರನಿಗೆ ಗೊತ್ತಿತ್ತು, ಬಿಟ್ರೆ ದುರ್ಯೋಧನ ಅಂತೂ ಕೃಷ್ಣನನ್ನು ಹಿಡ್ಕೊಳ್ಳೋದು, ಅಪ್ಪುದು, ಅಳುದು, ಹೀಗೆ ಪ್ರತಿ ಕ್ಷಣಕ್ಕೂ ಅಳ್ತಾನೆ. ಕೃಷ್ಣನು ಬೇಕು ಅಂತ ಅವನು ಮತ್ತೆ ಕಣ್ಣೀರು ಹಾಕಿ ಅಳ್ತಾ ಇದ್ದಾನೆ. ಸರಿ, ಇಬ್ರು ಒಳಗೊಳಗೆ ನಗ್ತಾ ಇದ್ದಾರೆ. ದುರ್ಯೋಧನ ನಗ್ತಾ ಇದ್ದದ್ದು ಗೊತ್ತಿಲ್ಲ ನಾನೇ ಕೊಂದದ್ದು ಅಂತ, ಇರ್ಲಿ ಪಾಪ ದಡ್ಡ ಅನ್ಕೊಂಡು ನಗ್ತಾ ಇದ್ದ. ಕೃಷ್ಣ ನಗ್ತಾ ಇದ್ದ, ದಡ್ಡ ಬದುಕಿದ್ದಾರೆ ಅಂತ ಗೊತ್ತಿಲ್ಲ ಇವನಿಗೆ ಅನ್ಕೊಂಡು ಸುಮ್ಮನಿದ್ದ. ಹೀಗೆ ಇಬ್ರು ಪರಸ್ಪರ ನಕ್ಕೊಂಡು ತಮ್ಮ ದುಃಖದ ಸಾಂತ್ವನದ ಮಾತುಗಳನ್ನು ವಿನಿಮಯ ಮಾಡಿಕೊಂಡಿದ್ದಾರೆ. ಯುಧಿಷ್ಠಿರಸ್ಯ ಭೀಮಸ್ಯ ಕೃತ್ವಾ ಪಾದಾಭಿವಂದನಂ. ಅಲ್ಲಿ ಹೋದ ಮೇಲೆ ಅಂದ್ರೆ ಇಷ್ಟ ಆಗುವಾಗ ಮಧ್ಯದಲ್ಲಿ ಒಂದು ಕಥೆ ಏನಾಯ್ತು ಅಂದ್ರೆ, ಹಸ್ತಿನಾವತಿಗೆ ಬಂದಿದ್ದಾನೆ ಅಂತ ಸುದ್ದಿ ಬಂದ ತಕ್ಷಣವೇ ಅಲ್ಲಿಯ ತನಕ ಕಾದು ನಿಂತ ಶತಧನ್ವ ನೇರವಾಗಿ ತನಗೆ ಕೊಡ್ತೇವೆ ಅಂದ್ರೆ ಮದುವೆ ಮಾಡಿ ಕೊಡ್ತೇನೆ ಅಂತ ಹೇಳಿದ ಸತ್ಯಭಾಮೆಯನ್ನ ಕೃಷ್ಣನಿಗೆ ಕೊಟ್ಟು ಬಿಟ್ಟಿದ್ದಾನೆ ಅಂತ ಕೋಪದಿಂದ ಸತ್ರಾಜಿತನ ಮೇಲೆ ದಾಳಿ ಮಾಡಿ ಅವನನ್ನು ಕೊಂದು ಬಿಡ್ತಾನೆ. ಆಗ ಸತ್ಯಭಾಮ ತುಂಬಾ ದುಃಖ ಪಡ್ತಾಳೆ. ತನ್ನ ತಂದೆಯನ್ನು ಕೊಂದವನನ್ನ ಉಳಿಸಬಾರದು ಅಂತ ಯೋಚಿಸಿ ತನ್ನ ತಂದೆಯನ್ನ ಎಣ್ಣೆಯ ಪಾತ್ರೆಯಲ್ಲಿ ಮುಳುಗಿಸಿ ಇಟ್ಟು ತಾನು ಹಸ್ತಿನಾವತಿಯ ಕಡೆಗೆ ಬಂದು ಕೃಷ್ಣನಿಗೆ ಎಲ್ಲ ವಿಷಯವನ್ನು ತಿಳಿಸಿ, ಅಲ್ಲಿ ಒಂದು ಮಾತು ಬರುತ್ತೆ, ಇಬ್ರೂ ಕೂಡ ಲೋಕದ ವ್ಯವಸ್ಥೆಯನ್ನ ಅನುಸಾರ ಮಾಡುವ ಹಾಗೆ ಅತ್ರು ಅಂತ. ಅಂದ್ರೆ ನೇರವಾಗಿ ಭಾಗವತದಲ್ಲೇ ಬಂದ ಮಾತು, ಲೋಕದ ಮಾತುಗಳನ್ನು ಅನುಸರಿಸುವವರಾಗಿ ಇಬ್ರು ಅತ್ರು ಅಂತ. ಹಾಗೆ ಅತ್ತು ಬಂದಿದ್ದಾನೆ ಕೃಷ್ಣ. ಇವನಿಗೆ ಯಾರಿಗೆ ಶತಧನ್ವನಿಗೆ ಸುದ್ದಿ ಬಂತು, ಕೃಷ್ಣ ಸತ್ಯಭಾಮೆಯ ಜೊತೆಗೆ ಬಲರಾಮನ ಜೊತೆಗೆ ನನ್ನನ್ನು ಕೊಲ್ಲಿಕ್ಕೋಸ್ಕರ ಬಂದಿದ್ದಾರೆ ಅಂತ. ಓಡ್ಲಿಕ್ಕೆ ಶುರು ಮಾಡ್ತಾನೆ. ಓಡಿದ್ದು ಅವನ ಕುದುರೆಗೂ ಕಾಲು ಕೆಟ್ಟು ಬಿದ್ದು ಪ್ರಾಣ ಬಿಡುತ್ತೆ. ಮತ್ತೆ ನಡ್ಕೊಂಡು ತಾನೇ ಓಡ್ತಾನೆ. ಓಡಿ ಇನ್ನೆಲ್ಲೂ ಓಡ್ಲಿಕ್ಕೆ ಸಾಧ್ಯ ಇಲ್ಲದೆ ಇರುವ ಸ್ಥಿತಿಯಲ್ಲಿ ಕೃಷ್ಣನ ಕೈಗೆ ಸಿಕ್ಕು ಪ್ರಾಣ ಬಹಳ ಯುದ್ಧ ಆಗತ್ತೆ, ಸಾಯ್ತಾನೆ. ಅಷ್ಟಾದ ಮೇಲೆ ಮತ್ತೆ ಅಂದ್ರೆ ಪಾಂಡವರನ್ನ ಭೇಟಿಯಾಗುವಂತಹ ಪ್ರಸಂಗ ಬರುತ್ತೆ. ದ್ರುಪದನ ಮನೆಯಲ್ಲಿನ ಸ್ವಯಂವರದ ಸಂದರ್ಭದಲ್ಲಿ ಸ್ವಯಂವರಕ್ಕೋಸ್ಕರ ತನ್ನ ಎಲ್ಲ ಬಂಧುಗಳನ್ನು ಕರೆದುಕೊಂಡು ಅಲ್ಲಿಗೆ ಹೋಗಿದ್ದಾನೆ. ಮೊದಲೇ ಹೇಳಿದ್ದಾನೆ, ನಾವು ನೋಡುಗರಾಗಿ ಹೋಗ್ತೇವೆ ಹೊರತು ಅಲ್ಲಿ ಭಾಗವಹಿಸುವವರಾಗಿ ಅಲ್ಲ. ನಿಮ್ಗೊಂದು ಸಸ್ಪೆನ್ಸ್ ಇದೆ, ಒಂದು ವಿಶೇಷವಾದ ಸರ್ಪ್ರೈಸ್ ಅನ್ನು ಕೊಡ್ಲಿಕ್ಕಿದೆ, ಅದಕ್ಕೋಸ್ಕರ ಕರ್ಕೊಂಡು ಹೋಗ್ತಾ ಇದ್ದೇನೆ ಅಂತ ಎಲ್ಲರೂ ಕರ್ಕೊಂಡು ಹೋಗಿದ್ದಾನೆ. ಹೋದ ಮೇಲೆ ಅಲ್ಲಿ ಆದ ಘಟನೆ ಗೊತ್ತಿದೆ ನಿಮಗೆ. ಕ್ಷತ್ರಿಯರು ಎಲ್ಲರೂ ಸೋತರು. ಕೊನೆಗೆ ಹಾರುವರ ಕಡೆಯಿಂದ, ಯಾವಾಗಲೂ ಹಾರ್ತಾ ಇರುವವರ ಕಡೆಯಿಂದ ಯಾರೋ ಒಬ್ಬ ಎದ್ದ. ಎಲ್ಲರೂ ತಮಾಷೆ ಮಾಡಿದ್ರು ಮೊದಲು. ಆಮೇಲೆ ಇಲ್ಲ ಪ್ರಶ್ನೆ ಕೇಳಿದ್ರಲ್ಲಿ. ಭಾರತದಲ್ಲಿ ಇದ್ರ ಬಗ್ಗೆ ಬಹಳ ಸ್ಪಷ್ಟವಾಗಿ ಮಾತು ಇದೆ. ಇಲ್ಲಿ ನಮಗೆ ಯಾವುದೇ ನಿಯಮ ಇಲ್ಲ. ಅವನು ಬ್ರಾಹ್ಮಣ ಆಗಿರ್ಬೋದು, ಕ್ಷತ್ರಿಯ ಆಗಿರ್ಬೋದು, ವೈಶ್ಯ ಆಗಿರ್ಬೋದು, ಶೂದ್ರ ಆಗಿರ್ಬೋದು, ಅವನ ತೋಳಿನ ಪಣ ಒಂದೇ ಇಲ್ಲಿ ಮುಖ್ಯ ಹೊರತು ಅವನು ಯಾರು ಅಂತ ಅನ್ನೋದು ಮುಖ್ಯ ಅಲ್ಲ. ಬ್ರಾಹ್ಮಣನಾಗಿ ನೀವು ಕೂಡ ಭಾಗವಹಿಸಬಹುದು ಅಂತ ದೃಷ್ಟದ್ಯುಮ್ನ ಘಂಟಾಘೋಷವಾಗಿ ಎಲ್ಲರ ಮುಂದೆ ಹೇಳಿದ ಮೇಲೆ ಅರ್ಜುನ ಅಲ್ಲಿ ಪ್ರವೇಶ ಮಾಡಿ ಗೆದ್ದಿದ್ದಾನೆ. ಆಗ ಬಲರಾಮಾದಿಗಳಿಗೆಲ್ಲ ತೋರಿಸಿ ಹೇಳ್ತಾನೆ, ನಾನು ಇಲ್ಲಿಯ ತನಕ ನೀವೆಲ್ಲರೂ ಸತ್ತಿದ್ದಾರೆ ಅಂತ ಅಂದುಕೊಂಡ ಪಾಂಡವರು ಇಲ್ಲೇ ಇದ್ದಾರೆ ಅಂತ ತೋರಿಸಿ ಕೊಟ್ಟ ಮೇಲೆ ಬಹಳ ಸಂತೋಷ ಪಡ್ತಾರೆ. ಅವರು ಗೆದ್ದು ಹೋದ ಮೇಲೆ ಆ ಕುಂಭಕಾರನ ಮನೆಗೆ ತಾವೇ ಹೋಗಿ, ಕೃಷ್ಣನೇ ತಾನೇ ಸ್ವತಃ ಹೋಗಿ ಅವರನ್ನ ಸಮಾಧಾನ ಮಾಡ್ತಾನೆ. ಸಮಾಧಾನ ಮಾಡಿ ಇದಾದದ್ದೆಲ್ಲವೂ ಕೂಡ ಏನು ಯೋಚನೆ ಮಾಡಬೇಡಿ, ಮುಂದೆಲ್ಲ ಒಳ್ಳೆಯದೇ ಆಗ್ಲಿಕ್ಕಿದೆ, ನನ್ನ ಸ್ನೇಹ ಸಂಬಂಧ ನಿಮ್ಮ ಜೊತೆಗೆ ಇರುವ ತನಕವು ಕುಂತಿಯು ಅದನ್ನೇ ಮಾತು ಹೇಳ್ತಾಳೆ. ಇಷ್ಟಾಗಿ ಮತ್ತೆ ಮರಳಿ ಬಂದಿದ್ದಾರೆ. ಅವರಿಗೆ ಸಮಾಧಾನ ಮಾಡಿ ಮತ್ತೆ ಕೆಲವು ಘಟನೆಗಳು ನಡೆದ ಮೇಲೆ ಇನ್ನೊಂದು ಸರ್ತಿ, ಅಂದ್ರೆ ಈ ಮಧ್ಯದಲ್ಲಿ ಏನು ಆದ ಘಟನೆಗಳು ಅಂತಂದ್ರೆ, ಅವನು ಅಣ್ಣನಿಗೆ ಸಮಾಧಾನ ಮಾಡ್ಲಿಕ್ಕೋಸ್ಕರ ಮಿಥಿಲಾ ದೇಶಕ್ಕೆ ಹೋಗ್ತಾನೆ. ಮಿಥಿಲೆಯ ರಾಜ ಸಂತೋಷದಿಂದ ಅವನನ್ನು ಸ್ವಾಗತಿಸಿ ಅಲ್ಲಿ ಸುಮಾರು ವರ್ಷಗಳ ಕಾಲ ಉವಾಸ ತಸ್ಯಾಂ ಕತಿಚಿನ್ ಮಿಥಿಲಾಯಾಂ ಸಮಾ ವಿಭು ತಥೋ ಅಶಿಕ್ಷದ್ ಗದಾಂ ಕಾಲೇ ಧಾರ್ತರಾಷ್ಟ್ರ ಸುಯೋಧನ. ಸುಮಾರು 5-6 ವರ್ಷಗಳ ಕಾಲ ದುರ್ಯೋಧನ ಬಲರಾಮನ ಹತ್ರ ಪಾಠಕ್ಕೆ ಹೋಗಿದ್ದಾನೆ, ಗದೆಯ ವಿದ್ಯೆಯನ್ನು ಕಲಿಯುವುದಕ್ಕೆ.
ಅವನು ಹೋದದ್ದು ಗದೆ ವಿದ್ಯೆ ಕಲೀಲಿಕ್ಕೆ ಮಾತ್ರ ಅಲ್ಲ, ಗುರುಗಳ ಮಗಳನ್ನೇ ಅಪಹರಿಸಬೇಕು ಅಂತ ಬಹಳ ದೀರ್ಘವಾದ ಆಲೋಚನೆ ಮಾಡಿದ್ದ. ಯಾಕೆಂದ್ರೆ ಯಾವತ್ತೂ ಕೂಡ ದುರ್ಯೋಧನ ಏನಾದ್ರೂ ಕೆಲಸ ಮಾಡ್ತಾ ಇದ್ದಾನೆ ಅಂದ್ರೆ ನಾವು 10 ತಲೆಯಿಂದ ಯೋಚನೆ ಮಾಡ್ಬೇಕು, ಅವನು ಏನೇನು ಯೋಚನೆ ಮಾಡಿರ್ಬೋದು ಅಂತ. ಹಾಗಾಗಿ ಒಂದು ರಾಜಕೀಯ ಅಂತ ಅನ್ನುವಾಗ ಕೇವಲ ಒಂದು ಘಟನೆ, ಒಂದೇ ಘಟನೆಗೆ ಸಾಕ್ಷಿಯಾಗಿರುವುದಿಲ್ಲ, ಅದು 100 ಘಟನೆಗೆ ಸಾಕ್ಷಿಯಾಗಿರುತ್ತೆ. ಅಂತಹದ್ದನ್ನ ಭಾಗವತ ಮುಂದೆ ನೆನಪಿಸುತ್ತೆ. ಅವನು ಈಗ ಹೋಗಿ ಬಲಭದ್ರನ ಪ್ರೀತಿಯನ್ನ ಸಂಪಾದಿಸಿ ಬಂದ. ಕೃಷ್ಣ ಅಲ್ಲಿಗೆ ಹೋಗಿ ಕೃಷ್ಣನ ಬಗ್ಗೆ ಒಂದು ಕೋಪ ಇತ್ತು ಬಲರಾಮನಿಗೆ. ಯಾಕೆಂದ್ರೆ ಶತಧನ್ವನನ್ನ ಕೊಂದ ಮೇಲೂ ಅವನ ಕೈಯಲ್ಲಿ ಸಮಂತಕವಣಿ ಕಾಣಲಿಲ್ಲ. ಆವಾಗ ಈ ಕೃಷ್ಣನೇ ಏನೋ ನಾಟಕ ಮಾಡಿ ಶತಧನ್ವ ಏನೋ ಮಾಡಿದ್ದಾನೆ ಅಂತ ಅವನನ್ನು ಕೊಂದು ಮುಗಿಸಿ ಕೇಸನ್ನು ಕ್ಲೋಸ್ ಮಾಡಿದ್ದಾನೆ ಅಂತ ಅವನ ಮೇಲೆ ಇದ್ದ ವೈಮನಸ್ಯವನ್ನ ಕಳೆಯುವುದಕ್ಕೋಸ್ಕರ ಎಲ್ಲೋ ಅಡಗಿಕೊಂಡಿದ್ದಂತಹ ಕೃಷ್ಣನಿಗೆ ಗೊತ್ತಿತ್ತು ಎಲ್ಲಿದೆ ಅಂತ. ಅಕ್ರೂರನನ್ನು ಕರೆಸಿ ಅವನ ಹತ್ರ ಹೇಳಿದ, ಕಿಂತು ಮಮಾಗ್ರಜಃ ಸಮ್ಯಕ್ ನ ಪ್ರತ್ಯೇತಿ ಮಣಿಂ ಪ್ರತಿ ದರ್ಶಯಸ್ವ ಮಹಾಭಾಗ ಬಂಧೂನಾಂ ಶಾಂತಿಂ ಆವಹ. ನಮ್ಮ ಬಂಧುಗಳಲ್ಲಿ ತುಂಬಾ ಒಂದು ತರ ಬೇಸರ ಆಗ್ಬಿಟ್ಟಿದೆ, ಈ ಕೃಷ್ಣನನ್ನ ಅರ್ಥ ಮಾಡ್ಕೊಳ್ಳೋದೇ ಕಷ್ಟ, ನಂಬುವುದು ಕಷ್ಟ ಅಂತ. ನೀನು ಬಂದ್ರೆ ಮಾತ್ರ ನನ್ನ ಬಂಧುಗಳ ಮಧ್ಯೆ ಇರುವ ಆಲೋಚನೆಗಳಲ್ಲಿ ಸ್ವಲ್ಪ ತಿಳಿಯಾದ ಭಾವನೆ ಬರ್ಲಿಕ್ಕೆ ಸಾಧ್ಯ, ಬಂದು ಬಿಡು ಅಂತ ಅಕ್ರೂರನನ್ನು ಕರೆಸಿಕೊಂಡಿದ್ದಾನೆ. ಆ ಸಂದರ್ಭದಲ್ಲಿ ಎಲ್ಲರೂ ಆದಾಯ ವಾಸಸಾಚ್ಛನ್ನಂ ದದೌ ಸೂರ್ಯ ಸಮಪ್ರಭಂ ಸ್ಯಮಂತಕಂ ದರ್ಶಯಿತ್ವ ಜ್ಞಾತಿಭ್ಯೋ ರಜ ಆತ್ಮನಃ. ಬಹಳ ಬೆಳಕು ನೀಡುವ, ನಿತ್ಯ ಬಂಗಾರವನ್ನ ಕಾರುವ, ಇದ್ದಲ್ಲಿ ಯಾವತ್ತೂ ಮಳೆ ಬೆಳೆಗೆ ತೊಂದರೆ ಇರದೇ ಇರುವಂತಹ ಆ ಸೂರ್ಯಮಂಡಲದ ಚಿಂತನೆಯನ್ನೇ ಎದುರುಗಡೆ ಕಾಣಿಸಿಕೊಡುವಂತಹ ಸ್ಯಮಂತಕ ಮಣಿಯನ್ನ ಮುಚ್ಚಿದ್ದ ಬಟ್ಟೆಯಿಂದ ತೆರೆದು ತೋರಿಸಿದ. ಎಲ್ಲರಿಗೂ ಅದರ ಮೇಲೆ ಕಣ್ಣು. ಯಾಕೆಂದ್ರೆ ಪ್ರತಿಯೊಬ್ಬರಿಗೂ ಅದರದ್ದು ಒಂದು ಸಂಪರ್ಕ ಇತ್ತು, ಅದರ ಜೊತೆಗೆ ಒಂದು ಸಂಬಂಧ ಇತ್ತು. ಆ ಸಂಬಂಧವನ್ನು ಇಟ್ಟುಕೊಂಡು ಯೋಗ್ಯೋಹಂ ಇತಿ ಮನ್ವಾನಃ ಚಕಮೇ ಕುರುಪುಂಗವ ಸತ್ಯಭಾಮ ಪಿತೃಧನಂ ಮನ್ವಾನ ಸ್ವಾತ್ಮನೋಚಿತಂ. ಅಣ್ಣನಾಗಿ ನನಗರ್ಹತೆ ಇದೆ, ಹೆಂಡತಿಯಾಗಿ ನನ್ನ ತಂದೆ ಕೊಟ್ಟದ್ದು ಅಂತ ಸತ್ಯಭಾಮೆ ಯೋಚಿಸ್ತಾ ಇದ್ದಾಳೆ. ಗೃಹೀತುಮೈಚ್ಛದ್ ವಿಶ್ರದ್ಧಂ ಹರೇಶ್ಚಿತ್ತಂ ಅಜಾನತಿ ಜಾಂಬವತಿ ಅಪಿ ಶುಲ್ಕಾರ್ಥಂ. ನಮ್ಮಪ್ಪ ಮಗಳನ್ನು ಕೊಡುವಾಗ ಶುಲ್ಕಕ್ಕೋಸ್ಕರವಾಗಿ ಕನ್ಯಾಮಣಿಯನ್ನು ಕೊಡುವುದರ ಜೊತೆಗೆ ಸ್ಯಮಂತಕಮಣಿಯನ್ನು ಕೊಟ್ಟದ್ದು ಅಂತ, ಇದು ನನಗೆ ಸಂಬಂಧಪಟ್ಟದ್ದು ಅಂತ ಎಲ್ಲರೂ ಒಂದೊಂದು ಕಡೆಯಿಂದ ಅದರ ಬಗ್ಗೆ ಅಪೇಕ್ಷೆ ಪಡ್ತಾ ಇದ್ದಾರೆ. ಇದನ್ನ ಯೋಚಿಸಿದ. ಸ್ಪೃಹಾಂ ಚಕ್ರೆ ಮಣೋ ತಸ್ಮಿನ್ ಸರ್ವಂ ವಿಜ್ಞಾಯ ಮಾಧವ. ಎಲ್ಲರ ಕಣ್ಣು ಹಿರಣ್ಯಾಕ್ಷರಾಗ್ಬಿಟ್ಟಿದ್ದಾರೆ ಇವರೆಲ್ಲ. ಅದರಿಂದಾಗಿ ಇವರ ಕಣ್ಣನ್ನು ಬೇರೆ ಕಡೆಗೆ ತಿರುಗಿಸಬೇಕು ಅಂದ್ರೆ ನಮ್ಮ ಮಧ್ಯೆಯಲ್ಲಿ ಯಾರ ಕೈಯಲ್ಲೂ ಇರಬಾರದು, ಇದು 3ನೇಯವರ ಕೈಯಲ್ಲಿ ಇದ್ರೇನೆ ಬೆಟರು. ಅದಕ್ಕಿಂತ ಮುಖ್ಯ ಸಂಪತ್ತು ಅನ್ನುವುದು ಯೋಗ್ಯವಾದ ಕೈಗೆ ಹೋಗ್ಬೇಕು ಅಂತ ಯಾಕೆ ಬಯಸಿದ ಅಂದ್ರೆ, ನಾವು ಇವತ್ತು ನಾಟಕಗಳಲ್ಲಿ ಅಥವಾ ಬೇರೆ ಬೇರೆ ಕಥೆಗಳಲ್ಲಿ, ಕಾವ್ಯಗಳಲ್ಲಿ ದಾನಶೂರ ಅಂತ ನಾವು ಕರ್ಣನನ್ನು ಸಂಬೋಧಿಸ್ತೇವೆ. ಆದರೆ ಹರಿವಂಶ ಮತ್ತು ಹರಿವಂಶದಲ್ಲಿ ಬಹಳ ಜಾಸ್ತಿ ಸಲ ಇದೆ. ಎಲ್ಲ ಕಡೆಯಲ್ಲೂ ಅಕ್ರೂರನನ್ನು ಸಂಬೋಧಿಸುವಾಗ ದಾನಶೂರ ಅಂತ ಕೃಷ್ಣನು ಸ್ವತಃ ಸಂಬೋಧಿಸಿದ ಮಾತು ಇದೆ. ಯಾಕೆಂದ್ರೆ ಈ ಮಣಿಯನ್ನು ಉಪಯೋಗಿಸಿಕೊಂಡು ಬರ್ತಾ ಇದ್ದ ಎಲ್ಲ ಸಂಪತ್ತನ್ನು ನಿತ್ಯ ಮಹಾಯಾಗಗಳನ್ನು ಮಾಡಿಸಿ ಅನೇಕ ಯೋಗ್ಯರಿಗೆ ಅವನು ಅದನ್ನು ದಾನ ಮಾಡ್ತಾ ಇದ್ದ. ಹಾಗಾಗಿ ಇದು ಯೋಗ್ಯವಾಗಿ ಇವನ ಕೈಯಲ್ಲಿದ್ರೆ ಲೋಕಕ್ಕೂ ಒಳ್ಳೆಯದು, ನಮ್ಮ ಬಂಧುಗಳ ನಡುವಿನ ಕಟಿಪಿಟಿಗೂ ಇದು ಉತ್ತರವಾಗಿ ಉಳಿಯುತ್ತೆ ಅಂತ ಯೋಚಿಸಿ ಕೃಷ್ಣ ಅವನ ಕೈಗೆ ಒಪ್ಪಿಸಿದ. ಅಕ್ರೂರಸ್ಯ ಕರೇ ಭೂಯಃ ಮಣಿಂ ಪ್ರತ್ಯರ್ಪಯದ್ ವಿಭು. ಅವನ ಹತ್ರ ತರಿಸಿಕೊಂಡ, ಮತ್ತೆ ಯಥಾ ಪ್ರಕಾರ ಅವನ ಕೈಗೆ ಕೊಡುವ ಹಾಗೆ ಮಾಡಿ ಆ ಮಣಿಯ ಕೆಲಸವನ್ನ ಮುಕ್ತಾಯ ಮಾಡಿದ. ಹೀಗೆ ಕೃಷ್ಣ ಯಾವ ಯಾವ ಕಾಲದಲ್ಲಿ ಯಾರ ಜೊತೆಗೆ ಹೇಗೆ ನಡ್ಕೊಳ್ಬೇಕು, ಸಂಬಂಧ ಹಾಳಾಗಬಾರದು, ವಸ್ತುವಿನ ಬಳಕೆಯೂ ಆಗಬೇಕು, ಯೋಗ್ಯನ ಕೈಯಲ್ಲೇ ಬಳಕೆ ಆಗಬೇಕು. ಇದರ ಹಿಂದೆ ಈ ಘಟನೆಯನ್ನ, ಮಣಿಯನ್ನ ಆಲೋಚಿಸಿ ಇದರ ಬಂದ ಪ್ರತಿಯೊಂದು ವ್ಯಕ್ತಿಗಳನ್ನ ನಾವು ಮತ್ತೊಮ್ಮೆ ಆಲೋಚಿಸಿದ್ರೆ ತುಂಬಾ ಹೊಸ ಹೊಸ ಸಂಗತಿಗಳು ಹೊಳೆಯುತ್ತವೆ. ಇವತ್ತಿನ ರಾಜಕೀಯದಲ್ಲಾಗುವ ಪ್ರತಿ ಆಲೋಚನೆಗಳು ಕೂಡ ಅವತ್ತೇ ವ್ಯಾಸರು ಎಷ್ಟು ಚಂದ ಬಿಡಿಸಿ ಹೇಳಿದ್ದಾರೆ ಅನ್ನೋದನ್ನು ನಾವು ಅರ್ಥ ಮಾಡ್ಕೊಳ್ಳಿಕ್ಕಾಗತ್ತೆ. ಹಾಗಾಗಿ ಅಲ್ಲಿಯ ಆ ಘಟನೆ ಮುಗಿದ ನಂತರ ಮತ್ತೆ ಕೃಷ್ಣ ಆ ಮಧ್ಯದಲ್ಲಿ ಮತ್ತೆ ಪಾಂಡವರನ್ನ ಭೇಟಿಯಾಗ್ಲಿಕ್ಕೋಸ್ಕರ ಇಂದ್ರಪ್ರಸ್ಥಕ್ಕೆ ಕೃಷ್ಣ ಹೋಗಿದ್ದಾನೆ. ಅಲ್ಲಿ ಹೋಗಿ ಎಲ್ಲರನ್ನು ಮಾತನಾಡಿಸಿಕೊಂಡಿದ್ದಾನೆ. ತದೃಷ್ಟ್ವಾ ತಂ ಆಗತಾಂ ಪಾರ್ಥಾಃ ಮುಕುಂದಂ ಅಖಿಲೇಶ್ವರಂ ಉತ್ತಸ್ತುಃ ಯುಗಪದ್ವೀರಾಃ ಪ್ರಾಣಾಃ ಮುಖ್ಯಂ ಇವಾಗತಂ. ಎಷ್ಟು ಚಂದ ಇದೆ ಅಂದ್ರೆ, ಮುಖ್ಯ ಪ್ರಾಣ ಎದ್ದಾಗ ಹೇಗೆ ಇಂದ್ರಿಯಗಳು ಎದ್ದು ಬಿಡ್ತಾವೋ ಹಾಗೆ ಅಲ್ವಾ, ಪ್ರಾಣ ಹೋಯ್ತು ಅಂದ್ರೆ ಎಲ್ಲ ಇಂದ್ರಿಯಗಳು ಸಾಯ್ತಾವೆ. ಹಾಗೆ ಈ 5 ಜನ ಯೋಧರು ಕೂಡ, ಅಂದ್ರೆ ಪಾಂಡವರು ಪಂಚ ಪ್ರಾಣಗಳಿದ್ದ ಹಾಗೆ ಇರುವ ಪಂಚ ಪಾಂಡವರು ಕೃಷ್ಣ ಬಂದ ತಕ್ಷಣ ಎಲ್ಲರೂ ಒಟ್ಟಿಗೆ ಎದ್ದು ನಿಂತರಂತೆ. ಅದು ಹೇಗಿತ್ತು ಅಂದ್ರೆ, ಹೇಗೆ
ಮೂಗಿನಿಂದ ಉಸಿರು ಹೊರಗೆ ಹೋದಾಗ ಎಲ್ಲ ಇಂದ್ರಿಯಗಳು ಅದರ ಹಿಂಬಾಲಿಸಿಕೊಂಡು ಓಡ್ತಾವೋ ಹಾಗೆ ಎದ್ದು ಹೋದು. ಅಂದ್ರೆ ಉಪನಿಷತ್ತನ್ನು ನೆನಪಿಸತ್ತೆ ಈ ಮಾತುಗಳು ತುಂಬಾ ಕಡೆಯಲ್ಲಿ. ಇಲ್ಲಿ ಒಂದು ಅಂತಲ್ಲ, ಎಲ್ಲೇ ದೃಷ್ಟಾಂತ ಕೊಡುವಾಗಲೂ ಬರೀ ಒಂದು ದೃಷ್ಟಾಂತ ಸುಮ್ಮನೆ ಒಂದು ನೆನಪಾಗ್ಲಿ ಅಂತಲ್ಲ. ಯಾವುದೋ ಮಹಾಭಾರತದ ಕಥೆಯನ್ನ, ಯಾವುದೋ ಪುರಾಣದ ಕಥೆಯನ್ನ, ಯಾವುದೋ ಉಪನಿಷತ್ತಿನ ಘಟನೆಯನ್ನ ಹೀಗೆ ನೆನಪಿಸುವ ಹಾಗೆ. ಯಾಕೆಂದ್ರೆ ಉಪನಿಷತ್ತಿನಲ್ಲಿ ಒಂದು ಘಟನೆ ನಿಮಗೆ ನೆನಪಿರಬಹುದು. ಇಡೀ ಒಂದು ಸೃಷ್ಟಿ ಆದ ಮೇಲೆ ಎಲ್ಲರೂ ದೊಡ್ಡವರು ಅಂತ ಭಾವನೆ ಬಂದಾಗ ಪ್ರಾಣ ದೊಡ್ಡವನು ಅಂತ ಅನ್ನೋದಕ್ಕೆ ಚಿಂತನೆ ಮಾಡ್ಲಿಕ್ಕೋಸ್ಕರ ದೇಹದಿಂದ ಒಬ್ಬೊಬ್ಬರೇ ಹೊರಗೆ ಹೋಗಿ ಏನೂ ದೇಹದಲ್ಲಿ ಬದಲಾವಣೆ ಆಗದೆ ಇದ್ದಾಗ ಯಾವಾಗ ಪ್ರಾಣ ಹೋದಾಗ ದೇಹ ನಿಶ್ಚೇಷ್ಟಿತವಾಯಿತು, ಕೊನೆಗೆ ಇದೇನು ಅಕಸ್ಮಾತ್ ಆಗಾಯಿತು, ಒಳಗೆ ಹೋಗುವಾಗ ನೋಡೋಣ ಅಂತ ಎಲ್ಲರೂ ಹೋದಾಗಲೂ ಏನೂ ಬದಲಾವಣೆ ಆಗದೆ ಮತ್ತೆ ಪ್ರಾಣ ಹೋದಾಗಲೇ ಎದ್ದು ನಿಂತಿತು ಆ ಶರೀರ ಅನ್ನುವ ಕಥೆಯನ್ನ ಈ ಒಂದು ಶಬ್ದ ನಮಗೆ ಉಪನಿಷತ್ತಿನ ಮಾತನ್ನ ನೆನಪಿಸುತ್ತೆ. ಇಲ್ಲಿಂದ ಮುಂದೆ ಪರಿಶ್ವಜ್ಯಾಚ್ಯುತಂ ವೀರಾಹ ಅಂಗಸಂಗ ಹತೈನ ಸಹ. ಏನ್ ಚಂದದ ಮಾತು. ಕೃಷ್ಣನನ್ನ ಎಲ್ಲರೂ ಅಪ್ಪಿಕೊಂಡ್ರಂತೆ. ಅಪ್ಪಿಕೊಂಡ ತಕ್ಷಣ ಅವರ ಮನಸ್ಸಿನಲ್ಲಿ ಅಲ್ಲಿಯ ತನಕ ಇದ್ದ ಎಲ್ಲ ಏನೇನೋ ತರದ ದುಃಖಗಳು, ಆಲೋಚನೆಗಳು, ಏನ್ ಮಾಡಬೇಕು ಅನ್ನುವ ದುಃಖಗಳೆಲ್ಲ ಕ್ಷಣ ಮಾತ್ರದಲ್ಲಿ ನಾಶ ಆಗೋಯ್ತಂತೆ. ಇದು ಪುರಾಣಗಳಲ್ಲಿ ಬಹಳ ಬಾರಿ ಬರುವಂತಹ ಮಾತು. ದೊಡ್ಡವರು ಅಂತ ನಾವು ಗುರುತಿಸುವುದು ಹೇಗೆ ಅಂತಂದ್ರೆ, ನಾವು ಅವರ ಹತ್ರ ಹೋಗಿ ಕೂತ್ರೆ ಸಾಕು, ಅವರನ್ನು ಮಾತಾಡಿಸುವುದು ಬೇಡ. ಸುಮ್ಮನೆ ಕೂತಾಗ ನಮ್ಮ ಮನೆಯ ಎಲ್ಲಾ ಟೆನ್ಷನ್ ಮರ್ತು ಹೋಯ್ತು ಅಂತಂದ್ರೆ ನಾವು ತುಂಬಾ ನೆನ್ಪಿಟ್ಕೊಂಡು ಮತ್ತೆ ಫೋನ್ ಇಟ್ಕೊಂಡು ಅಲ್ಲಿ ಬಂದ ಫೋನು ಇಲ್ಲಿ ಬಂದ ಫೋನ್ ಹಿಡ್ಕೊಂಡ್ರೆ ಗುರುಗಳ ಶಕ್ತಿಯೂ ಕೂಡ ಅಲ್ಲಿ ಅಸಹಾಯಕ ಆಗಬಹುದು. ಆದ್ರೆ ನಾವು ಬೇಕು ಅಂತ ಸಂಘ ಬೇಕು ಅಂತ ಬಯಸಿ ಬಂದ ಮೇಲೆ ಮನೆಯ ಯಾವ ನೆನಪನ್ನೂ ಮಾಡದೆ ನಾವು ಎಲ್ಲಿಗೆ ಬಂದಿದ್ದೇವೆ ಅಂತ ಅನ್ನೋದು ಬಿಟ್ರೆ ಇನ್ಯಾವ ಯೋಚನೆ ಇಲ್ಲದ ಹಾಗೆ ಮಾಡಿತು ಅಂತಂದ್ರೆ ನಿಜವಾಗಿ ಅವರು ತುಂಬಾ ದೊಡ್ಡವರು ಅಂತ ಅನ್ನುವ ಮಾತನ್ನ ಪುರಾಣಗಳು ಬೇರೆ ಕಡೆ ಹೇಳ್ತಾವೆ. ಈಗ ಋಷಿಗಳ ಆಶ್ರಮದಲ್ಲಿ ವೈರವನ್ನೂ ಮರೆತು ಹಸು ಮತ್ತು ಹುಲಿಗಳು ಒಟ್ಟಿಗಿದ್ದವು ಅನ್ನೋದರ ಅಭಿಪ್ರಾಯ ಇದೆ. ಅವುಗಳಿಗೆ ವೈರಭಾವ ಮರೆತು ಜೊತೆಯಾಗಿ ಇದ್ದವು ಅಂತಂದ್ರೆ ಎಲ್ಲರ ಮನಸ್ಸೂ ಶುದ್ಧ ಆಗುವಂತಹ ತಾಕತ್ತು, ಮಾತನಾಡದೆ ಮಾಡಿಸುವ ಶಕ್ತಿ ಇದ್ದವ ನಿಜವಾದ ಗುರು ಅಂತ. ಹಾಗೆ ಕೃಷ್ಣನನ್ನು ಅವರು ಹತ್ತಿರಕ್ಕೆ ಕಂಡ ತಕ್ಷಣವೇ ಹತೈನ ಸಹ ಎಲ್ಲ ಪಾಪಗಳನ್ನು, ಎಲ್ಲ ಯೋಚನೆಗಳನ್ನು, ಎಲ್ಲ ದುಃಖಗಳನ್ನು ಕಳೆದುಕೊಂಡು ಬಿಟ್ಟರು. ಸಾನುರಾಗ ಸ್ಮಿತಂ ವಕ್ತ್ರಂ ವೀಕ್ಷತಸ್ಯ ಮುದಂ ಯಯು. ಆ ನಗು ಸಾನುರಾಗ, ಪ್ರೀತಿಯಿಂದ ಕಡೆಗಣ್ಣಿನಿಂದ ತುಂಬಿದ ಪ್ರೀತಿಯ ನಗುವನ್ನ ನೋಡಿದ ತಕ್ಷಣವೇ ಎಲ್ಲರಿಗೂ ಹೃದಯ ತುಂಬಿ ಬಂದ ಹಾಗಾಯ್ತಂತೆ. ನೋಡಿ ಎಲ್ಲವನ್ನೂ ಮರೆತು ನಿಂತಿದ್ದಾರೆ. ಯುಧಿಷ್ಠಿರಸ್ಯ ಭೀಮಸ್ಯ ಕೃತ್ವಾ ಪಾದಾಭಿವಂದನಂ. ಕೃಷ್ಣ ಏನ್ ಮಾಡಿದ? ಅವರು ಎದ್ದು ನಿಂತದ್ದು ಕೃಷ್ಣನಿಗೆ ಗೌರವ ಕೊಟ್ಟು. ಆದ್ರೆ ಕೃಷ್ಣ ಸೀದಾ ಹೋಗಿ ಯುಧಿಷ್ಠಿರನಿಗೆ ಮತ್ತೆ ಭೀಮನಿಗೆ ನಮಸ್ಕಾರ ಮಾಡಿದ. ಆಮೇಲೆ ಪಲ್ಗುನಂ ಪರಿರಭ್ಯ, ಪಲ್ಗುನನನ್ನ ಆಲಂಗಿಸಿಕೊಂಡು ಯಮಾಭ್ಯಾಂ ಅಭಿವಂದಿತ. ಯಮಾಭ್ಯಾಂ ಅಂದ್ರೆ ನಕುಲ ಸಹದೇವರಿಂದ ಅಭಿವಂದಿತ, ಅವ್ರು ನಮಸ್ಕಾರ ಮಾಡಿದ್ರು. ಅಂದ್ರೆ ಅಲ್ಲಿ ವಯಸ್ಸು ಹೇಳಿದ ಹಾಗಾಯ್ತು. ಅವ್ರಿಗೆ ಹೇಳುವ ಶಬ್ದದಲ್ಲಿ ಸುಮ್ಮನೆ ಏನೋ ಒಂದು ಘಟನೆ ಹೇಳುವುದು ಮಾತ್ರ ಅಲ್ಲ, ಯಾರು ದೊಡ್ಡವರು ಯಾರು ಚಿಕ್ಕವರು ಹೇಳಿದ ಹಾಗಾಯ್ತು. ಕೃಷ್ಣ ಅಷ್ಟು ದೊಡ್ಡವನಾಗಿಯೂ ತಾನು ಮಾಡಬೇಕಾದ ತನಗಿಂತ ವಯಸ್ಸಿನಿಂದ ದೊಡ್ಡವರನ್ನು ನಮಸ್ಕರಿಸಬೇಕು ಅನ್ನೋದನ್ನು ತೋರಿಸಿಕೊಟ್ಟ. ಅವತಾರ ಕಾಲದಲ್ಲಿ ತಾನು ಮರ್ತ್ಯಾವತಾರ ಮಾಡುವಾಗ ಮರ್ತ್ಯ ನಡೆದುಕೊಳ್ಳಬೇಕಾದ ವಿಧಾನವನ್ನೂ ಸೂಚಿಸಿದ ಹಾಗಾಯಿತು. ಹೀಗೆ ಲೋಕದಲ್ಲಿ ನಡೆದುಕೊಳ್ಳಬೇಕಾದದ್ದು ಇದೆ. ಅವರು ಆಧ್ಯಾತ್ಮಿಕವಾಗಿ ನಡ್ಕೊಂಡ್ರು, ಕೃಷ್ಣ ಲೌಕಿಕವಾಗಿ ನಡ್ಕೊಂಡ. ಎರಡೂ ಕಥೆಯನ್ನ ಜೊತೆ ಜೊತೆಗೆ ವೇದವ್ಯಾಸರು ಹಂಚಿಕೊಡುವ ಕಥೆ ಇದೆಯಲ್ವಾ, ಇದು ಸುಂದರ ಅಂತ. ಆಮೇಲೆ ಪೃಥಾಂ ಸಮಾಗಮ್ಯ ಕೃತಾಭಿವಂದಿತ ವಂದನಃ. ಪೃಥೆಯು ಬಂದು ಕೃಷ್ಣನನ್ನ ಸಂತೋಷದಿಂದ ಮಾತನಾಡಿಸಿದ್ದಾಳೆ, ಇವನು ನಮಸ್ಕಾರ ಮಾಡಿದ್ದಾನೆ. ಅಷ್ಟಾದ ಮೇಲೆ ತಮಾಹ ಪ್ರೇಮ ವೈಕ್ಲವ್ಯ ವೃದ್ಧ ಕಂಠಾಶ್ರುಲೋಚನ ಸ್ಮರಂತಿ ತಾನ್ ಬಹೂನ್ ಕ್ಲೇಶಾನ್ ಕ್ಲೇಶಾಪಾಯಾತ್ಮ ದರ್ಶನಂ. ಈ ಹಿಂದೆ ಆದ ಅನೇಕ ಘಟನೆಗಳಲ್ಲಿ ಕೃಷ್ಣ ನೆನಪಿಸಿಕೊಂಡ ತಕ್ಷಣವೇ ನಮಗೆ ಮಾಡಿದ ಸಹಾಯವನ್ನೆಲ್ಲ ನೆನಪಿಸಿಕೊಂಡು ಪ್ರೇಮ ವೈಕ್ಲವ್ಯ ವೃದ್ಧ ಕಂಠಾಶ್ರುಲೋಚನ ಅಂತ ಮಾತು ಇದೆ. ಅತ್ಯಂತ ಪ್ರೀತಿಯಿಂದಾಗಿ ಬಂದ ಕಷ್ಟಗಳಲ್ಲಿ ಎಲ್ಲ ಕಡೆಯಲ್ಲೂ ಕೂಡ ಕೃಷ್ಣನನ್ನು ನೆನಪಿಸುವಾಗ ಕಣ್ಣು ತುಂಬಿ ಬಾಯಿ ಕಟ್ಟಿ ನೆನಪಿಸಿಕೊಳ್ಳುವಾಗಲೂ ಮತ್ತೆ ಮತ್ತೆ ಕಷ್ಟ ಬರಲಿ ಅಂತ ಕೊನೆಗೂ ಪ್ರಾರ್ಥಿಸಿದ್ದು ಹಾಗೆ ಅವಳು. ವಿಪದ ಸಂತು ನಶ್ವತ್ ತತ್ರ ತತ್ರ ಜಗತ್ಪತೆ ಭವತೋ ದರ್ಶನಂ ಯತ್ ಸ್ಯಾತ್ ಅಪುನರ್ಭವ ದರ್ಶನಂ. ಕಷ್ಟ ಬಂದಾಗಲೆಲ್ಲ ನಿನ್ನ ನೆನಪಾಗುತ್ತೆ ಅಂದ್ರೆ ಆ ಕಷ್ಟ 1000 ಬರಲಿ ದೇವರೇ ಅಂತ. ಹಾಗೆ ಪ್ರೀತಿಸುವ ಆ ಎದೆಗಾರಿಕೆಯ ಹೆಣ್ಣು ಮಗಳ ಕಥೆಯನ್ನೂ ಕೂಡ ಬಹಳ ಸುಂದರವಾಗಿ ನಿರೂಪಿಸುತ್ತಾ ಅಲ್ಲಿ ಕೃಷ್ಣ ಬಹಳ ದಿವಸ ಅವರ ಜೊತೆಗಿದ್ದ. ಅಷ್ಟಾದ ಮೇಲೆ ಅವರು
ಹಾಗೆ ಸಂತೋಷದಿಂದ ಬೇಟೆಗೆ ಆ ಕಡೆ ಈ ಕಡೆ ಎಲ್ಲ. ಕೃಷ್ಣ ಅಂದ್ರೆ ವಿಹಾರ ಶಯ್ಯಾಸನ ಭೋಜನೇಶು ಅಂತ ನೆನಪಿಸಿಕೊಳ್ತಾನಲ್ವ 11ನೇ ಅಧ್ಯಾಯದಲ್ಲಿ. ಆ ಎಲ್ಲ ಘಟನೆಗಳು ಇಲ್ಲಿ ಹೇಳ್ತಾರೆ. ಹೇಗೆ ಹೇಗೆ ಕೃಷ್ಣ ವಿಹಾರ ಮಾಡಿದ ಅರ್ಜುನನ ಜೊತೆಗೆ ಅಂತ. ಹಾಗೆ ವಿಹಾರ ಮಾಡ್ತಾ ಬೇಟೆಯಾಡ್ತಾ ಹೋಗುವ ಸಂದರ್ಭದಲ್ಲಿ ಎಲ್ಲೋ ಒಂದು ಕಡೆ ಒಂದು ದಿಕ್ಕಿಗೆ ಕೃಷ್ಣ, ಒಂದು ದಿಕ್ಕಿಗೆ ಅರ್ಜುನ ಹೋದಾಗ ತಪಸ್ಸು ಮಾಡ್ತಾ ಇದ್ದ ಒಬ್ಬಳು ಹೆಣ್ಣು ಮಗಳನ್ನ ಅರ್ಜುನ ನೋಡಿದ್ದಾನೆ. ಆಕೆಯನ್ನು ಮಾತನಾಡಿಸಿದ್ದಾನೆ. ಕಾತ್ವಂ ಕಸ್ಯಾಸ ಶುಶ್ರೋಣಿ ಕುತೋ ವಾ ಕಿಂ ಚಿಕೀರ್ಷಸಿ ಮನ್ಯೇ ತ್ವಾಂ ಪತಿಮಿಚ್ಛಂತೀಂ ಕನ್ಯಾ ಕಥಯ ಶೋಭನೆ. ಕಾಳಿಂದಿ ಸೂರ್ಯನ ಮಗಳಾಗಿ ಪ್ರಾರ್ಥಿಸ್ತಾ ಇದ್ದದ್ದನ್ನ ಮಾತುಕತೆಯ ರೂಪದಲ್ಲಿ ಅರ್ಜುನ ತಿಳಿದುಕೊಂಡು ಹೋಗಿ ಕೃಷ್ಣನಿಗೆ ತಿಳಿಸಿ, ಕೃಷ್ಣ ಅಲ್ಲಿಗೆ ಬಂದು ಆಕೆಯನ್ನ ವಿವಾಹವಾಗಿದ್ದಾನೆ. ಆಯು ದ್ವಾರಕಾಂಭೂಯ ಸಾತ್ಯಕಿ ಪ್ರಮುಖೈರ್ವೃತಃ. ಹೀಗೆ ಆಕೆಯನ್ನ ಮದುವೆ ಆಗ್ಲಿಕ್ಕೋಸ್ಕರ ದ್ವಾರಕೆಗೆ ಕರ್ಕೊಂಡು ಬಂದಿದ್ದಾನೆ. ಅಲ್ಲಿ ಅದೇ ಕಥೆಯನ್ನು ಹೇಳುವಾಗ ಅದರ ಜೊತೆಗೇನೆ ನೀಲ, ನಗ್ನಜಿತ್ತನ ಮಗಳಾದಂತಹ ನೀಲ, ಆಮೇಲೆ ಲಕ್ಷಣ, ಈ 8 ಅಂದ್ರೆ ಮೊದಲು 2 ಆಗಿದೆ. ಇನ್ನು ಉಳಿದ 6 ಕಥೆಯನ್ನು ಕೂಡ ಇಲ್ಲಿ ಜೊತೆಗೆ ಆ ಕಥೆಯನ್ನು ಮುಗಿಸ್ತಾರೆ. ಮತ್ತೆ ಈ ಕಥೆಯ ವಿವರಣೆ ಅವರದ್ದೇ ಬಾಯಿಯಲ್ಲಿ ಪಾಂಡವರ ಜೊತೆಗೆ ನಂದಗೋಪ ಮತ್ತು ವಸುದೇವರ ಭೇಟಿಯಾಗುವ ಸಂದರ್ಭದಲ್ಲಿ ಕೃಷ್ಣನ ವಿಶೇಷತೆಯನ್ನು ಪ್ರತಿಯೊಬ್ಬರು ಪ್ರಸ್ತಾಪ ಮಾಡುವಾಗ ತಮ್ಮ ಮದುವೆ ಆದ ಘಟನೆಗಳನ್ನು ಇನ್ನೂ ಸ್ವಲ್ಪ ವಿಸ್ತಾರ ಮಾಡಿ, ಇಲ್ಲಿ ಸುಮ್ಮನೆ 2 ಶ್ಲೋಕಗಳಲ್ಲಿ ಬಂದು ಹೋಗಿದೆ. ಮತ್ತೆ ಅಲ್ಲಿ ಲಕ್ಷಣ ಅಲ್ಲಿ ನಡೆದ ಸ್ವಯಂವರದ ವಿವರಣೆಯನ್ನ ಮತ್ತೊಮ್ಮೆ ಕೊಡ್ತಾರೆ. ಒಂದು ಕಥೆ ಓದುವಾಗ ಒಂದೊಂದು ಕಡೆ ಬಂದು ಹೋಯ್ತು ಅಂತ ನಾವು ಬಿಟ್ರೆ ನಿಜವಾದ ಕಥೆ ಇನ್ನೊಂದು ಕಡೆಯಲ್ಲೋ ಇನ್ನೂ ವಿಸ್ತಾರವಾಗಿರುತ್ತೆ. ಹಾಗಾಗಿ ಸಂಕ್ಷೇಪ ವಿಸ್ತಾರಾಭ್ಯಾಂ ಕಥೆಯಂತೆ ಮನೀಷಿಣಃ ಅನ್ನುವ ಮಾತು ಇದ್ದ ಹಾಗೆ ಇಲ್ಲಿ ಬಂದ ಸ್ವಲ್ಪ ಕಥೆ ಮತ್ತೆ ಮುಂದೊಂದು ಕಡೆ ಭೇಟಿಯಾದಾಗ ವಿಸ್ತಾರವಾಗಿ ಬರುತ್ತೆ. ನಮಗೆ ಪ್ರತಿ ಕಥೆ ಓದುವಾಗ್ಲೂ ಮುಂದೆ ಓದುವಾಗ ಹಿಂದೆ ಓದಿದ್ದು ಮರ್ತೋದ್ರೆ ಕಳ್ಕೊಂಡ್ವಿ ನಾವು. ಇಲ್ಲಿ ಹೇಳಿದ ವಿಷಯವನ್ನು ಅಲ್ಲಿ ಹೇಳಲಿಲ್ಲ, ಅಲ್ಲಿ ಹೇಳಿದ ವಿಷಯವನ್ನು ಇಲ್ಲಿ ಹೇಳಲಿಲ್ಲ. ನಾವು 2 ಕಥೆಯನ್ನು ಜೋಡಿಸಿಕೊಂಡ್ರೆ ಕಥೆ ಚಂದ ಕಾಣುತ್ತೆ. ಇಲ್ಲ ಅಂದ್ರೆ ಯಾಕೋ ಒಂಥರ ಹೇಳ್ತಾರೆ, ಅಲ್ಲೊಂಥರ ಇಲ್ಲೊಂಥರ ಅಂತ ನಮಗೆ ವಿಷಯವೇ ಹೇಳುತ್ತೆ. ಆಗ ರುದ್ರದೇವರು ಇರಲ್ಲ, ನಾವು ಮೊದಲೇ ಇರ್ಲಿಕ್ಕೆ ಮೂರ್ಛೆ ಬಿದ್ದಾಗಿರುತ್ತೆ. ಅದರಿಂದಾಗಿ ವಿಷಯ ಹೇಳುವ ಮುಂಚೆ ನಮಗೆ ಆಚಾರ್ಯರ ಅನುಗ್ರಹ ಬೇಕು, ಇಂತಹ ಗುರುಗಳ ಪಾದ ಸೇವೆ ಬೇಕು. ಅದು ಇದ್ರೆ ನಮಗೆ ಪ್ರತಿ ಕಥೆಯೂ ಕೂಡ ಪೂರ್ತಿಯ ಚಿಂತನೆಯನ್ನು ನಮ್ಮ ಮುಂದೆ ತೆರೆದಿಡುತ್ತೆ ಅಂತ ಅನ್ನುವ ಹಾಗೆ ಆ ಕಥೆಯನ್ನು ಬಿಡಿಸಿ ಹೇಳಿದ್ರು. 6 ಮದುವೆಗಳು ನಡೆದು ಹೋಗುತ್ತೆ. ಆ ನಂತರ ಪ್ರಾಗ್ಜ್ಯೋತಿಷಪುರಕ್ಕೆ ಕೃಷ್ಣ ಹೋಗಿದ್ದಾನೆ. ಎಲ್ಲ ರಾಜರು ಪ್ರಾರ್ಥಿಸಿಕೊಂಡದ್ದಕ್ಕೋಸ್ಕರ ನರಕನನ್ನ ಸಂಹಾರ ಮಾಡಿ ಅಲ್ಲಿರುವ 16,100 ಜನ ಹೆಣ್ಣು ಮಕ್ಕಳನ್ನ ವಿವಾಹವಾಗಿ ಅವರ ಬದುಕಿಗೆ ಮಾಂಗಲ್ಯವನ್ನ ತಂದುಕೊಟ್ಟಿದ್ದಾನೆ. ಮುಂದೆ ಇಂದ್ರಪ್ರಸ್ಥದಲ್ಲಿ ಅವರು ಇರುವ ಸಂದರ್ಭದಲ್ಲಿ ಜರಾಸಂಧ ಅವನ ವಧೆಯಾಗಬೇಕು ಅಂತನ್ನುವ ದೃಷ್ಟಿಯಿಂದ ಪಾಂಡವರನ್ನ ಕರೆದುಕೊಂಡು ಹೋಗಿ ಭೀಮನಿಂದ ಕೊಲ್ಲಿಸಿದ್ದಾನೆ. ಅಲ್ಲಿ ಭಗದತ್ತನನ್ನು, ಇಲ್ಲಿ ಸಹದೇವನನ್ನ, ಇಬ್ಬರನ್ನೂ ಕೂಡ ಸಿಂಹಾಸನದ ಮೇಲೆ ಕೂಡಿಸಿದ್ದಾನೆ. ಈ ಮಧ್ಯದಲ್ಲಿ ಒಬ್ಬ ದುಷ್ಟ ಕೃಷ್ಣನನ್ನು ವಿರೋಧಿಸಿ ವಾಸುದೇವ ಅಂದ್ರೆ ತಾನು ಅಂತ ಅಂದುಕೊಂಡು ಮೈ ಸುಟ್ಟುಕೊಂಡು ಎಲ್ಲರ ಮುಂದೆ ಓಡಾಡಿಕೊಂಡಿದ್ದ. ಆ ಊರಿಗೆ ಕಾಶಿ ದೇಶದ ರಾಜನ ಸಹಕಾರದೊಂದಿಗೆ ಇವನೂ ಕೂಡ ಸೇರಿಕೊಂಡು ಯುದ್ಧಕ್ಕೆ ಬಂದಾಗ ಕೃಷ್ಣ ಆತನನ್ನು ಮುಗಿಸಿದ್ದಾನೆ. ಅಲ್ಲಿ ಬಹಳ ವಿಸ್ತಾರವಾದ ಮಾತುಗಳು ಬರ್ತವೆ. ಅವನು ಬಂಗಾರದ 2 ಕೈಗಳನ್ನು ಎಕ್ಸ್ಟ್ರಾ ಮಾಡಿಕೊಂಡು ಅದರಲ್ಲಿ ಶಂಖಚಕ್ರ ಇಟ್ಕೊಂಡಿದ್ದಂತೆ. ಜೊತೆಗೆ ಬಂಗಾರದ ಗರುಡವನ್ನ ಮಾಡಿಕೊಂಡು ಅದರ ಮೇಲೆ ಕೂತ್ಕೊಂಡು ನಾನೇ ವಾಸುದೇವ ಅಂತ ಘೋಷಣೆ ಬೇರೆ ಹಾಕಿಸ್ಕೊಂಡು ಎಲ್ಲರ ಹತ್ರ ಹೊಗಳಿಸಿಕೊಂಡು ಬರ್ತಾ ಇದ್ದ. ಕೊನೆಗೆ ಕೃಷ್ಣ ಅಲ್ಲಿ ಹೋಗಿ ಅವನನ್ನ ಕೊಂದಿದ್ದಾನೆ. ಅವನ ಮಗ ಕೃಷ್ಣ ನನ್ನ ತಂದೆಯನ್ನು ಕೊಂದ ಅನ್ನುವ ಕೋಪಕ್ಕೋಸ್ಕರ ಕೃತ್ಯ ದೇವತೆಯನ್ನ ಪ್ರಾರ್ಥನೆ ಮಾಡಿ ಅದನ್ನ ಕೃಷ್ಣನ ಮೇಲೆ ಪ್ರಯೋಗ ಮಾಡಿದ್ದಾನೆ. ಅದು ಇಡೀ ದ್ವಾರಕೆಯನ್ನು ಸುಡುವ ಸಂದರ್ಭದಲ್ಲಿ ಬಹಳ ದೀರ್ಘವಾದ ಘಟನೆಯನ್ನು ಹೇಳುತ್ತಲ್ಲಿ. ಅವರ ಉದ್ಯಾನಗಳು ಸುಟ್ಟು ಹೋದವು, ಋಷಿ ಸಂಕುಲಗಳು ಅಂದ್ರೆ ಅಲ್ಲಿದ್ದ ತಪಸ್ಸಿನ ಜಾಗಗಳೆಲ್ಲ ಸುಟ್ಟು ಹೋಯಿತು, ಅನೇಕ ತರದ ಅವರ ನಾಗರಿಕತೆಗೆ ಸಂಬಂಧಪಟ್ಟ ಕ್ಷೇತ್ರಗಳೆಲ್ಲ ನಾಶ ಆಯಿತು. ಆವಾಗ ಪ್ರದ್ಯುಮ್ನ ಬಂದು ಕೃಷ್ಣನ ಹತ್ರ ಹೇಳಿದಾಗ ತನ್ನ ಸುದರ್ಶನ ಚಕ್ರವನ್ನ ಅದರ ಮುಂದಿಟ್ಟು, ಯಾಕೆಂದ್ರೆ ಅದು ಸಹಸ್ರಾರ ಅಲ್ವಾ, ಹಾಗಾಗಿ ಆ ಕೃತ್ಯ ಈ ಸುದರ್ಶನ ನೋಡಿದ ಮೇಲೆ ಅಲ್ಲಿಂದ ಕಿತ್ತು ಓಡಿ ಹೋಯ್ತು. ಸಾಧ್ಯವೇ ಆಗ್ಲಿಲ್ಲ ಅದರ ಮುಂದೆ ನಿಲ್ಲಕ್ಕೆ. ಆದರೆ ಅದು ಒಂದು ಸರ್ತಿ ಪ್ರಯೋಗ ಆದ ಮೇಲೆ ಅದಕ್ಕೆ ಆಹಾರ ಸಿಗದೆ ಸುಮ್ಮನಾಗುದಿಲ್ಲ. ಸೀದಾ ವಾಪಸ್ಸು ತಾನು ಯಾವ ಪ್ರದೇಶದಿಂದ ಓಡಿ ಬಂದು ಅದೇ ಸುದರ್ಶನ ರಾಜ್ಯದ ಮೇಲೆ ಬಿದ್ದು ಅವನನ್ನು ಅವನ ಇಡೀ ರಾಜ್ಯವನ್ನ ಸುಟ್ಟು ಭಸ್ಮ ಮಾಡಿತು. ನಾವಿನ್ನೊಬ್ಬರಿಗೆ ಕೇಡು ಬಗೆಯುತ್ತೇವೆ ಅಂತಂದ್ರೆ ಆ ಕೇಡು ನಮ್ಮನ್ನೇ ಬಗೆಯತ್ತೆ ಹೊರತು ಅದು ಖಂಡಿತ ದುಷ್ಟ ಉದ್ದೇಶದಿಂದ ಮಾಡಿದಂತಹ ಕೃತ್ಯದ ಕೆಲಸ ನಮ್ಮನ್ನು ರಕ್ಷಿಸುವುದಿಲ್ಲ ಅನ್ನುವ ಚಿಂತನೆಯನ್ನು ಕೊಟ್ಟಿತು. ಮುಂದೆ ಸೂರ್ಯ ಗ್ರಹಣದ ಕಾಲದಲ್ಲಿ ಬಂದು ಸ್ಯಮಂತ ಪಂಚಕದ ಕ್ಷೇತ್ರದಲ್ಲಿ ಅರ್ಘ್ಯವನ್ನ ಬಿಟ್ಟು ನಂದಗೋಪ ವಸುದೇವರ ಭೇಟಿಯಾಗುವ ಸಂದರ್ಭದಲ್ಲಿ ವಸುದೇವ ಕೃಷ್ಣನನ್ನು ಕೇಳದೆ ಅಲ್ಲಿದ್ದ ಋಷಿಗಳನ್ನು ಕೇಳಿ ಕರ್ಮ ಅನ್ನುವುದರ ಹಿನ್ನೆಲೆ ಏನು ಅನ್ನುವ ಅನೇಕ ಪ್ರಶ್ನೆಗಳನ್ನು ಮಾಡಿ ಋಷಿಗಳು ಉತ್ತರಿಸಿದ ನಂತರ
ಮನೆಗೆ ಬಂದ ಮೇಲೆ ಎಚ್ಚರ ಆಗುತ್ತೆ, ನಾನು ಕೃಷ್ಣನೇ ಇದ್ದಾಗ ಹೋಗಿ ಋಷಿಗಳನ್ನ ಕೇಳಿದೆ ಅಂತ. ಆವಾಗ ಕೃಷ್ಣ ನಮಸ್ಕಾರ ಮಾಡಿದಾಗ್ಲೂ ಮತ್ತೆ ಮತ್ತೆ ಮೋಹ ಭರಿಸಬೇಡ ಕೃಷ್ಣ, ಪ್ರತಿ ಸರ್ತಿಯೂ ನೀನು ನಮಸ್ಕರಿಸಿದಾಗ ನಾನು ತಂದೆ ಅನ್ನುವ ಭಾವನೆ ಬಂದು ನಿನ್ನ ಮೇಲೆ ಇದ್ದ ಪುತ್ರ ಪ್ರೇಮದಿಂದ ನಿನ್ನತ್ರ ಏನು ಕೇಳುವುದು ಅನ್ನುವ ಮಾಯೆಗೆ ಒಳಗಾಗ್ತೇನೆ, ನೀನು ದೇವರು ಅನ್ನುವ ನೆನಪು ಸದಾ ಇರುವ ಹಾಗೆ ನನ್ನನ್ನು ಸದಾ ರಕ್ಷಿಸು ಅಂತ ವಸುದೇವನ ಪ್ರಾರ್ಥನೆ ಇದೆ. ಆ ಬಳಿಕ ನಾರದರು ಕೃಷ್ಣನನ್ನ ಪರೀಕ್ಷೆ ಮಾಡುವುದು. ಕೃಷ್ಣ ಆ 2 ಅಧ್ಯಾಯಗಳಲ್ಲಿ ಒಬ್ಬ ಗೃಹಸ್ಥ ಮಾಡಬೇಕಾದ ಪ್ರತಿನಿತ್ಯದ ಇಡೀ ಕೆಲಸವನ್ನ, ಅದು ಶಾಸ್ತ್ರದ ವಿಧಿ ಹೇಗೆ ಹೇಳುತ್ತೆ ಒಬ್ಬ ಗೃಹಸ್ಥ ಇರಬೇಕು ಅನ್ನೋದನ್ನ ನಾರದರು ಒಬ್ಬೊಬ್ಬರ ಮನೆಗೂ ಹೋದಾಗಲೂ ಕಂಡ ಸಂಗತಿಯನ್ನ ವ್ಯಾಸರು ಬಹಳ ಸುಂದರವಾಗಿ ವಿವರಿಸಿಕೊಡ್ತಾರೆ. ಆ ಬಳಿಕ ಉದ್ಧವನ ಜೊತೆಗೆ ಮಾತುಕತೆ ಆಗತ್ತೆ. ಈ ಮಧ್ಯದಲ್ಲಿ ಬಹಳ ಕಥೆಗಳು ಭಾರತದ ಜೊತೆಗೆ ಸೇರಿಸಿಕೊಂಡಾಗ ಪೂರ್ಣ ಆಗುತ್ತೆ. ನೇರ ಯದುವಿನ ವಂಶದ ನಾಶದ ಪ್ರಸಂಗ ಬರುತ್ತೆ. ಹಾಗೆ ಬಂದಾಗ ಅದು ವಸ್ತುತಃ ಶಾಪ ಕೊಟ್ಟದ್ದು ಗಾಂಧಾರಿ. ಅದಕ್ಕಿಂತ ಪೂರ್ವದಲ್ಲಿ ಸಾಂಬನ ಒಂದು ತಪ್ಪು ಊಹೆ, ಋಷಿಗಳಿಗೆ ಏನು ಗೊತ್ತಿರಬಹುದು, ತ್ರಿಕಾಲಜ್ಞಾನಿಗಳು ಅನ್ನೋದು ಎಷ್ಟು ಸರಿ ಅಂತ ಪರೀಕ್ಷೆಗೆ ಹೋದದ್ದು ಅವರ ವಂಶನಾಶಕ್ಕೆ ಕಾರಣವಾಗುತ್ತೆ. ಗಾಂಧಾರಿಯ ಶಾಪವೂ ಕೂಡ ಅದಕ್ಕೆ ಪೂರಕವಾಗುತ್ತೆ. ಆಗಲೂ ಕೃಷ್ಣ ನಗುತ್ತಲೇ ಆ ಶಾಪವನ್ನು ಸ್ವೀಕರಿಸಿ ಎಲ್ಲ ಮುಕ್ತಾಯ ಆಯಿತು. ನನ್ನ ವಂಶವನ್ನು ನಾಶ ಮಾಡುವುದು ಹೇಗೆ ಅಂತ ಯೋಚಿಸ್ತಾ ಇದ್ದೆ, ಅದಕ್ಕೋಸ್ಕರ ಒಂದು ಒಳ್ಳೆಯ ಮಾತನ್ನ ಹಾಕಿಕೊಟ್ಟಿದ್ದೀರಿ, ನಿಮಗೆ ಕೃತಜ್ಞತೆಗಳು ಅಂತ ಹೇಳಿ ನಗುತ್ತಾನೆ ಅಲ್ಲಿ ಬಂದು ತನ್ನ ಕಣ್ಣ ಮುಂದೆಯೇ ತನ್ನ ರಕ್ತ ಸಂಬಂಧಿಗಳೇ ತಾವೇ ಎದುರುಗಡೆ ಹೊಡೆದಾಡಿಕೊಂಡು ಸಾಯುವಾಗಲೂ ಒಂದು ಸ್ವಲ್ಪವೂ ವಿಕಾರವಿಲ್ಲದೆ ಗೀತೆಯನ್ನು ಬೋಧಿಸಿದ್ದು ಇವನಿಗೆ ಅರ್ಹತೆ ಇದ್ದೇ ಅನ್ನುವ ಮಾತನ್ನ ಸೂಚಿಸುವ ಹಾಗೆ ನಗುತ್ತಲೇ ತನ್ನ ವಂಶದ ನಾಶವನ್ನ ಕಣ್ಣ ಮುಂದೆಯೇ ನೋಡಿ ತಾನೂ ಕೂಡ ದೇಹವನ್ನು ಬಿಡುವತ್ತ ತನ್ನ ಪ್ರಯತ್ನವನ್ನು ಮಾಡ್ತಾನೆ. ಆಗ ದೇವತೆಗಳು ಬಂದು ಕೇಳಿಕೊಡ್ತಾರೆ, ಪಂಚವಿಂಶಾತಿಕಂ ವಿಭೋ, ಎಲ್ಲರೂ 125 ವರ್ಷ ಅಂತ ಅರ್ಥ ಹೇಳಿಬಿಡ್ತಾರೆ. ಆದ್ರೆ ಆಚಾರ್ಯರು ಹೇಳಿದ್ರು, ದೇವತೆಗಳು ಬಂದು ಪ್ರಾರ್ಥಿಸುವಾಗ 104.5 ವರ್ಷ ಆಗಿದ್ದು ಹೊರತು ಅಲ್ಲಿ ಇವರು ಹೇಳುವ ಹಾಗೆ 125 ವರ್ಷ ಅಲ್ಲ. ಯಾಕೆಂದ್ರೆ ಒಂದು ನೆನಪಿಟ್ಟುಕೊಳ್ಳಿ, ಮುಂದೆ ಬರುತ್ತೆ ಅಲ್ಲಿ ಅವನು 108 ವರ್ಷ ಬದುಕಿದ್ದು ಯಾರು ಯುಧಿಷ್ಠಿರ. ಆಗ ಕೃಷ್ಣ ಬಂದು ನಮಸ್ಕರಿಸಿದ ಅಂದ್ರೆ ಕೃಷ್ಣ ಅವನಿಗಿಂತ ಸಣ್ಣವನಾಗ್ಲೇಬೇಕು. 125 ವರ್ಷದ ಕಾಲ ಹೇಳಲಿಕ್ಕೆ ಸಾಧ್ಯವೇ ಇಲ್ಲ. ಹಾಗಾಗಿ ಹಿಂದೆ ಮುಂದಿನ ಘಟನೆಯನ್ನು ಆಲೋಚಿಸಿ ಅದಕ್ಕೆ ಆಚಾರ್ಯರು 25 ಅಂದ್ರೆ ಏನು, ಹಾಗಾದ್ರೆ ಋತುಗಳು ಅಂತ ಅರ್ಥ. ಹಾಗೆ ಮಾಡಿದಾಗ ಅದು ಋತುಗಳು ಅಂದ್ರೆ 6 ಋತುಗಳನ್ನು ಸೇರಿಸಿ 24 ಭಾಗಿಸಿದಾಗ 4 ವರ್ಷ ಆಯಿತು. ಆಮೇಲೆ 2 ಋತು ಅಂದ್ರೆ 4 ತಿಂಗಳುಗಳಾಗಿ ಹೋದವು ಅನ್ನುವ ನೆನಪಿಟ್ಟುಕೊಂಡು ಮುಂದೆ ಮತ್ತೆ ಸ್ವಲ್ಪ ದಿವಸ ಅಂದ್ರೆ 106.5 ವರ್ಷ ಬದುಕಿದ್ದನ್ನ ಘಟನೆಯ ಪೂರ್ತಿಯನ್ನ ಮುಂದೆ ಭಾಗವತದ ಮಾತಿನಲ್ಲೇ ತಿಳಿಲಿಕ್ಕಾಗತ್ತೆ. ಹೀಗೆ ಬಹಳ ಸುಂದರವಾದ ಅನೇಕ ಮಾತುಗಳನ್ನ ಆಚಾರ್ಯರು ಬಂದ ಬೇರೆ ಬೇರೆ ಪುರಾಣಗಳಲ್ಲೂ ಬರಬಹುದಾದ ಮಾತುಗಳಿಗೆ, ಬರಬಹುದಾದ ಸಂದೇಹಗಳಿಗೆ ಉತ್ತರ ಅನ್ನುವ ಹಾಗೆ ಶ್ರುತಿಗೀತೆಯನ್ನೂ ಸೇರಿ ಬಹಳ ವಿಸ್ತಾರವಾದ ವ್ಯಾಖ್ಯಾನವನ್ನು ಕೊಟ್ಟಿದ್ದಾರೆ. ಹಾಗೆ ಕೃಷ್ಣನ ಕಥೆಯ ಮುಕ್ತಾಯದೊಂದಿಗೆ ಮುಂದೆ ಮತ್ತೆ ಉದ್ಧವನ ಮಾತು ಬರುತ್ತೆ. ಇಲ್ಲಿ ನಾನು ಮುಕ್ತಾಯ ಮಾಡಿದ್ದು ಅಂದ್ರೆ ಹಾಗೆ ಆಗತ್ತೆ ಎನ್ನುವ ಕಥೆಯನ್ನು ಅವರು ಹೇಳಿಕೊಂಡು ಹೋಗ್ತಾರೆ. ಅಲ್ಲಿಂದ ಮುಂದೆ ಆ ಘಟನೆ ನಡೆಯುತ್ತೆ. ಅಲ್ಲಿ ಉದ್ಧವನಿಗೆ ಉಪದೇಶ ಕೊಟ್ಟು ಬದರಿಗೆ ಹೋಗಿ ಇದನ್ನೆಲ್ಲವನ್ನು ಲೋಕಕ್ಕೆ ಮುಟ್ಟಿಸು ಅನ್ನುವ ಮಾತು ಬರುತ್ತೆ. ಆ ಘಟನೆಗೆ ನಾವು ಪೂರಕವಾಗಿ ಕೃಷ್ಣ ಮೊದಲು ಮಾಡಿದ ಉದ್ಧವನ ಪ್ರಸಂಗವನ್ನು ನೆನಪಿಸಿಕೊಂಡು ಏನೂ ಹೇಳಲಿಕ್ಕಾಗದೆ ಹೇಳದೆ ಉಳಿದದ್ದನ್ನೇ ಹೆಚ್ಚು ಉಳಿಸಿ ನನ್ನ ಮಾತನ್ನ ಭಗವಂತನಿಗೆ ಅರ್ಪಿಸುತ್ತಾ ಮಾತು ಮುಕ್ತಾಯ ಮಾಡ್ತಾ ಇದ್ದೇನೆ. ಕಾಯೇನ ವಾಚ ಮನಸ ಇಂದ್ರಿಯೈರ್ವಾ ಬುದ್ಧಿಯ ಆತ್ಮನಾವ ಅನುಸೃತ ಸ್ವಭಾವ ಕರೋಮಿ ಯದ್ಯತ್ ಸಕಲಂ ಪರಸ್ಮೈ ನಾರಾಯಣಾಯೇತಿ ಸಮರ್ಪಯಾಮಿ. ಕೃಷ್ಣಾರ್ಪಣಮಸ್ತು. ದಯವಿಟ್ಟು ಯಾರು ಹೇಳಬಾರದು. ಮುಂದೆ ಸತ್ಯನಾರಾಯಣಾಚಾರ್ಯರಿಂದ ಏಕಾದಶ ಸ್ಕಂದ ಹಾಗೂ ದ್ವಾದಶ ಸ್ಕಂದದ ಪ್ರವಚನ ಮುಂದುವರಿತಾ ಇದೆ. ಅದಕ್ಕೆ